ನಾವ್ ಹೆಂಗೆ ಉಸಿರಾಡ್ತಿರ್ತೀವ ಶುರು ಮಾಡ್ತೀವ ಪಾಡ್ಕಾಸ್ಟ್. ರಾಜೇಶ್ ಸಿವಿಲ್ಸ್ ನ ಮಾತಾಡೋಕ್ ಮುಂಚೆ ಆಗೋಯ್ತು. ಅಂಡ್ ನೀನು ನೀನು ಹೀರೋ ರಣಬೀರ್ ಕಪೂರ್ ನ ನೋಡಿದ ತಕ್ಷಣ ಏನ್ ಹಾಕೋಬೇಕು ಮೊನ್ನೆ ನಂಬರ್ ಯಾರಿಗೋ ಕೊಟ್ಟೆ ಆಯ್ತಾ, ಒಂದೊಂದು ಮಾತಾಡಕ್ಕೆ ಅವರು ಅಯ್ಯೋ ನಾನು ಕಾಲ್ ಮಾಡಿದ್ರೆ ರಣಬೀರ್ ಕಪೂರ್ ಅಂತ ಬರ್ತಾರೆ ಟ್ರೂ ಕಾಲರ್ ಅಲ್ಲಿ. ಅವ್ರು ಕೊಟ್ಟಂತ ಎಕ್ಸಾಂಪಲ್ಸ್ ಎಲ್ಲ ತುಂಬಾ ಚೆನ್ನಾಗಿ. ಸ್ವಲ್ಪ ಟುಸ್ಪುಸ್ ಇಂಗ್ಲಿಷ್ ಮಾಡೋಣ, ತೀರ್ಥಹಳ್ಳಿ ಅನ್ನೋದು ಮರ್ತ್ಬಿಟ್ಟು ಸ್ನೇಹಿತರೆ ಗದ್ದೆಗಿದ್ದೆ ವಾಟ್ ಇಟ್ ಐ ಡು, ನಾನು ಕನ್ನಡ ಮಾತಾಡ್ತಾ ಇದ್ದೀನಿ ಕರೆಕ್ಟ್ ಆಗಿ. ಮನುಷ್ಯ ಹಸಿವಲ್ಲಿ ಇಲ್ದೇ ಇರೋ ತರ ನೋಡ್ಕೊಳ್ಳೋದು ಅವನು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇಲ್ಲಿ ಹಸಿವು ಅಂದ್ರೆ ನಾವು ಮಾತಾಡೋದು ಪ್ರೀತಿ ಬಗ್ಗೆ ಗೊತ್ತೇ ಅಲ್ಲಿ. ಅಮ್ಮ ನಾನು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಬರ್ಬೇಕಾದ್ರೆ ಒಂದು ಲೀಟರ್ ಹಾಲು ಹಿಡ್ಕೊಂಬ ಅಂತ ವಾಪಸ್. ಕೆಲವೊಂದ್ಸರಿ ಕೆಲವು ಸೂಕ್ಷ್ಮ ವಿಚಾರಗಳು ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಅರ್ಥ ಆಗ್ತದೆ ಗೊತ್ತಾ, ಅದು ಫ್ಯೂಚರ್ ಅಲ್ಲಿ ಅದು ಟ್ರಾಮಾ ಉಳಿಯುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ವಿಷಯನೇ ಹೇಳ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಏನಂದ್ರೆ ಪ್ರೀತಿ ಸಿಕ್ಬೇಕಂದ್ರೆ ಇಟ್ಸ್ ಟ್ರಾನ್ಸಾಕ್ಷನಲ್. ಐ ಹ್ಯಾವ್ ಟು ಡೂ ಸಮಥಿಂಗ್, ಗಿವ್ ಸಮಥಿಂಗ್ ಟು ಟೇಕ್ ಸಮಥಿಂಗ್ ಅಂತ. ಮಕ್ಳನ್ನ ಆಸ್ತಿ ಮಾಡಿ ಮಕ್ಳಿಗೆ ಆಸ್ತಿ ಮಾಡಬೇಡಿ ಅಂತಾರಲ್ಲ, ಮಕ್ಳ ಆಸ್ತಿ ಆಗ್ಬೇಕು ಅಂತಂದ್ರೆ ನಾವು ಆಸ್ತಿ ಆಗಿರ್ಬೇಕು. ನೀವು ಇನ್ನರ್ ಚೈಲ್ಡ್ ವರ್ಕ್ ಅಂತ ಮಾಡಿದಾಗ ನಾವು ಒಂದೇ ಸಲ ಪಟ್ಟಂತ ಎಲ್ಲ ಹೀಲ್ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಆ ಮಗು ನಮ್ಮ ಒಳಗಡೆ ಇರೋವಂಥ ನಾವೇ ನಮ್ಮ ಯಂಗರ್ ಸೆಲ್ಫ್ ಏನಿದೀವಿ, ಇಟ್ ಟೇಕ್ಸ್ ಟೈಮ್ ಟು ಓಪನ್. ಈ ನೀತು ಚಿಕ್ಕೊಳ್ಳಿರ್ಬೇಕಾದ್ರೆ ಒಂದು ನನಗೆ ತೋರಿಸಿದಂಥ ಒಂದು ಪಿಕ್ಚರ್ ಏನಂತಂದ್ರೆ, ಕಬರ್ಡ್ ಒಳಗಡೆ ಹೋಗ್ಬಿಟ್ಟು ನಾನು ಹಿಂಗೆ ಅಡಗ್ಬಿಟ್ಟು ಕೂತಿದ್ದೀನಿ. ಅಂದ್ರೆ ನಾಟ್ ರಿಯಲ್, ಏನ್ ಹೀಲಿಂಗ್ ಆಗ್ಬೇಕು ಅನ್ನೋದನ್ನ ನನಗೆ ತೋರಿಸ್ತಾ ಇದ್ದಿದ್ದು ಆ ಟ್ರಾನ್ಸ್ ಅಲ್ಲಿ. ಯಾಕೆ ನನ್ನ ಲೈಫ್ ನ ಅವಾಯ್ಡ್ ಮಾಡ್ಬೇಕು, ಯಾಕಂದ್ರೆ ನನ್ನ ಲೈಫ್ ನ ಬದುಕಕ್ ಸ್ಟಾರ್ಟ್ ಮಾಡಿದ್ರೆ ನಾನು ದೊಡ್ಡವಳಾಗ್ತೀನಿ, ಅವ್ರು ದೊಡ್ಡವರಾಗ್ತಾರೆ, ಅವ್ರು ತೀರ್ಕೊಂತಾರೆ. ಬೇಡ, ಸೊ ಐ ವಾಸ್ ಜಸ್ಟ್ ಅವಾಯ್ಡಿಂಗ್ ಲೈಫ್. ಅವಾಗ ಮಗು ಏನ್ ಹೆದರ್ಕೊಂಡಿತ್ತು. ಸೊ ಅಲ್ಲಿಗೆ ಹೋದಾಗ ತಂದೆ ತಾಯಿಯವ್ರ ಪ್ರೀತಿ, ನರ್ವಸ್ ಫೀಲಿಂಗ್ಸ್ ನ ಫೀಲ್ ಮಾಡಕ್ಕೆ ಧೈರ್ಯ ಕೊಡೋದೇ ನಮ್ಮ ತಂದೆ ತಾಯಿ. ನಮ್ಮವ್ರು ಎಲ್ಲಾದ್ರೂ ಕಳೆದೋದ್ರೆ ತೀರ್ಕೊಳ್ಳೋದು ಅಟ್ಲೀಸ್ಟ್ ಒಂದು ಕ್ಲೋಜರ್ ಆದ್ರೂ ಸಿಗುತ್ತೆ. ಅದು ಸರಿ ಅಂತಲ್ಲ, ಸುದ್ದಿನೇ ಇಲ್ಲ, ಎಲ್ಲಿದೆ, ಏನ್ ಆಗ್ತಾ ಇದೆ ಏನೂ ಗೊತ್ತಿಲ್ಲ. ನನಗೆ ಅಬ್ಯಾಂಡನ್ಮೆಂಟ್ ಇಸ್ ಅ ಬಿಗರ್ ಪೇನ್ ಅಕಾರ್ಡಿಂಗ್ ಟು ಮೀ. ನಾನು ಇವಾಗ ತಿರುಗಿ ನೋಡಿದ್ರೆ ನನ್ಗೆ ಅನ್ಸೋದು ಅವ್ರ ರಿಲೇಶನ್ಶಿಪ್ ಹೇಗೆ ಗೊತ್ತಾ ಜಾಸ್ತಿ ಚೆನ್ನಾಗಿದೆ. ಮಗು ಬಂದ್ಮೇಲೆ ಅವ್ರ ಬಾಂಡಿಂಗ್ ಚೆನ್ನಾಗಿಲ್ಲ ಅಂತಲ್ಲ, ಅಫ್ಕೋರ್ಸ್ ಮಗು ಬಂದ್ಮೇಲೆ ಅವ್ರ ಬಾಂಡಿಂಗ್ ಚೆನ್ನಾಗಿದೆ. ಆದ್ರೆ ಅವರಿಬ್ಬರಲ್ಲಿ ಯಾರೋ ಒಬ್ರು ನೋವನ್ನ ಸಪ್ರೆಸ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಅವ್ರ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ. ಅದು ಇನ್ನೊಬ್ರಿಗೆ ಗೊತ್ತಿಲ್ಲದೆ. ಇನ್ನೂ ಜ್ಞಾಪಕ ಇದೆ, ನಮ್ಮ ಟೀಚರ್ಗಳು ಸ್ಕೂಲಲ್ಲೆಲ್ಲ ಚಡ್ಡಿ ಬಿಚ್ಬಿಟ್ಟು ನಿಲ್ಲಿಸ್ತಾ ಇದ್ರು. ಶೇಮ್, ಯು ಶುಡ್ ಫೀಲ್ ದ ಶೇಮ್ ಅಂತ. ದಟ್ ಇಸ್ ಸೋ ರಾಂಗ್. ಚಿಕ್ಕ ವಯಸ್ಸಲ್ಲಿ ಒಬ್ರು ಟೀಚರ್ ಇದ್ರು, ಶಿ ಯೂಸ್ ಟು ಲಿಟರಲಿ ಪ್ಲೇಟ್ ತಗೊಂಡು ನನ್ನ ಪರ್ಟಿಕ್ಯುಲರ್ಲಿ ಯಾವುದೋ ಒಂದು ಅಸೈನ್ಮೆಂಟ್ ಮಾಡ್ಕೊಂಡ್ ಬಂದಿರಲಿಲ್ಲ ಅಂತ ಬಾತ್ರೂಮಲ್ಲಿ ತಗೊಂಡೋಗಿ ಡ್ರಮ್ ಒಳಗೆ ಹಾಕಿ ಡ್ರಮ್ನ ಮುಚ್ಚಿಬಿಟ್ಟು ಆಮೇಲೆ ಒಂದು ಅರ್ಧ ಗಂಟೆ ಡ್ರಮ್ಮಲ್ಲೇ ಬಿಟ್ಟು ಆಮೇಲೆ ತೆಗೆದ್ಬಿಟ್ಟು ಲೈಟ್ ಆಫ್ ಮಾಡಿ ಆನ್ ಮಾಡಿ, ಬಿಕಾಸ್ ಐ ವಾಸ್ ವೆರಿ ಸ್ಕೇರ್ಡ್ ಆಫ್ ಡಾರ್ಕ್ನೆಸ್. ಶಿ ಹ್ಯಾಡ್ ಡನ್ ದಟ್. ಆತನ ಆಸ್ತಿ ಅಪ್ಪಂಗೆ ಒಂದ್ ದೊಡ್ಡ ಪ್ರಾಪರ್ಟಿ, ಇವತ್ತೆಲ್ಲ ಅದು ಕೋಟಿಗಳಿಗೆ ಬಾಳ್ತಕ್ಕಂಥ ಪ್ರಾಪರ್ಟಿ. ಒಬ್ರು ಫ್ಯಾಮಿಲಿ ಮೆಂಬರೇ ಬರೆಸ್ಕೊಂಡ್ರು ಅದನ್ನ. ನಮ್ಮ ತಾತನ ಕೈಯಲ್ಲಿ ನಮ್ಮ ಅಪ್ಪಂಗೂ ಕೂಡ ಯಾವುದೇ ತರ ದುಡ್ಡು ಕೊಟ್ಟಿಲ್ಲ. ನಮ್ಮಪ್ಪ ಹೋಗಿ ನೀಟಾಗಿ ಅವ್ರಿಗೆ ಆಸ್ತಿ ಬರ್ಕೊಟ್ಟು ಬಂದ್ರು. ನಮ್ಮಮ್ಮ ಯಾವತ್ತೂ ಮಕ್ಕಳ ಮುಂದೆ ನಮ್ಮ ಮುಂದೆ ಅಪ್ಪಮ್ಮ ಜಗಳ ಆಡ್ತಿರ್ಲಿಲ್ಲ. ಅವ್ರ ಗಂಡನ ಯಾವತ್ತೂ ಅವ್ರು ಬಿಟ್ಕೊಡ್ತಿರ್ಲಿಲ್ಲ. ನಮ್ಮಪ್ಪ ಹೆಂಗೆ ಅಂದ್ರೆ ಪಾಪ ಲೈಫಲ್ಲಿ ಏನೋ ಅವ್ರು ತುಂಬಾ ಆಸೆ ಪಟ್ಟವ್ರಲ್ಲ ಆಯ್ತಾರೆ. ಅವ್ರಿಗೆ ಹೊಟ್ಟೆಯವ್ರಿಗೆ ಗೊತ್ತಿರ್ಲಿಲ್ಲ, ಜಲಸಿ ಅನ್ನೋದು ಗೊತ್ತಿಲ್ಲ. ರೀಸೆಂಟ್ ಆಗಿ ಕಳ್ಕೊಂಡೆ ನಾನು. ಬಟ್ ನಮ್ಮಪ್ಪ ಇಲ್ಲ ಅಂತ ನಾನು ಅನ್ಕೊಳ್ಳಲ್ಲ ಆಯ್ತಾ. ನಾನು ರೇಡಿಯೋ ಮುಗಿಸ್ಕೊಂಬಂದು ಅವ್ರಿಗೆ ಒಂದು ಹಾಯ್ ಹಲೋ ಅಂತ ಪ್ರತಿ ರಾತ್ರಿ ಹೇಳೋನು. ಅವತ್ತು ಏನಾಯ್ತು ಗೊತ್ತಿಲ್ಲ, ಅಲ್ಲಿ ಅಪ್ಪ ಅಮ್ಮನ ರೂಮಿಗೆ ಹೋದೆ. ಅಪ್ಪ ಮಲಗಿದ್ರು, ನಾನು ಹೇಳಿಲ್ಲ. ಆಮೇಲೆ ಅಮ್ಮ ನಾನು ಬೇರೆ ಏನೋ ಮಾತಾಡಿದ್ವಿ, ಮಾಮೂಲಿ ಸುಸ್ತು ಅಂತ ಮಲಗಿದೆ ಅಷ್ಟೇ. ಆರಾಮಾಗಿ ಒಬ್ಬ ನಿದ್ದೆ ಮಾಡಿ ಮಲಗಿದಂತ ವ್ಯಕ್ತಿ ರಾತ್ರಿ 2 ಗಂಟೆಗೆ ನಾನು ನೋಡಿದ್ದು. ಬೆಳಿಗ್ಗೆ 7 ಗಂಟೆಗೆ ಒಬ್ರು ಇಲ್ಲ ಆಯ್ತಾ. ರಾತ್ರಿ 2 ಗಂಟೆ ಸಡನ್ ಆಗಿ ಇಟ್ಟಿರ್ತಾನೆ. ಕರೆಕ್ಟ್ ಅಲ್ಲ, ನನ್ನ ತಂದೆ ಇಲ್ಲ. ಅದು ಹೆತ್ತವರಿಗೊಂದು ಪತ್ರ ಬರೆಯುವ ಆಸೆ, ವಿಳಾಸಕ್ಕೆ ತಲುಪಿಸುವ ಓಲೆಕಾರನು ಯಾರು, ಬೆರಳೆಣಿಕೆಯಷ್ಟೇ ಕನಸು, ನನಸಾಗುವ ಘಳಿಗೆಯೇ ಸೊಗಸು, ಇದೇ ನಾನು, ನನ್ನ ಕನಸು. ನಾವ್ ಹೆಂಗೆ ಉಸಿರಾಡ್ತಿರ್ತೀವ ಶುರು ಮಾಡ್ತೀವ ಪಾಡ್ಕಾಸ್ಟ್. ಓಕೆ, ಶುರು ಮಾಡುವ. Yes. You're okay with this? Yeah, I'm okay. Okay. You okay? We okay? He is perfectly fine for him. What? He just has to open his mouth and words will be like flowing. Okay, ಶುರು ಮಾಡ್ತೀನಿ. ರಾಜೇಶ್ ಸಿವಿಲ್ಸ್ ನ ಏನಾಯ್ತು? ನೀರು ಕೊಟ್ಕೊಳ್ಳಿ ಸ್ವಲ್ಪ. ಇಲ್ಲಿ
ಮೂಡೊಟ್ಟೋಗತ್ತೆ. ರಾಜೇಶ್ ಶಿವಿಲ್ಸ್ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ಪಾಡ್ಕಾಸ್ಟ್ ತುಂಬಾ 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 ಸ್ಪೆಷಲ್, ಯಾಕಂದ್ರೆ ಇವತ್ತು ನನ್ನೊಟ್ಟಿಗಿದ್ದಾರೆ ಇಬ್ರು ಡಾಕ್ಟರ್ಸ್. ಅದೇನೋ ನಾವ್ ಮಾತಾಡೋಕ್ ಮುಂಚೆ ಆಗೋಯ್ತು ನಿಮ್ಗೆ. ಇಬ್ರಲ್ಲ, ಆಕ್ಚುಲಿ ನಾನು ಒಂಥರ ಡಾಕ್ಟ್ರೆ, 3 ಜನ ಡಾಕ್ಟ್ರು. ನೀವ್ ಗುರುನ ನಾನ್ ರೇಡಿಯೋಲ್ ಡಾಕ್ಟ್ರು, ಅವ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಡಾಕ್ಟ್ರು. ಅಂಡ್ ನೀನು ಓಕೆ, ನೀನು ಇವಾಗ ಒಂದ್ ಸ್ವಲ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಡಾಕ್ಟರ್ ಅಲ್ವಾ? ಇನ್ಸ್ಟಾಗ್ರಾಮ ಇಲ್ಲ, ನಾನೇನು ಓಕೆ, ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಾನು ಇಬ್ಬರು ಫ್ರೆಂಡ್ಸ್ ಜೊತೆಗೆ ಪಾಡ್ಕಾಸ್ಟ್ ಮಾಡ್ತಿದ್ದೀನಿ. ಒಬ್ರು ಕರಾವಳಿ ಚಲುವೆ ನೀತು ಶೆಟ್ಟಿ, ಅಂಡ್ ಇನ್ನೊಬ್ರು ತೀರ್ಥಹಳ್ಳಿ ಚಲುವ ಇವರು ತೀರ್ಥಹಳ್ಳಿ. ಓಕೆ, ಒಬ್ಬ ಗೊತ್ತೇ ಇಲ್ಲ. ತೀರ್ಥಹಳ್ಳಿ ಬಗ್ಗೆ ಗೊತ್ತಿರ್ಲಿಲ್ಲ. ಹಾಯ್. Okay, ಸಾಕು. ಓ ಹಾಯ್. ಅಕ್ಷಯ್ ವಾಸು ಇವತ್ತು ಪಾಡ್ಕಾಸ್ಟ್ ಅಲ್ಲಿ. ನಾನು ಆಕ್ಚುಲಿ ಫಾಲೋ ಮಾಡ್ತೀನಿ ಅವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ. ನಾನು ಫಾಲೋ ಮಾಡ್ತೀನಿ. ನಾನ್ ಮಾಡಿದ್ಮೇಲೆ ಮಾಡಿದ್ದೆ. ಓಕೆ, ನಾನು ನಿಮ್ಮಿಬ್ಬರನ್ನು ಆಕ್ಚುಲಿ ಯಾರು ಫಸ್ಟ್ ಫಾಲೋ ಮಾಡಿದ್ದು? ನಾನು ಅಲ್ಲ, ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನಾನೇ ಫಾಲೋ ಮಾಡಿದ್ದೀನಿ ಅಷ್ಟೆಲ್ಲ ನೆನಪಿಲ್ಲ, ಯಾಕಂದ್ರೆ ನಿಂದು ನಂದು ಫ್ರೆಂಡ್ಶಿಪ್ ತುಂಬಾ ಅಲ್ವಾ? ನಿಮ್ಗೂ ಅನ್ಬೇಕಾ? ಇಲ್ಲ, ನೀನು ಅಂತಾರೆ ನೀನೆ. ನಮ್ಮ ಫ್ರೆಂಡ್ಶಿಪ್ ತುಂಬಾ ಹಳೆ. ಇನ್ಸ್ಟಾಗ್ರಾಮ್ ಹುಟ್ಟಕ್ ಮುಂಚೆಯಿಂದ Of course. ಫೇಸ್ಬುಕ್ ಎಲ್ಲ ಇತ್ತು, ನಾವ್ ಅಷ್ಟೊಂದು ಅಲ್ಲ ಅಷ್ಟೇ. ಫೇಸ್ಬುಕ್ ಹುಟ್ಟಿತ್ತು, ಇನ್ಸ್ಟಾಗ್ರಾಮ್ ಹೊಟ್ಟೆಲಿತ್ತು ಅನ್ಸತ್ತು. ಕರೆಕ್ಟ್. ಸೊ ನಾನಾಗ್ಲೇ ಏನಕ್ಕೆ ನಾನು ತಮಾಷೆಗೆ ಅನ್ನೋದು ಏನಕ್ಕೆ ಅನ್ನೋ ಗೊತ್ತಿಲ್ಲ. 3 ಜನ ಒಂಥರ ಡಾಕ್ಟರ್ಸ್ ಅಂತ. ಆಕ್ಚುಲಿ ಒಂಥರ ಡಾಕ್ಟರ್ಸ್ ನಾವು ಕರೆಕ್ಟಾಗಿ ಕುತ್ಕೊಂಡು ಗಮನಿಸಿದ್ರೆ, ಈಗ ರೇಡಿಯೋ ನಾನು ಮಾಡೋ ಶೋ ಆಗಿ ಅಲ್ಲಿ ಒಂಥರ ಕೌನ್ಸಿಲಿಂಗು, ಅಕ್ಷಯ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂಥರ ಕೌನ್ಸಿಲಿಂಗ್, ಅಂಡ್ ಮೇಡಮ್ ಅವರಂತೂ ಇವರೇ ಪ್ರೊಫೆಷನಲ್ ಶಾಮನಿಕ್ ಪ್ರಾಕ್ಟೀಷನರ್. ಓಕೆ, ಇದು ನನಗೊಂದು ಒಳ್ಳೆ ಟೈಮ್ ಆಕ್ಚುಲಿ. ನನ್ನ ಮನಸ್ಪೂರ್ವಕವಾದಂಥ ಗ್ರ್ಯಾಟಿಟ್ಯೂಡ್ ನಿಮಗೆ ಸೀರಿಯಸ್ಲಿ ಪಾಡ್ಕಾಸ್ಟ್ ಮುಖಾಂತರ. ಬಿಕಾಸ್ ಬಹಳಷ್ಟು ವರ್ಷಗಳಿಂದ ನಾನು ಯೂಟ್ಯೂಬಲ್ಲಿ ಒಂದು ಪಾಡ್ಕಾಸ್ಟ್ ಮಾಡಬೇಕು ಅಥವಾ ಯೂಟ್ಯೂಬ್ ಶುರು ಮಾಡಬೇಕು ಅಂದ್ಕೊಂಡಾಗ ನನಗೆ ಏನೋ ಒಂಥರ ಯೂಟ್ಯೂಬ್ ಬೇಡ ಅಂತಲೇ ಇತ್ತು. ನನ್ನ ತಂಗಿ ಯಾವಾಗಲೂ ತಲೆ ತಿಂತಿದ್ಲು, ಆದರೂ ನಾನು ಯೂಟ್ಯೂಬಿಗೆ ಬರೋ ಧೈರ್ಯ ಮಾಡಲೇ ಇಲ್ಲ. ಫೈನಲಿ ಒಂದೂವರೆ ವರ್ಷದ ಮುಂಚೆ ನನ್ನ ತಂಗಿ ರಂಜಿತಾ ಗೌಡ, ಥ್ಯಾಂಕ್ ಯು, ನನ್ನ ತಂಗಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅವಳಿಗೆ. ಅವಳು ನನಗೆ ಆ್ಯಕ್ಚುಲಿ ಇಲ್ಲ, ನಂಗೆ ಗೊತ್ತಿಲ್ಲ, ನೀನೊಂದು ವಾರದಲ್ಲಿ ನೀನು ಶುರು ಮಾಡ್ತಿದ್ಯಾ ಅಂತ. ಆ್ಯಕ್ಚುಲಿ ನನ್ನ ಪಾಡ್ಕಾಸ್ಟ್ ಪ್ರೊಡ್ಯೂಸರೇ ಅವಳು. ಓಕೆ, ಅಂದರೆ ನನ್ನ ಹತ್ರ ದುಡ್ಡಿದೆ ಇಲ್ಲ ಅಂತಲ್ಲ, ಅವಳ ಮಾತ್ರ ಲಕ್ ಫ್ಯಾಕ್ಟರ್ ಥರ ಅವಳಿಂತ. ನಂಗೆ ಗೊತ್ತಿಲ್ಲ, ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ. ಸೋ ಈಸಿ, ಲಕ್ ಅಂತ ಹೇಳ್ಬಿಟ್ರೆ ಸಾಕು, ಬೇರೆಯವ್ರ ಕೈ ಮಾಡಿಸ್ಬೋದು ಕೆಲಸ. ನಾನು ಏನಕ್ಕೆ ಈಗ ಆ ಲಕ್ ಅಂತ ಹೇಳಿದೆ ಅಂದರೆ, ಅಫ್ಕೋರ್ಸ್ ನನ್ನ ಪಾಡ್ಕಾಸ್ಟ್ ರಿಲೀಸ್ ಮಾಡಿ ನನ್ನ ಮೊದಲನೇ ಗೆಸ್ಟ್ ಜೊತೆ ಒಂದು ಪಾಡ್ಕಾಸ್ಟ್ ಬಿಟ್ಟು 1 ವಾರ ಆದ ತಕ್ಷಣ ನಿನ್ನ ಜೊತೆಗೆ ಒಂದು ಪಾಡ್ಕಾಸ್ಟ್ನ ರಿಲೀಸ್ ಮಾಡಿದ್ರು. ನೀತು ಅದು ಏನು ಮ್ಯಾಜಿಕ್ ಮಾಡಿದೆಯೋ ಗೊತ್ತಿಲ್ಲ, ನಿನ್ನ ಜೊತೆ ನಾನು ಮಾಡಿದಂಥ ನನ್ನ ರಾಜೇಶ್ ಶಿವಿಲ್ಸ್ ಪಾಡ್ಕಾಸ್ಟ್ನ 2ನೇ ಪಾಡ್ಕಾಸ್ಟೇ ನಿಂದು. ಆ ಒಂದು ಪಾಡ್ಕಾಸ್ಟ್ ಕಿತ್ಕೊಂಡು ಹೋಯ್ತು. He always keeps telling about that. ಎಷ್ಟು ಜನ ಇವತ್ತು ಟಚ್ ವುಡ್ ನನ್ನ ಪಾಡ್ಕಾಸ್ಟ್ ರೀಚ್ ಆಗಕ್ಕೆ ಇಷ್ಟು ಜನ ನನ್ನ ಇಷ್ಟು ಅಂದರೆ ನಿಮ್ಮ ಪಾಡ್ಕಾಸ್ಟ್ ಆಗಲಿ, ನನ್ನ ಶೋ ಆಗಲಿ, ಕಂಟೆಂಟ್ ಆಗಲಿ, ನಂಬಗಳಾಗಲಿ, ನಮ್ಮ ಗೆಸ್ಟ್ಗಳಾಗಲಿ ಇಷ್ಟು ಪ್ರೀತಿಸೋಕ್ಕೆ ಅಲ್ಲಿ ಒಂದು ಆ ಪಾಡ್ಕಾಸ್ಟ್ ಹಾಕೊಟ್ಟಂಥ ಬುನಾದಿ ಇತ್ತಲ್ಲ, ಸ್ಪೆಷಲ್ ಎಪಿಸೋಡ್ ನೀತು ಶೆಟ್ಟಿ ಬಂದಿದ್ದು. ವಾವ್, ಅಕ್ಷಯ್ ಎಷ್ಟು ಜನ ಗೊತ್ತಾ ಅಕ್ಷಯ್, ದೊಡ್ಡ ಸಿನಿಮಾ ಹೀರೋಗಳಿಂದ ಹಿಡಿದು ಯಾರೆಲ್ಲ ಯಾರು ಫೋನ್ ಮಾಡಿದ್ರು ಹೇಳೋರು, ನೀತು ಶೆಟ್ಟಿ ನೋಡಿದೆ ನಿನ್ ಜೊತೆ, ನೀತು ಶೆಟ್ಟಿ ನೋಡಿದೆ ಪಾಡ್ಕಾಸ್ಟ್ ನೋಡಿದೆ. ಒಂಥರ ಮೈ ಗಾಡ್, he had this image as a RJ ಅಲ್ವಾ. So Love Guru, that is for millennials. For the Gen Z, it was a reintroduction of him. ಕರೆಕ್ಟ್. ಇದ್ರ through ರಾಜೇಶ್ ರಿವೀಲ್ಸ್ ಅಂತ ಏನಿಲ್ಲ, ನಾವು ಜನ್ಸಿಗಳು ನೀವೇನ ಅಲ್ಲ, ಇನ್ನು 10-20 ವರ್ಷ ಆದ್ರೆ ಅವ್ರು ನಾವು ಬಟ್ ಏನ್ ಗೊತ್ತಾ, ಆಲ್ಸೋ ನಾವ್ ಇವಾಗ ಮಾತಾಡೋದಾದ್ರೂ ಕೂಡ ನಮ್ ಎದುರುಗಡೆ ಕೂತೋರು ಆ ಸ್ಪೇಸ್ ತಮಗೆ ಅದನ್ನ ಸ್ಪೇಸ್ ಕೊಟ್ರೇನೆ ಮಾತಾಡಕ್. ಡೆಫಿನೆಟ್ಲಿ. ಅಂಡ್ ಸ್ಪೇಸ್ ಅಂತಂದ್ರೆ ಅವ್ರಿಗೆ ನಾವ್ ಹೇಳೋದ್ ಅರ್ಥ ಆಗಿರ್ಬೋದು, ಅಥವಾ ನಮ್ಮಿಂದ ಏನು ವಾಟ್ ಶುಡ್ ಬಿ ಬ್ರಾಟ್ ಔಟ್ ಆಫ್ ಅಸ್ ಅನ್ನೋದು ಐ ಡೋಂಟ್ ನೋ ಅದ್ ಹೆಂಗೆ. One thing I've always heard about him is, ನಿನ್ ಲೈಫಲ್ಲಿ ನೀತು ಇವಾಗ ನೀನು ಬೇರೆಯವ್ರಿಗೆ ನಿನ್ ಶಮನಿಸಮ್ ಬಿಟ್ಟು ಏನಾದ್ರೂ ಅಡ್ವೈಸ್ ಕೊಡೋ ವಿಚಾರ ಬರಬಹುದು, ಅಥವಾ ಅಕ್ಷರ ನೀನೇ ಅನ್ಬೋದು. ನಿಮ್ ಲೈಫಲ್ಲಿ ನಿಮಗೆ ಯಾರಾದ್ರೂ ಒಬ್ರು ದೊಡ್ಡ ಮನುಷ್ಯರು ಕೊಟ್ಟಂತ ಒಂದು ವರ್ಸ್ಟ್ ಅಡ್ವೈಸ್ ಅಂದ್ರೆ ನೀವು ಹೇಳಿದ ನೆನಪರ್ತಲ್ವಾ? ವರ್ಸ್ಟ್ ಅಡ್ವೈಸ್ ಫಸ್ಟ್ ಎಲ್ಲ ನಮ್ಮನೇಲಿ ಪ್ರತಿ ವಿಷಯಕ್ಕೂ, ಈಗ ನಾನು ತುಂಬಾ ಸಂತೋಷವಾಗಿರ್ತೀನಿ ಅಂತ ಅನ್ಕೊಳ್ಳೋಣ,
ತುಂಬಾ ನಗುಬೇಡ, ನೆಕ್ಸ್ಟ್ ಅಳಬೇಕಾಗತ್ತೆ ಅಂತ ಯಾವಾಗ್ಲೂ ಹೇಳೋ, ಯಾರೇ ಆಗ್ಲಿ ನಮ್ಮ ಫ್ಯಾಮಿಲಿ, ನಾನು ಇಂಥವ್ರದ್ದೇ ಹೆಸರು ತಗೊಳ್ಬೇಕು ಅಂತೆಲ್ಲ. ಅದು ಇವಾಗ್ಲೂ ಕೂಡ ಬಹಳಷ್ಟು ಫ್ಯಾಮಿಲಿಗಳು ನಡೆಯುತ್ತೆ. ಹಿಂದಿನವ್ರದ್ದು ನಂಬಿಕೆ ಆ ತರ ಇದೆ, ಏನೋ ಒಂದು ಒಳ್ಳೇದಾಯ್ತು ಅಂತಂದ್ರೆ ಕೆಟ್ಟದಾಗ್ಲೇಬೇಕು ಅಂತ. ಸೊ ನಾನು ತುಂಬಾ ನಕ್ಬಿಟ್ಟೆ ಅಂತಂದ್ರೆ ಬೈ ಡಿಫಾಲ್ಟ್ ಹಂಗೆ ಕೇಳ್ಕೊಂಡು ಬಂದಿದ್ರೆ ಏನೋ ಕೆಟ್ಟದಾಗೇ ಆಗುತ್ತೆ ಅಂತ. ಈಗ ನಾವು ಯಾವಾಗಲೂ ಐಸ್ ಸ್ಕೇಟಿಂಗ್ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಒಬ್ಬ ಐಸ್ ಸ್ಕೇಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಐಸ್ ಮೇಲೆ ಅವ್ನು ಸಡನ್ ಆಗಿ ನಾನು ಮರಕ್ಕೆ ಗುದ್ದಬಾರ್ದು ಅಂತ ಅನ್ಕೊಂಡ್ರೆ ಅವ್ನು ಬರೀ ಮರಗಳೇ ಕಾಣಕ್ ಸ್ಟಾರ್ಟ್ ಆಗುತ್ತೆ, ಐಸ್ ಕಾಣಕ್ ಸ್ಟಾರ್ಟ್ ಆಗಲ್ಲ. ಅವ್ನು ಡೆಫಿನೆಟ್ಲಿ ಹೋಗಿ ಮರಕ್ಕೆ ಗುದ್ದ. ಆಕ್ಚುಲಿ ಸೊ ಐಸ್ ಬಗ್ಗೆ ಕಾನ್ಸಂಟ್ರೇಷನ್ ಇರಬೇಕು. ಸೊ ನಗಬೇಕು ಅಂದಾಗ ನಕ್ ಬಿಡ್ಬೇಕು, ಖುಷಿ ಪಡ್ಬೇಕು ಅಂದಾಗ ಖುಷಿ ಬಿಟ್ಬಿಡ್ಬೇಕು. ಈಗ ನೆಕ್ಸ್ಟ್ ಅವರ್ತಲ್ಲಿ ನಾನು ಇರ್ತೀನಿ ಇಲ್ವೋ ಅಂತ ಯಾರಿಗೂ ಗೊತ್ತಿಲ್ಲ, ಅದಕ್ಕೆ ನಾವು ಬೇಲಿ ಹಾಕೋಬಾರ್ದು. ಐ ಫೀಲ್ our previous generation, ನಾನು ಎಲ್ಲರಿಗೂ ಹೇಳ್ತಲ್ಲ, our previous generation are less happier than us because of all this belief and restrictions ಅಂತ. I feel that is a worst advice, and ನಾನು ಅದನ್ನ ಮುಂಚೆ ಅನ್ಕೊಂತಾ ಇದ್ದೆ, ಬಟ್ I've left it behind. There are a lot of such things that I've left behind. ಅದ್ರಲ್ಲಿ ಇದೊಂದು ನನಗೆ ಈಗ ಜ್ಞಾಪಕ ಬಂದಿತ್ತು. ಆಕ್ಚುಲಿ ಪರ್ಫೆಕ್ಟ್ ಆಗಿ ಹೇಳಿದ್ದು, ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಆಕ್ಚುಲಿ ಆಗೋದು. ಅದು ಬಿಟ್ಟು ನನ್ನ ಲೈಫಲ್ಲಿ ನಾನು ಹೇಳ್ಬೇಕಾದ್ರೆ ಒಂದು ಸ್ವಲ್ಪ ಸೀರಿಯಸ್ ಆಗಿ ಬಿಡ್ಬೋದೇನೋ. ಏನಂತಂದ್ರೆ, ನಾನು ಇವಾಗ ಮೀಡಿಯಾದಲ್ಲಾಗಿರ್ಬೋದು ಅಥವಾ ಸಿನಿಮಾಗಳಲ್ಲಾಗಿರ್ಬೋದು, ಎಲ್ಲರೂ ಪ್ರೀತಿ ಅಂತಂದ್ರೆ ತ್ಯಾಗ ಅನ್ನೋ ರೀತಿಲಿ ಒಂದು ತೋರ್ಸಿರುವಂತ ಒಂದು ಏನ್ ಹೇಳ್ತಾರೆ, ಪ್ರೀತಿ ಮಧುರ ತ್ಯಾಗ. ಬರೀ ಮುಂಗಾರು ಮಳೆ ಅಲ್ಲ, ಲೈಕ್ ಓವರ್ ಆಲ್ ಸುಮಾರು ಸಿನಿಮಾಗಳಲ್ಲಿ ತ್ಯಾಗಮಯಿಗೆ ಜಾಸ್ತಿ ಜನರದ ಸಿಂಪತಿ ಒಂದ್ ಸಿಗುತ್ತೆ, ಬಟ್ ಬೇರೆ ಏನೂ ಸಿಗೋದಿಲ್ಲ. ಪ್ರೀತಿನೂ ಸಿಗೋದಿಲ್ಲ, ಹುಡುಗಿನೂ ಸಿಗಲ್ಲ, ಹುಡುಗನೂ ಸಿಗಲ್ಲ, ಏನ್ ಬರಲ್ಲ. ಓಕೆ, ಸೊ ಐ ಥಿಂಕ್ ನನ್ನ ಪ್ರಕಾರ ಪ್ರೀತಿ ಅನ್ನೋದು ಮಾರ್ಟಿಯರ್ಶಿಪ್ ಅಂತ ಒಂದು ನಾನು ಮೊದಲು ಏನ್ ಅನ್ಕೋತಾ ಇದ್ದೆ. ಐ ಥಿಂಕ್ ನಾನು ಅದನ್ನ ಸಿನಿಮಾದಲ್ಲಿ ನೋಡಿರ್ಬೋದು ಅಥವಾ ಮನೇಲಿ ನೋಡಿರ್ಬೋದು ಅಥವಾ ಎಲ್ಲಾದ್ರೂ ನೋಡಿರ್ಬೋದು. ಅಂಡ್ ಆಲ್ಸೋ ಪ್ರೀತಿ ಅನ್ನೋದು ನಾನು ಬರೀ ಗಂಡು ಹೆಣ್ಣಿನ ಬಗ್ಗೆ ಹೇಳ್ತಿಲ್ಲ, ಇವಾಗ ತಾಯಂದ್ರು ಕೂಡ ಇವಾಗ ತಾಯಂದ್ರು ಕೂಡ ಏನಂದ್ರೆ, ನನ್ನ ಮಕ್ಳಾದ್ಮೇಲೆ ನಾನು ಅವ್ರಿಗೋಸ್ಕರನೇ ಬದುಕೋದು ಅಂತ ಅವ್ರನ್ನ ಮರ್ತ್ ಬಿಟ್ಟು ಅವ್ರ ಲೈಫ್ನ ಸ್ಯಾಕ್ರಿಫೈಸ್ ಮಾಡೋದು, ಅದು ಐ ಮೀನ್ ಇಟ್ಸ್ ಅ ಬಿಗ್ ಥಿಂಗ್, ಇಲ್ಲ ಅಂತಲ್ಲ. ಬಟ್ ಐ ಥಿಂಕ್ ಆ ತ್ಯಾಗ ಅನ್ನೋದು ಕಡಿಮೆ ಆಗಿ ಎಲ್ಲರೂ ಖುಷಿಯಿಂದ ಪ್ರೀತಿಯಿಂದ ಎಲ್ಲರಿಗೂ ಎಲ್ಲ ಸಿಗೋ ತರ ಇರೋಂಥ ಒಂದು ಗಿವ್ ಅಂಡ್ ಟೇಕ್ ಇರ್ಬೇಕು ಅಂತ ನನ್ಗನ್ಸುತ್ತೆ. ಸೊ ದ ವರ್ಸ್ಟ್ ಅಡ್ವೈಸ್ ಇಸ್ ಎಲ್ಲದಕ್ಕೂ ತ್ಯಾಗ ಮಾಡಿದ್ರೇನೆ ಇಸ್ ಅದಕ್ಕೊಂದು ವ್ಯಾಲ್ಯೂ ಅಂತ ಹೇಳಿದ್ದು. ದಟ್ ಇಸ್ ಟ್ರೂ. ನಾವು ಹ್ಯಾಪಿ ಆಗಿದ್ರೆ ನಾವು ಅಪೋಸಿಟ್ ಆಗಿರೋರ್ನ ಹ್ಯಾಪಿಯಾಗಿ ಇಟ್ಕೋಬಹುದು. ನಾನೇ ಹ್ಯಾಪಿ ಆಗಿಲ್ಲ ಅಂತಂದ್ರೆ, ಈಗ ಐಟಲ್ ಅಲ್ಲ, ನಾನು ಪ್ರೀತಿಸ್ಕೊಳ್ಳೋದು ನನ್ನ ಜವಾಬ್ದಾರಿ. ಆ ಜವಾಬ್ದಾರಿನೂ ನಾನು ಬೇರೆಯವ್ರ ಮೇಲೆ ವಹಿಸ್ಬಿಟ್ರೆ, ಈಗ ಎಲ್ಲರೂ ಅವರ ಮನೆ ಬೀಗ ಕಳ್ಕೊಂಡು ಹುಡುಕ್ತಾ ಇದಾರೆ. ಅಂತದ್ರಲ್ಲಿ ಯಾರ ಹತ್ರನೂ ಹೋಗ್ಬಿಟ್ಟು ನನ್ನ ಮನೆ ಬೀಗ ಅವ್ರ ಕೈ ಕೊಟ್ಬಿಟ್ಟು ಇದನ್ನ ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಸ್ವಲ್ಪ ಟೈಮ್ ಬಿಟ್ಟು ಹೋದ್ರೆ, ಅವ್ರ ಹತ್ರ ನಮ್ ಬೀಗ ಇರೋದಿಲ್ಲ. ನಾನು ಇಡೀ ಲಾಕೆ ಚೇಂಜ್ ಮಾಡ್ಬೇಕು, ಇಲ್ಲ ಡೋರೇ ಹೊಡೆದಾಕಬೇಕು. ಹೌದು. ಸೊ ಅನ್ಲೆಸ್ ಯು, ಈಗ ನಾನು ರಾಜೇಶ್ಗೆ ಹೇಟ್ ಕೊಡ್ಬೇಕು ಅಂತಂದ್ರೆ ದ ಹೇಟ್ ಹ್ಯಾವ್ ಟು ಪ್ರೊಡ್ಯೂಸ್ ಇನ್ ಮೀ ಫಸ್ಟ್. ರಾಜೇಶ್ಗೆ ನಾನು ಲವ್ ಕೊಡ್ಬೇಕು ಅಂದ್ರೆ ನನ್ನಲ್ಲಿ ಕ್ರಿಯೇಟ್ ಆಗ್ಬೇಕು. ನನ್ನಲ್ಲಿ ಇರೋದು ಮಾತ್ರ ನಾನು ರಾಜೇಶ್ ಕೊಡೋಕ್ಕಾಗೋದು, ಇಲ್ಲಿ ಯಾರು ನೀತು ಕೊಡೋಕ್ಕಾಗೋದು. ಹಾಗೇನೆ ಈಗ ನನ್ನಲ್ಲಿ ಪ್ರೀತಿನೇ ಇಲ್ಲ ಅಂತಂದ್ರೆ ನಾನು ಪ್ರೀತಿ ಹೇಗೆ ಕೊಡೋದು? ನಾನು ಅದನ್ನ ತ್ಯಾಗ ಮಾಡ್ಬಿಟ್ಟಿದೀನಿ ಅಂತಂದ್ರೆ ಅದ್ರಲ್ಲಿ ನನ್ನ ಹತ್ರ ಇಲ್ಲ ಅಂತ. ಕರೆಕ್ಟ್. ಇಫ್ ಯು ಗೋ ಅರೌಂಡ್, ಈ ಓಶೋ ಒಂದ್ ಕಡೆ ಹೇಳ್ತಾರೆ, ನಿನ್ನ ಹತ್ರ ಏನಿಲ್ವೋ ಅದನ್ನ ನೀನ್ ಕೇಳ್ತೀಯ ಅಲ್ವಾ, ನೀನ್ ಹೋಗಿ ಇನ್ನೊಬ್ಬನ ಹತ್ರ ರೆಸ್ಪೆಕ್ಟ್ ಕೇಳ್ತಾ ಇದೀಯ ಅಂತಂದ್ರೆ ನಿನ್ನ ಹತ್ರ ರೆಸ್ಪೆಕ್ಟ್ ಇಲ್ಲ ಅಂತ, ನಿನಗೆ ರೆಸ್ಪೆಕ್ಟ್ ಇಲ್ಲ. ಹೌದು. ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್, ಐ ಸ್ಟ್ರಾಂಗ್ಲಿ ಫಾಲೋ ದಟ್. ಸೊ ಅದಕ್ಕೇನೆ ನಾವು ಈಗ ಯಾರು ತುಂಬಾ ಡಿಪ್ರೆಸ್ಡ್ ಆಗಿದ್ದಾರೆ ಅಂತಂದ್ರೆ, ಆತರ ಏನಾದ್ರು ಇದ್ರೆ ಒಂದು ಸಪೋರ್ಟ್ ಅನಿಮಲ್ ತಗೊಳ್ಳಿ ಅಂತ. ಬಿಕಾಸ್ ಇಟ್ ಮ್ಯಾನುಫ್ಯಾಕ್ಚರ್ಸ್ ದ ಲವ್ ಇನ್ ಯು. ಆ ಪ್ರಾಣಿ ಬಂದ ತಕ್ಷಣ, ಈಗ ಇದರ ಡಾಗ್ ಆರ್ ಅ ಕ್ಯಾಟ್, ಯು ಕೆನಾಟ್ ಸ್ಟಾಪ್ ಲವಿಂಗ್ ಇಟ್. And when you create that, you start giving it to others. ಅದು ಎಷ್ಟು ಅನ್ಕಂಡೀಷನಲ್. ಅನ್ಕಂಡೀಷನಲ್. ಸೊ ಅವ್ರು ಹೇಳಿರೋದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಎಲ್ಲ ಸ್ಟಾರ್ಟ್ ಆಗೋದು ಸೆಲ್ಫ್ ಇಂದ. ಇಫ್ ಯು ಹ್ಯಾವ್ ಇಟ್, ನಿಮ್ ಒಳಗಡೆ ಇದ್ರೆ ನೀವು ಅದನ್ನ ಕೊಡ್ಬೋದು. ಸೊ ಸೆಲ್ಫ್ ಲವ್, ಸೆಲ್ಫ್ ಆಕ್ಸೆಪ್ಟೆನ್ಸ್, ಸೆಲ್ಫ್ ಟ್ರಸ್ಟ್, ಎಲ್ಲ ಸೆಲ್ಫ್. ದಟ್ಸ್ ನಂಗೆ ಎಷ್ಟೋ ಸಂದರ್ಭದಲ್ಲಿ ಅನ್ಸೋದು, ಅಮ್ಮಂದ್ರಾಗ್ಬೋದು ಅಥವಾ ಹೌಸ್ ವೈಫ್ಸ್ ಆಯ್ತಾ, ಮದ್ವೆಗಳಾಗಿರ್ತಾರಲ್ಲ, ಯಾರಾದ್ರೂ ಸರಿ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಅಥವಾ ಮನೇಲಿರೋರೆಲ್ಲ ಗಮನಿಸಿ, ಮದ್ವೆ ಆಗ ಒಂದ್ ಹೆಣ್ಣು ಮನೆಗೆ ಬಂದ ತಕ್ಷಣ ಗಂಡಂಗ್ ಲವ್ ಕೊಡ್ತಾಳೆ, ಮಕ್ಳಿಗೆ ಲವ್ ಕೊಡ್ತಾಳೆ, ಅತ್ತೆ ಮಾವಂಗ್ ಕೊಡ್ತಾಳೆ. ಪಾಪ ಆ ಹೆಣ್ಮಗಳು ಅವಳ ಬಗ್ಗೆ ಅವಳನ್ನೇ ಪ್ರೀತಿಸೋದು ಕಳ್ಕೊಂಡು ಮರ್ತು ಹೋಗ್ಬಿಟ್ಟಿರ್ತಾರೆ. ಆಕ್ಚುಲಿ ಎಷ್ಟೊಂದ್ ಜನ ಕೆಲವು ಗಂಡಸರು ಹಂಗ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ತಂದೆ ಅಂತ ಆದ್ಮೇಲೆ ಅವ್ರೇನ್ ಅನ್ಕೊಂತಾರೆ, ನಮ್ ಜವಾಬ್ದಾರಿ ಮನೇನ ನಡ್ಸೋದು ಅಂತ. ಸೊ ಅದಕ್ಕೋಸ್ಕರ ಅವ್ರು ಹಗ್ಲುರುಡು ಎಲ್ಲ ಕೆಲಸ ಮಾಡ್ತಾರೆ. ಬಟ್ ಸಮ್ವೇರ್ ಆ ಒಂದು ಕನೆಕ್ಷನ್ ಗಿಂತ ಜಾಸ್ತಿ ಸರ್ವೈವಲ್ ಏನ್ ಬೇಕು ಅದನ್ನ ಫೋಕಸ್ ಮಾಡಿ ದಟ್ ಆಲ್ಸೋ ಹ್ಯಾಪನ್ಸ್. ಬಟ್ ಲೆಸರ್, ಬಟ್ ಇಟ್ ಡೆಫಿನೆಟ್ಲಿ ಹ್ಯಾಪನ್ಸ್ ಆಸ್ ವೆಲ್. ಅಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಅನ್ಸಲ್ಲ. ಈಗ ಅಪ್ಪ ಅಮ್ಮಂದ್ರು ಮಕ್ಕಳಿಗೋಸ್ಕರ ಎಷ್ಟು ಮಾಡ್ತಾರೆ ನಿಜ. ಅಂದ್ರೆ ಎಲ್ಲಾ ಕೇಸಸ್ ಅಲ್ಲೂ ಅಂತ ಅಲ್ಲ, ಎಲ್ಲರಿಗೂ ಒಳ್ಳೆ ತಂದೆ ತಾಯಿ ಸಿಗ್ಲೇಬೇಕು ಅಂತನೂ ಅಲ್ಲ, ಸಿಕ್ಕಿದ್ದಾರೆ ಅಂತನೂ ಅಲ್ಲ. ಈಗ ಗಮನಿಸಿದ್ರೆ ಕೆಲವು ತಂದೆ ತಾಯಿಗಳು ಮಕ್ಕಳನ್ನ ತುಂಬಾ ತುಂಬಾ ಚೆನ್ನಾಗಿ ಪ್ರೀತಿಸ್ತಾರೆ,
ಅಥವಾ ಫಿನಾನ್ಷಿಯಲಿ ಸ್ಟ್ರಾಂಗ್ ಮಾಡಿ ಇಟ್ಟಿರ್ತಾರೆ, ಎಮೋಷ್ನಲಿ ಸ್ಟ್ರಾಂಗ್ ಮಾಡಿ ಇಟ್ಟಿರ್ತಾರೆ. ನಾಳೆ ಬೆಳಗ್ಗೆ ನನ್ನ ಮಕ್ಕಳಿಗೆ ಊಟ ಇಲ್ಲ ಅಂತ ಕೂಡ ಅವ್ರು ತಲೆ ಕೆಡಿಸ್ಕೊಂಬಾರ್ದು, ಹಂಗೆಲ್ಲ ರೆಡಿ ಮಾಡಿಟ್ಟಿರ್ತಾರೆ. ಇನ್ನು ಕೆಲವು ಮನೆಗಳಲ್ಲಿ ತಂದೆ ತಲೆ ಕೆಡಿಸ್ಕೊಳ್ಳಲ್ಲ, ತಾಯಿನೂ ತಲೆ ಕೆಲವೊಂದು ಮನೆಗಳಲ್ಲಿ ಅಂತ ಎನ್ವಿರಾನ್ಮೆಂಟಲ್ಲಿ ಬೆಳೆದಂಥ ಮಕ್ಕಳು ಅವ್ರಿಗೆ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಅವ್ರು ಹೆಂಗ್ ಕೊಡ್ತಾರೆ ಪ್ರೀತಿ ಇನ್ನೊಬ್ರಿಗೆ? ಅಂದ್ರೆ ಐ ಹರ್ಡ್ ಅಬೌಟ್ ಇಟ್ ಅಲ್ಲ. ಈಗ ವೆನ್ ದ ಕಿಡ್ಸ್ ಡಸಂಟ್ ಗೆಟ್ ದ ಲವ್ ಫ್ರಮ್ ಪೇರೆಂಟ್ಸ್ ಅಲ್ಲ, ದೇ ಡೋಂಟ್ ಪನಿಷ್ ದ ಪೇರೆಂಟ್ಸ್, ದೇ ಡೋಂಟ್ ಹೇಟ್ ದ ಪೇರೆಂಟ್ಸ್, ದೇ ಹೇಟ್ ದೆಮ್ಸೆಲ್ವ್ಸ್. ಕರೆಕ್ಟ್. So, ಅಬ್ಸಲ್ಯೂಟ್ಲಿ ಅಲ್ಲಿ- ಅಬ್ಸಲ್ಯೂಟ್ಲಿ ಅಲ್ಲಿ ಆ ಕೊರತೆನ ನೀಗಿಸ್ಕೊಳ್ಳೋಕೆ ದೇ ಸ್ಟಾರ್ಟ್ ಔಟ್ ಪರ್ಫಾರ್ಮಿಂಗ್ ದೆಮ್ಸೆಲ್ವ್ಸ್. ಅವ್ರ ಹೇಟ್ ಅಂತ ಬಂದಾಗ ಅದೊಂದು ಎಂಟಿ ಸ್ಪೇಸ್ ಅಲ್ಲೆಲ್ಲ ಎಕೋ ಆಗ್ತಾ ಇರುತ್ತೆ. ಸೊ ವೆನ್ ಯು ಆರ್ ನಾಟ್ ಸ್ಟೆಬಿಲೈಸ್ಡ್ ಅಲ್ಲ, ಆ ಎಂಟಿ ಸ್ಪೇಸ್ ನ ತುಂಬಬೇಕು ಅಂತ ಅನ್ಸುತ್ತೆ. ಸೊ ಕೈಗೆ ಸಿಕ್ಕಿದ್ದೆಲ್ಲ ತಗೊಂಡು ಅಲ್ಲಿ ತುಂಬ್ತಾ ಹೋಗ್ತಾರೆ. ಸೊ ಇವೆಂಚುಲಿ ನಮ್ಮನೆ ನಮ್ದಲ್ಲ ಅಂತ ಅನ್ಸಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇಟ್ ಈಸ್ ನಾಟ್ ಸಪೋಸ್ ಟು ಬಿ ದಿಸ್ ವೇ ಅಂತ. ಅಂಡ್ ಎನಿಥಿಂಗ್ ದಟ್ ಯುವರ್ ಪೇರೆಂಟ್ಸ್ ಡಸಂಟ್ ಡೀಲ್ ವಿತ್, ಯು ಹ್ಯಾವ್ ಟು ಡೀಲ್ ವಿತ್ ಇಟ್. ಅದೊಂದು ಫೇಮಸ್ ಎಕ್ಸ್ಪೆರಿಮೆಂಟ್ ಇದೆ, ಐ ಹ್ಯಾವ್ ಮೆನ್ಷನ್ಡ್ ಇಟ್ ಬಿಫೋರ್ ಆಲ್ಸೋ. ಒಂದು ಇಲಿನ ತಗೊಂಡು ಹೋಗ್ತಾರೆ, ಅದರಲ್ಲಿ ಒಂದು ಫಾಕ್ಸ್ ಸ್ಮೆಲ್ ಮಾಡಿಸ್ತಾರೆ. ಇಮಿಡಿಯೇಟ್ಲಿ ದೇ ಟೇಕ್ ಇಟ್ ಟು ಎಲೆಕ್ಟ್ರಿಕ್ ರೂಮ್, ಶಾಕ್ ಕೊಡಿಸ್ತಾರೆ. ಅಂಡ್ ದೇ ಡೂ ಇಟ್ ಟ್ವೈಸ್. ಥರ್ಡ್ ಟೈಮ್ ಆ ಫಾಕ್ಸ್ ಸ್ಮೆಲ್ ಮಾಡ್ತಿದ್ದಂಗೆನೆ ಕಿರ್ಚಾಕ್ ಸ್ಟಾರ್ಟ್ ಮಾಡುತ್ತೆ. ನಾವು ದೇ ಟೇಕ್ ದಿಸ್ ಮೌಸ್ ಅಂಡ್ ಇಟ್ ಮೇಟ್ಸ್ ವಿತ್ ಅನದರ್ ಮೌಸ್, ಇಟ್ ಕ್ರಿಯೇಟ್ಸ್ ದ ಆಫ್ ಸ್ಪ್ರಿಂಗ್. ಆ ಆಫ್ ಸ್ಪ್ರಿಂಗ್ ಸ್ವಲ್ಪ ದೊಡ್ಡದಾಗ್ತಿದ್ದಂಗೆ ಅದನ್ನ ಕರ್ಸಿ ಫಾಕ್ಸ್ ಸ್ಮೆಲ್ ಮಾಡ್ತಿದ್ದಂಗೆ ಕಿರ್ಚೋಕ್ ಶುರು ಮಾಡುತ್ತೆ, ಬಿಕಾಸ್ ಇಟ್ ಈಸ್ ಕ್ಯಾರಿಯಿಂಗ್. ಸೊ ಇಫ್ ಯುವರ್ ಪೇರೆಂಟ್ಸ್ ಆರ್ ಪೀಪಲ್ ಪ್ಲೀಸರ್ಸ್, ಇಫ್ ಯುವರ್ ಪೇರೆಂಟ್ಸ್ ಡಸಂಟ್ ಅಪ್ರೋಚ್ ಎನಿ ಒನ್ ಲೈಕ್ ದಟ್, ಆ ಥರ ಭಯಗಳಿದ್ರೆ ಏನೇ ಇದ್ರು ಅದು ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ, ನೀವು ಡೀಲ್ ಮಾಡಬೇಕಾಗತ್ತೆ. ಸೊ ಪೇರೆಂಟ್ಸ್ ಶುಡ್ ಸಾರ್ಟ್ ದೆಮ್ಸೆಲ್ಫ್ ಔಟ್. ಅವ್ರು ಅದನ್ನ ಮ್ಯಾನೇಜ್ ಮಾಡಿಕೊಂಡು ದೆನ್ ದೇ ಹ್ಯಾವ್ ಟು ಕ್ರಿಯೇಟ್. ಈಗ ನಾನು ಪ್ರೀತಿ ಕೊಡ್ತಾ ಇದ್ದೀನಿ, ಇಷ್ಟು ಚೆನ್ನಾಗಿ ಸಾಕಿದ್ದೀನಿ, ಅವ್ನು ಮುಂದೆ ಹೋಗಿ ನನ್ನ ನೋಡ್ಕೊಂತಾನೆ ಅನ್ನೋದ್ರೆ ಅದು ಸ್ವಾರ್ಥ, ಟ್ರಾನ್ಸಾಕ್ಷನ್ ಆಗ್ಬಿಡುತ್ತೆ. ಹಾಗೆ ಬೇರೆಯವರ ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನ ಮಕ್ಕಳ ಮೇಲೆ ಹೇರ್ತಾ ಹೋದ್ರೆ ಅದು ಸ್ವಾರ್ಥ ಆಗ್ಬಿಡುತ್ತೆ. ಸೊ ಮರದ ಕೆಳಗಡೆ ಮರ ಬೆಳೆಯಲ್ಲ ಅಂತಾರಲ್ಲ, ಹಾಗೆ. ಆಕ್ಚುಲಿ ಅವ್ರು ಹೇಳಿದ ಪ್ರಕಾರ ಅದನ್ನ ನೀವು ನೋಡಿದ್ರೆ, ಇವಾಗ ಒಂದು ಸಂಗೀತಗಾರರ ಮನೆಯಲ್ಲಿ ಹೆಂಗೆ ಪೀಳಿಗೆ ಮೇಲೆ ಪೀಳಿಗೆ ಎವ್ರಿ ಒನ್ ವಿಲ್ ಪ್ರಾಕ್ಟಿಸ್, ಹೆಚ್ಚಿನ ಜನ ಸಂಗೀತ ಕಲಾವಿದರು ಅದೇ ತರ ಆಗ್ಬಿಡ್ತಾರೆ. ಸಿಮಿಲರ್ಲಿ ನಮ್ಮ ಲೀನಿಯೇಜ್ ಅಲ್ಲಿ ಬಂದಂತ ಗಿಫ್ಟ್ಸ್ ಆಗಿರ್ಬೋದು, ಅದೇ ತರ ವೂಂಡ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಅವ್ರು ಹೇಳ್ದಂಗೆನೆ ನಾವೇನ್ ಅನ್ಕೋತೀವಿ. ದಿಸ್ ಐ ಥಿಂಕ್ ಲಾಸ್ಟ್ ಟೈಮು ನಾವು ಅದೇ ಪಾಡ್ಕಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಏನಂದ್ರೆ ನಾವು ಪೇರೆಂಟ್ಸ್ ಅನ್ಕೊಂತಾರೆ ನಾವು ನಮ್ಮ ಮಧ್ಯೆ ಏನಾದ್ರು ಇದ್ರೆ ಮಕ್ಳಿಗೆ ಗೊತ್ತಾಗಲ್ಲ ಅಂತ. ಅವ್ರಿಗೆ ನೀವು ತೋರಿಸ್ಬೇಕಂತಾನೆ ಇಲ್ಲ, ನಿಮ್ ಬ್ಲಡ್ ಅಲ್ಲೇ ನಿಮ್ DNA ಬಂದ್ಬಿಟ್ಟಿರುತ್ತದು. ಸೊ ದಿ ಪರ್ಫೆಕ್ಟ್ ಎಕ್ಸಾಂಪಲ್, ಸೇಮ್ ಮೌಸ್ ಬಗ್ಗೆ ಅದು ರ್ಯಾಟ್ ಬಗ್ಗೆ ಏನ್ ಹೇಳಿದ್ರು ಸೇಮ್ ಥಿಂಗ್. ಅದಕ್ಕೆ ಮತ್ತೆ ಅದು ನೀವು ಎಲೆಕ್ಟ್ರಿಕ್ ಶಾಕ್ ಕೊಡ್ಬೇಕಂತಾನೆ ಇಲ್ಲ, ಆ ಸ್ಮೆಲ್ಗೆ ಅದೇ ಹಂಗ್ ರಿಯಾಕ್ಟ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲ, ಎಷ್ಟು ಸಂದರ್ಭದಲ್ಲಿ ಈಗ ಪೇರೆಂಟ್ಸ್ ಥಿಂಕ್ ಮಾಡ್ತಾರೆ, ಮಕ್ಕಳಿಗೆ ನಾವು ಸ್ಕೂಲ್ ಫೀಸ್ ಕೊಟ್ರೆ, ಅವ್ರಿಗೆ ಬೇಕಾಗಿದ್ದೆಲ್ಲ ಕೊಡ್ಸಿದ್ರೆ, ಅವ್ರಿಗೆ ನೀಟಾಗಿ ಒಳ್ಳೆ ತಿಂಡಿ ಕೊಟ್ರೆ, ಊಟ ಕೊಟ್ರೆ, ಓ ನನ್ನ ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೋತಾ ಇದೀನಿ ಅಂತ. ಆದ್ರೆ ಆ ಗಂಡ ಹೆಂಡತಿಲಿ ಕಿರಿಕಿರತ್ತಲ್ಲ, ನೀವೇನ್ ಜಗಳ ಆಡ್ಬೇಕು ಅಂತಾನೆ ಏನಿಲ್ಲ, ಆ ನಿಮ್ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಆ ಮಕ್ಕಳಿಗೆ ಅರ್ಥ ಆಗಕ್ಕೆ ಶುರುವಾಗುತ್ತೆ. ಬಟ್ ಒಂದು ಥಿಂಕ್ ಆಲ್ಸೋ ನೆನ್ಪಿಟ್ಕೋಬೇಕು ಏನಂತಂದ್ರೆ, ಪೇರೆಂಟ್ಸ್ಗೂ ಕೂಡ ಅದೇ ತರ ಅವ್ರ ಪೇರೆಂಟ್ಸ್ ಇಂದ ಹಂಗೆ ಸಿಕ್ಕಿರುತ್ತೆ, ಅದಕ್ಕೆ ಅದು ಅದೇ ತರ ಬಂದಿರುತ್ತೆ. ಯಾಕಂದ್ರೆ ಇವ್ರು ಅವಾಗ ಏನ್ ಹೇಳಿದ್ರು, ದ ಪ್ರೀವಿಯಸ್ ಜನರೇಷನ್ ನಮ್ಮಷ್ಟು ಯಾಕೆ ಹ್ಯಾಪಿ ಇಲ್ಲ ಅಂದ್ರೆ ಅಂತ ಅವ್ರ ಉದಾಹರಣೆ ಕೊಟ್ರು. ಸೇಮ್ ಥಿಂಗ್, ಅವಾಗ ಅವ್ರಿಗೆ ಯುದ್ಧಗಳು ನಡೀತಾ ಇತ್ತು, ಪಾರ್ಟಿಷನ್ ನಡೀತಾ ಇತ್ತು, ಹಲವಾರು ಕಾಯಿಲೆಗಳಿತ್ತು, ಅವಾಗ ವ್ಯಾಕ್ಸಿನೇಷನ್ಸ್ ಇರ್ಲಿಲ್ಲ. ಸೊ ಅವ್ರು ನೋಡಿರುವಂತಹ ಒಂದು ಇವಾಗ ನಮಗಿರುವಂತ ಟೆಕ್ನಾಲಜಿ, ಇನ್ಫಾರ್ಮೇಶನ್ ಯಾವ್ದು ಅವಾಗ ಇರ್ಲಿಲ್ಲ. ಸೊ ಅವಾಗ ಸರ್ವೈವಲ್ ಮುಖ್ಯ. ಸೊ ಇನ್ಫ್ಯಾಕ್ಟ್ ಅವ್ರಿಗೆ ಬರ್ತ್ ಕಂಟ್ರೋಲ್ ಪಿಲ್ಸ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಸೊ ಅವ್ರಿಗೆ ನಾವು ಬೇರೆ ಆನಿಮಲ್ಸ್ ತರಾನೇ ಒಂದು ಅಲ್ಲಿಂದ ಬಂದಂತವ್ರು ಇವಾಗ ನಾವು ಇವಾಲ್ವ್ ಆಗಿದ್ದೀವಿ. ಸೊ ಎವಲ್ಯೂಷನ್ ಬರ್ತಾ ಬರ್ತಾ ಐ ಆಮ್ ಶೋರ್ ಇನ್ ಮುಂದೆ ಹೋಗ್ತಾ ಮೇ ಬಿ ಮುಂದೆ ಯಾವತ್ತಾದ್ರೂ ಜನರೇಷನ್ ನಾವು ತಿರುಗಿ ನೋಡಿದ್ರೆ ಅವ್ರಿಗೆ ನಾವು ಆನಿಮಲ್ಸ್ ತಿಂತೀವಿ, ಚಿಕನ್ ತಿಂತೀವಿ ಅಂದ್ರೆ ಅವ್ರಿಗೆ ಅಂತ ಅನ್ಸ್ಲೂಬಹುದು. ಸೊ ಹೇಳಕ್ ಬರಲ್ಲ, ಮುಂದೆ ಬರ್ತಾ ಬರ್ತಾ ನಾವ್ ಎಷ್ಟು ಸಾಫ್ಟ್ ಆಗ್ತೀವಿ ಅಥವಾ ಎಷ್ಟು ಇವಾಲ್ವ್ ಆಗ್ತೀವಿ ಅನ್ನೋದು. ಅಲ್ಲ, ಎಷ್ಟೊಂದ್ಸರಿ ಏನಾಗುತ್ತೆ ಅವ್ರೆ, ಈಗ ಎಲ್ಲಾರ ತಂದೆ ತಾಯಿಗಳಿಗೆ ನಮ್ಮ ಮಾತಾಡ್ತದ್ದು, ಕೆಲವೊಂದ್ಸರಿ ಅಪ್ಪ ಅಮ್ಮ ಏನ್ ಮಾಡಿದ್ರು ರೈಟ್, ಮಕ್ಕಳು ಮಾತಾಡಬಾರ್ದು, ಎಲ್ಲೂ ಮಾತಾಡಬಾರ್ದು. ನೀವು ಅಪ್ಪಿ ತಪ್ಪಿನ ಮಾತಾಡದೇ ಇದ್ರೆ ಮುಗೀತು, ನಿಮ್ಮನ್ನ ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ಅದೇ ಯೂಶಲಿ ಹೇಳ್ತಾರಲ್ಲ, ದೊಡ್ಡವ್ರ ಮಾತು ಕೇಳ್ಬೇಕು ಯಾಕಂತಂದ್ರೆ ನಮ್ಗಿಂತ ಜಾಸ್ತಿ ತಪ್ಪು ಮಾಡೋರು ಗೊತ್ತಿದೆ ಅಂತ. ಎಲ್ಲ ತಪ್ಪು ನಾವೇ ಮಾಡಿ ಕಲಿತೀವಿ ಅಂತಂದ್ರೆ ದೇರ್ ಇಸ್ ನೋ ಟೈಮ್ ಅಂತ. ಬಟ್ ದಟ್ ಡಸಂಟ್ ಮೀನ್ ದೇರ್ ಆಲ್ವೇಸ್ ರೈಟ್ ಅಂತ. ಅವರು ಕಾಲಿಟ್ಟಿದ್ ನೀರ್ ಬೇರೆ, ನಾವು ಕಾಲಿಟ್ಟಿರೋದ್ ನೀರ್ ಬೇರೆ. ಇದು ನದಿ ಹರಿತಾನೆ ಇರುತ್ತೆ, ವಿ ಕೆನಾಟ್ ಪ್ಲೇಸ್ ಆನ್ ದ ಸೇಮ್ ವಾಟರ್ ಅಲ್ವಾ. ಅಂಡ್ ಅವ್ರು ಏನ್ ಕೊಡ್ತೀವಿ, ನಾವು ಕೊಡ್ತಾ ಇದ್ದೀವಿ, ಇವ್ರಿಗೆ ಇಷ್ಟೆಲ್ಲ ಮಾಡ್ತಾ ಇದೀವಿ ಅಂತ ಅನ್ಕೊಳ್ತಾರಲ್ಲ, ಆಕ್ಚುಲಿ ದ ರಿಯಲ್ ಡೆಫಿನೇಷನ್ ಆಫ್ ದಾನ ಇಸ್
ಆಪೋಸಿಟ್ ಅಲ್ಲಿ ಯಾರು ಏನ್ ತಗೊಳ್ತಾ ಇರ್ತಾನಲ್ಲ ಅವ್ನಿಗೆ ಏನ್ ಬೇಕು ಅದನ್ನ ಕೊಡೋದು ದಾನ, ನನಗೆ ಏನ್ ಬೇಡವೋ ಅದನ್ನ ಕೊಡೋದು ದಾನ ಅಲ್ಲ. ಈಗ ನನ್ನ ನಿನಗ್ ಬೇಡ ಅಂದ್ರೆ ದಾನ ಮಾಡ್ಬಿಡು, ದಾನ ಅಲ್ಲ. ಸೊ ಇವತ್ ನಾನು ವೆಲ್ ಸೆಟ್. ಅವ್ನಿಗೆ ಅದು ಬೇಕಾಗೇ ಇಲ್ಲ. ಅವ್ನಿಗೆ ಇನ್ನೇನೋ ಬೇಕು, ಅವನಿಗೆ ಅಟೆನ್ಷನ್ ಬೇಕು, ಪ್ರೀತಿ ಬೇಕು, ಓಪನ್ ಕಮ್ಯುನಿಕೇಶನ್ ಬೇಕು, ಕಾನ್ವರ್ಸೇಷನ್ ಬೇಕು, ಟಬು ಕಾನ್ವರ್ಸೇಷನ್ಸ್ ಬೇಕು. ದೇ ನೀಡ್ ಆಲ್ ದಿಸ್ ಓಪನ್ನೆಸ್, ಫ್ರೆಂಡ್ಶಿಪ್. ಬಟ್ ನಾನ್ ಅದನ್ನೆಲ್ಲ ಬಿಟ್ಟು ನಾನು ಅವನಿಗೆ ಇಂಟರ್ನೆಟ್ ಕೊಟ್ಟೆ, ಕಂಪ್ಯೂಟರ್ ಕೊಟ್ಟೆ, ಒಳ್ಳೆ ಸ್ಕೂಲ್ಗೆ ಹಾಕಿದೆ, ಹಿಂಗೆಲ್ಲ ನೋಡ್ಕೊಂಡೆ, ಆದ್ರೂ ಅವನು ಈಗ ಅದು ಹೇಳ್ತಾರಲ್ಲ, ಒಂದ್ ರೇಸ್ ಇರುತ್ತೆ. ಏನ ರೇಸು? ಒಂದ್ ರೇಸ್ ಇದೆ, ಇವತ್ತು ಯಾರು ಗ್ರೇಟ್ ಅಂತ ಡಿಸೈಡ್ ಮಾಡ್ತೀವಿ ಅಂತ. ಅಲ್ಲಿ ಕೋತಿ, ನಾಯಿ, ಸಿಂಹ, ಮೀನು ಎಲ್ಲ ಬಂದಿರುತ್ತೆ. ರೇಸ್ ಏನು? ಮರ ಹತ್ತೋದು. ಯು ಕೆನಾಟ್ ಗೇಜ್ ಅ ಸಿಂಗಲ್ ಪರ್ಸನ್ ಇನ್ ಆಲ್ ದ ಪೀಪಲ್ ಇನ್ ದ ಸಿಂಗಲ್ ರೇಸ್ ಅಲ್ವಾ? ಸೊ ಅದು ತಿಳ್ಕೋಬೇಕು. ಈಗ ಶಿ ಸ್ಪೋಕ್ ಅಬೌಟ್ ದ ಜನರೇಷನಲ್ ಕರ್ಸಸ್ ದಟ್ ಹ್ಯಾವ್ ಕಮ್ ಫ್ರಮ್ ಜನರೇಷನ್. ಇಫ್ ಯು ಡೋಂಟ್ ಬ್ರೇಕ್ ಇಟ್ ಅಲ್ಲ, ಅಗೇನ್ ದೇ ಹ್ಯಾವ್ ಟು ಡೀಲ್ ವಿತ್ ಇಟ್. ಸೊ ಯಾರಾದ್ರೂ ಒಬ್ರು ಅದನ್ನ ಫೀಲ್ ಮಾಡೇ ಮಾಡ್ತಾರೆ. ಅದು ಪೇರೆಂಟ್ಸ್ ಫೀಲ್ ಮಾಡ್ಲಿಲ್ವಾ? ಮನೇಲಿ 5 ಜನ ಸಿಬ್ಲಿಂಗ್ಸ್ ಇದಾರೆ ಅಂತ ಇಟ್ಕೊಳ್ಳಿ, ಯಾರಾದ್ರೂ ಒಬ್ರು ಇದಕ್ಕೆ ಸ್ಟಾಪ್ ತರಿಸೋವಂತವ್ರು ಬಂದೇ ಬರ್ತಾರೆ ಆ ಫ್ಯಾಮಿಲಿ ಮೇಲೆ. ಈಗ ರಣಬೀರ್ ಕಪೂರ್, ಹೀರೋ ರಣಬೀರ್ ಕಪೂರ್ ನ ನೋಡಿದ ತಕ್ಷಣ ಏನ್ ಹಾಕೋರದು? ನಿಮ್ ಅವ್ರ ಹೆಸರು ನನ್ನ ಫೋನ್ ಅಲ್ಲಿ ರಣಬೀರ್ ಕಪೂರ್. ನನ್ಗೆ ಆಕ್ಚುಲಿ ಫಸ್ಟ್ ಟೈಮ್ ವೆನ್ ಹಿ ಕಾಲ್ಡ್ ಅಲ್ಲ, ರಣಬೀರ್ ಕಪೂರ್ ಅಂತ ಬಂತ, ರಿಸೀವ್ ಮಾಡ್ಲಿಲ್ಲ. ನಂಬರ್ ಯಾರಿಗೋ ಕೊಟ್ಟೆ ಆಯ್ತಾ, ಫೋನ್ ಮಾತಾಡಕ್ಕೆ. ಅವರು ಅಯ್ಯೋ ನಾನು ಕಾಲ್ ಮಾಡಿದ್ರೆ ರಣಬೀರ್ ಕಪೂರ್ ಅಂತ ಬರ್ತಾರೆ ಟ್ರೂ ಕಾಲರ್ ಅಲ್ಲಿ, ಅದು ಅವರೇ ಅಂತ ಅಂದೆ. ನಾನು ರಿಸೀವ್ ಮಾಡ್ಲಿಲ್ಲ. 1.5 month ಆದ್ಮೇಲೆ ಮತ್ತೆ ಹಿ ಕಾಲ್ಡ್ ಆಯ್ತು. ನಾನು ಫಸ್ಟ್ ಟೈಮ್ ಶಶಾಂಕ್ ಸರ್ ಇದಾರಲ್ಲ, ಮೊಗ್ಗಿನ ಮನಸ್ಸು, ಕ್ರಿಶ್ಚಿಯನ್ ಲವ್ ಸ್ಟೋರಿ ಡೈರೆಕ್ಟರ್ ಶಶಾಂಕ್ ಸರಿಗೆ ಒಂದು 10 ವರ್ಷ ತುಂಬಾ ವರ್ಷ ರೇಡಿಯೋ ಬಂದ ಟೈಮಲ್ಲಿ ಅನ್ಸುತ್ತೆ, ಒಂದ್ಸರಿ ಕಾಲ್ ಮಾಡಿದ್ದೆ ಅವರಿಗೆ. ಕಾಲ್ ಮಾಡಿದ ತಕ್ಷಣ ಅವರು ಕಾಲ್ ಮಾಡಿದ್ದು, ಬಂದ ತಕ್ಷಣ ಹಲೋ 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 ಸರ್, ಹಲೋ ಸರ್ ಅಂತ ಅವ್ರು ಅಂದ್ರು. ಆಮೇಲೆ ಎತ್ಕೊಂಡು, ಸರ್ ಹಾಯ್, ನಾನು ರಾಜೇಶ್, ಹಿಂಗೆ ಕಾಲ್. ರಾಜೇಶ ರೀ, ನಾನು ಮೀಟಿಂಗ್ ಅಲ್ಲಿ ಇದ್ದೆ ರೀ, ರಣಬೀರ್ ಕಪೂರ್ ಕಾಲ್ ಮಾಡಿ ಅಂತ. ನೋಡಿದ್ರ ರಣಬೀರ್ ಕಪೂರ್ಗೆ ವ್ಯಾಲ್ಯೂ, ನಮ್ಮ ರಣಬೀರ್ ಕಪೂರ್ಗೆ ವ್ಯಾಲ್ಯೂ ಇಲ್ಲ. ಇರ್ಬೋದಾ ಹೆಸರಿಗೆ ವ್ಯಾಲ್ಯೂ ಬೇಸಿಕ್. ಅವಾಗ 20 ವರ್ಷದಲ್ಲಿ ಇಂಜಿನಿಯರಿಂಗ್ ಮುಗಿಸಿ 21 ರೇಡಿಯೋ ಬಂದಂತ ಟೈಮಲ್ಲಿ ಅವಾಗ ರಣಬೀರ್ ಕಪೂರೇ ಒಂದು ಪಾಡ್ಕಾಸ್ಟ್ ಅಲ್ಲಿ ಹೇಳ್ತಾರೆ, ಈಗ ನನ್ನ ನೋಡಿದ್ರೆ ನೀವು ಅನ್ಕೋತೀರಾ ನಾನು ರಣಬೀರ್ ಕಪೂರ್, ನನಗೆ ಅದಿದೆ ಇದಿದೆ, ಆದ್ರೆ ಆಸ್ತಿ ಇದೆ. ಇಲ್ಲ ಪಾಪ ಶಶಾಂಕ್ ಸರ್ ಹಂಗಿಲ್ಲ ಆಗ್ಲಿಲ್ಲ. ಈಸ್ ಲೈಕ್ ಸರಿ, ನಾನು ಮೀಟಿಂಗ್ ಅಲ್ಲಿ ಇದ್ದೆ, ನಾನು ರಣಬೀರ್ ಕಪೂರ್ ಕಾಲ್ ಮಾಡಿ ಅಂತ ಫೋನ್ ಎತ್ಕೊಂಡ್ಬಂದು. ಇವಾಗ ಮಾಡಿದ್ರೆ ಈಸ್ ಅ ನೈಸ್ ಪರ್ಸನ್. Who said he's bad? ನನಗೆ ಎಲ್ಲೋ ರಣಬೀರ್ ಕಪೂರ್ ಪಾಡ್ಕಾಸ್ಟ್. ರಣಬೀರ್ ಕಪೂರ್ ಪಾಡ್ಕಾಸ್ಟ್ ರಣಬೀರ್ ಕಪೂರ್ ಹೇಳ್ತಾರೆ, ನನ್ನ ನೋಡಿದ್ರೆ ಔಟ್ ಆಫ್ ವರ್ಲ್ಡ್ ಹಿಂಗೆ ಯೋಚನೆ ಮಾಡುತ್ತೆ. ಆಕ್ಚುಲಿ ನಮ್ಮ ಮನೇಲಿ ನಮ್ಮಪ್ಪ ಅಮ್ಮಂಗೂ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಲ್ಲ. ನಮ್ಮಪ್ಪಂಗೆ ಬೇರೆ ಅಫೇರ್ಸ್ ಇತ್ತು ಅಂತನೋ ಅಥವಾ ಏನೋ ಅವ್ರವ್ರ ಸಮಸ್ಯೆ ಇತ್ತು. ನನಗದು ಮೆಂಟಲಿ ಎಷ್ಟು ಎಫೆಕ್ಟ್ ಆಗ್ತಿತ್ತು ಅಂತ ಇತ್ತೀಚೆಗೆ ಓಪನ್ ಅಪ್ ಆಗ್ತಾರೆ. ಎಷ್ಟೋ ಸಂದರ್ಭದಲ್ಲಿ ನೀವು ಹೇಳಿದಂಗೆ ಕೆಲವೊಂದ್ಸಾರಿ ಕೆಲವು ಸೂಕ್ಷ್ಮ ವಿಚಾರಗಳು ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಅರ್ಥ ಆಗ್ಬಿಡತ್ತೆ ಗೊತ್ತಾ? ಅದು ಫ್ಯೂಚರ್ ಅಲ್ಲಿ ಅದು ಟ್ರಾಮಾ ಉಳಿಯುತ್ತೆ. ಹೌದು, ಬಿಲೀಫ್ಸ್ ಶೇಪ್ ಆಗ್ಬಿಡುತ್ತೆ. ಲೈಕ್ ಏನೋ ಫಾರ್ ಎಕ್ಸಾಂಪಲ್, ಇವಾಗ ನನ್ನ ವಿಷಯನೇ ಹೇಳ್ಬೇಕಾದ್ರೆ, ನಾನು ಚಿಕ್ಕವಳಿರ್ಬೇಕಾದ್ರೆ ನಾನೇನು ಅನ್ಕೋತಾ ಇದ್ದೆ, ನಾನೇನಾದ್ರೂ ಪರ್ಫಾರ್ಮ್ ಮಾಡಿದ್ರೇನೆ ನನಗೆ ಪರ್ಫಾರ್ಮ್ ಅಂದ್ರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಆರ್ಟ್ಸ್ ಅಂಡ್ ಥಿಂಗ್ಸ್. ಅನ್ಸೆ ಏನಂದ್ರೆ ಪ್ರೀತಿ ಸಿಗ್ಬೇಕಂದ್ರೆ ನಾನೇನಾದ್ರೂ ಮಾಡ್ಬೇಕು, ಆವಾಗ್ಲೇ ಪ್ರೀತಿ ಸಿಗೋದು. ಪಾಪ ನನ್ನ ತಂದೆ ತಾಯಿ ಆತರ ಮಾಡ್ಲಿಲ್ಲ. ಬಟ್ ನನ್ನ ಮನ್ಸಲ್ಲಿ ಏನಂದ್ರೆ ಪ್ರೀತಿ ಸಿಗ್ಬೇಕಂದ್ರೆ ಇಟ್ಸ್ ಟ್ರಾನ್ಸಾಕ್ಷನಲ್. ಐ ಹ್ಯಾವ್ ಟು ಡೂ ಸಮಥಿಂಗ್, ಗಿವ್ ಸಮಥಿಂಗ್ ಟು ಟೇಕ್ ಸಮಥಿಂಗ್ ಅಂತ. ಸೊ ಇಟ್ಸ್ ಅ ಬಿಲೀಫ್ ಸಿಸ್ಟಮ್. ಬಹುಶಃ ನಮ್ಮ ಅಮ್ಮನೂ ಹಂಗೆ ಅನ್ಕೊಂಡಿರ್ಬೋದೇನೋ, ಅವರು ಹಂಗಿರ್ಬೇಕಾದ್ರೆ, ಅಥವಾ ನಮ್ಮ ಅಜ್ಜಿ ಹಂಗೆ ಅನ್ಕೊಂಡಿರ್ಬೋದೇನೋ, ಐ ಡೋಂಟ್ ನೋ. ಬಟ್ ದಟ್ಸ್ ಹೌ ಇಟ್ ಪಾಸಸ್ ಅಂಟಿಲ್ ಆಮೇಲೆ ನಮಗೆ ಗೊತ್ತಾಗುತ್ತೆ ಲೈಫ್ ನಮಗೆ ತಂದು ತೋರಿಸುತ್ತೆ ನಿಜವಾದ ಪಿಕ್ಚರ್ ಏನು ಅಂತ. ಅವಾಗ ನಾವು ಎಚ್ಚರ ಆಗ್ಬೇಕಾಗುತ್ತೆ, ಓಕೆ ಪ್ರೀತಿ ಅಂದ್ರೆ ಇದಲ್ಲ ಡೆಫಿನೇಷನ್ ಅಂತ. ಆಕ್ಚುಲಿ ಮಕ್ಕಳನ್ನ ಆಸ್ತಿ ಮಾಡ್ಬೇಕು ಅಂತಾರಲ್ಲ, ಮಕ್ಕಳನ್ನ ಆಸ್ತಿ ಮಾಡಿ ಮಕ್ಳಿಗೆ ಆಸ್ತಿ ಮಾಡಬೇಡಿ ಅಂತಾರಲ್ಲ. ಮಕ್ಕಳ ಆಸ್ತಿ ಆಗ್ಬೇಕು ಅಂತಂದ್ರೆ ನಾವು ಆಸ್ತಿ ಆಗಿರ್ಬೇಕು. ರೈಟ್, ದಟ್ ಇಸ್ ಹೌ ಇಟ್ ಇಸ್. ಅನ್ಲೆಸ್ ಯು ಮೆಂಡ್ ಯುವರ್ ಸೆಲ್ಫ್, ಯು ಕಾಂಟ್. ಅದು ಸಾಧ್ಯನೇ ಇಲ್ಲ. ಅಂಡ್ ಯುವರ್ ಕಿಡ್ಸ್ ವಿಲ್ ನಾಟ್ ಬಿ ಸ್ಟಾರ್ಟಿಂಗ್ ಅಟ್ 0, ಮೈನಸ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು. ಅಂಡ್ ಇಟ್ಸ್ ಸಚ್ ಅ ಬರ್ಡನ್ ಟು ಕ್ಯಾರಿ. ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅರ್ಧ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್, let us assume that your parents are extreme people pleasers. ಅಂದರೆ ಅವ್ರಿಗೆ ಪ್ರತಿ ಆರ್ಗ್ಯುಮೆಂಟಲ್ಲೂ ನಾವು ಸರಿ ಅಂತ ಅನ್ನಿಸ್ಕೋಬೇಕು, ಎಲ್ಲರೂ ನಂಬ್ಕೋಬೇಕು ಅಂತ. ದಟ್ ಬಿಹೇವಿಯರ್ ಇದೆಯಲ್ಲ, ಅದನ್ನ ಹೋಗುತ್ತಾ ಮುಂದೆ ಲೈಫಲ್ಲಿ
ಏನಾದ್ರು ಬೇಕು, ಏನಾದ್ರು ಸೀಕ್ ಮಾಡಬೇಕು, ಯಾರ ಎದುರುಗಡೆ ನಿಂತ್ಕೊಂಡು ವಾಯ್ಸ್ ಔಟ್ ಮಾಡಬೇಕು ಅಂತಂದ್ರೆ ಯುಲ್ ಥಿಂಕ್ ಟ್ವೈಸ್. ಅಂಡ್ ಬಿಕಾಸ್ ಆಫ್ ದಟ್ ಯುಲ್ ಮಿಸ್ ಲಾಟ್ ಆಫ್ ಆಪರ್ಚುನಿಟೀಸ್. ಕರೆಕ್ಟ್. ಯುಲ್ ನಾಟ್ ಗೋ ಟು ದ ಪ್ಲೇಸಸ್ ಯು ಆರ್ ಸಪೋಸ್ ಟು ಗೋ. ಅಂಡ್ ದಟ್ಸ್ ಸಚ್ ಅ ಲಾಸ್. ಅದು ಝೀರೋನೂ ಅಲ್ಲ, ಇಟ್ ಇಸ್ ಅ ಮೈನಸ್ ಥಿಂಗ್ ದಟ್ ಯು ಸ್ಟಾರ್ಟ್. ಅಲ್ಲಿಂದ ಬಂದು ಕ್ರಿಯೇಟಿಂಗ್ ಸಮಥಿಂಗ್ ವೆರಿ ಮೀನಿಂಗ್ಫುಲ್ ಇದೆಯಲ್ಲ, ದಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್. ಅಂಡ್ ಐ ಥಿಂಕ್ ದಟ್ ನೀಡ್ಸ್ ಟು ಬಿ ಫಿಕ್ಸ್ಡ್ ಇನ್ ಎನಿ ವೇ. ಅಂದ್ರೆ ಇವಾಗ ಒಂದ್ ದೊಡ್ಡ ಬಿಲ್ಡಿಂಗ್ ನಾದ್ರೂ ನೀವು JCB ತಗೊಂಡ್ಬಂದು ನೀವ್ ಏನಾದ್ರೂ ಮಾಡ್ಕೊಂಡು ಆ ಬಿಲ್ಡಿಂಗ್ ನ ನೀವು ಕೆಡಬಹುದು. ಆದ್ರೆ ಒಂದು ಮನೆಯಿಂದ ಬಂದಿರೋವಂಥ ಅಥವಾ ಪಾಸ್ಟ್ ಇಂದ ಬಂದಿರೋವಂಥ ನಮ್ಮೊಂದು ಎನರ್ಜೆಟಿಕ್ ಬ್ಲಾಕ್ಸ್ ಇರುತ್ತೆ ಗೊತ್ತಾ. ಇಲ್ಲ ಹಿಂಗಿದ್ರೇನೆ ಹಂಗೆ ಈ ತರ ನಾವ್ ಯಾಕೆ ಹಾಗೆ ಮಾಡ್ತೀವಿ ಅಂದ್ರೆ ಐ ಥಿಂಕ್ ಬಿಕಾಸ್ ಅಲ್ಟಿಮೇಟ್ಲಿ ನಮ್ಗೆಲ್ರಿಗೂ ಬೇಕಾಗಿರೋದು ಬಿಲಾಂಗಿಂಗ್. ನನ್ನ ಫ್ಯಾಮಿಲಿ ಹೆಂಗಿದ್ಯೋ ನಾನು ಹಂಗೆ ಇದ್ದೀನಿ, ಇಲ್ಲ ಅಂದ್ರೆ ನಾನು ಎಲ್ಲೋಗ್ಲಿ, ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಾನು ಎಲ್ಲೋಗ್ಲಿ. ಸೊ ನನ್ನ ಫ್ಯಾಮಿಲಿ ಕುಡುಕ್ರೋ ಏನೋ ಏನಾದ್ರೂ ಶ್ರೀಮಂತರೇ ಆಗಿರ್ಬೋದು, ನನಗೆ ಆ ಬಿಲಾಂಗಿಂಗ್ ಬೇಕು, ಅಟ್ಯಾಚ್ಮೆಂಟ್ ಬೇಕು. ಸೊ ನಾನು ಅವ್ರ ತರಾನೇ ಇರ್ತೀನಪ್ಪ, ಸೇಫ್ಟಿ ಅಂತ. ಸೊ ಐ ಥಿಂಕ್ ದಟ್ ಸೇಫ್ಟಿ ಮತ್ತೆ ಒಂದು ಅಟ್ಯಾಚ್ಮೆಂಟ್ ಬಿಲಾಂಗಿಂಗ್ ಅಂತ ಬಂದಾಗ ಅದನ್ನ ಬ್ರೇಕ್ ಮಾಡಿ ಒಂದು ಬ್ಲ್ಯಾಕ್ ಶೀಪ್ ಆಗಿ ನೀವು ಹೇಳ್ದಂಗೆ ಅದು ಹೊಸ ಒಂದು ಮೈನಸ್ ಅನ್ನ ಮತ್ತೆ ಒಂದು ಇದಕ್ಕೆ ಬರೋದು, ದಟ್ಸ್ ಅ ಲಾಟ್ ಆಫ್ ವರ್ಕ್. ಮತ್ತೆ ಎಷ್ಟೊಂದು ಸರಿ ನನಗೆ ಅನ್ಸುತ್ತೆ ಪರ್ಸ್ನಲಿ, ಈಗ ನಂದೊಂದು ಪರ್ಸ್ನಲ್ ಎಕ್ಸಾಂಪಲ್ ಅಂತ ಹೇಳೋದಾದ್ರೆ, ನಮ್ಮನೆ ವಿಚಾರದಲ್ಲಿ ಅಪ್ಪ ಒಂದ್ಸರಿ ಒಂದು ಪ್ರಾಪರ್ಟಿ ವಿಚಾರನ ಅಂದ್ರೆ ನಮ್ಮ ಅಪ್ಪ ನಮ್ಮ ತಾತನ ಆಸ್ತಿ ಅಪ್ಪಂಗೆ. ಸೊ ಅವ್ರೊಬ್ಬರೇ ಮಗ ಇದ್ದಿತ್ತು. ಸೊ ಆಬ್ವಿಯಸ್ಲಿ ಅದು ಅವ್ರಿಗೆ ಅಂತಾನೆ ಇದ್ದಿತ್ತು. ಬಟ್ ಆಮೇಲೆ ಫ್ಯಾಮಿಲಿಲೆಲ್ಲ ಒಂದು ಸ್ವಲ್ಪ ಏನೇನೋ ಡಿಸ್ಪ್ಯೂಟ್ಸ್ ನಡೆಯೋಕೆ ಶುರು ಆಯಿತು. ಒಂದು ದೊಡ್ಡ ಪ್ರಾಪರ್ಟಿ, ಇವತ್ತೆಲ್ಲ ಅದು ಕೋಟಿಗಳಿಗೆ ಬಾಳ್ತಕ್ಕಂಥ ಪ್ರಾಪರ್ಟಿ, ಅದನ್ನು ಫ್ಯಾಮ್ಲಿಲೇ ಒಬ್ಬರು, ನಾನು ಹೆಸರು ಹೇಳಕ್ಕೆ ಇಷ್ಟ ಅಲ್ಲ ಯಾಕಂದ್ರೆ ಅವರು ಪಾಡ್ಕಾಸ್ಟ್ ನೋಡ್ತಿರ್ತಾರೆ, ಒಬ್ಬರು ಫ್ಯಾಮಿಲಿ ಮೆಂಬರೇ ಬರೆಸ್ಕೊಂಡ್ರು ಅದನ್ನು ನಮ್ಮ ತಾತನ ಕೈಯಲ್ಲಿ. ನಮ್ಮ ಅಪ್ಪಂಗೂ ಕೂಡ ಯಾವುದೇ ಥರ ದುಡ್ಡು ಕೊಟ್ಟಿಲ್ಲ, ಏನೂ ಇಲ್ಲ, ಅದು ಏನು ಮಾಡಿದ್ರೆ ಗೊತ್ತಿಲ್ಲ, ಬರೆಸ್ಕೊಂಡ್ರು. ನಮ್ಮಪ್ಪ ಹೋಗಿ ನೀಟಾಗಿ ಅವ್ರಿಗೆ ಆಸ್ತಿ ಬರ್ಕೊಟ್ಟು ಬಂದರು. ಆಯಿತಾ, ಮನೆಗೆ ನಮಗೆ ಇದೆಲ್ಲ ವಿಚಾರ ಗೊತ್ತಾಯಿತು, ಅಮ್ಮಂಗೂ ಗೊತ್ತಾಯಿತು. ಮನೆ ವಾಸ್ ಸೈಲೆಂಟ್ ಅವಾಗ. ಆಯಿತಾ, ಅಮ್ಮಂಗೂ ಶಾಕ್, ಒಂಥರ ಏನು ರಿಯಾಕ್ಟ್ ಮಾಡಲಿಲ್ಲ. ಅದೊಂಥರ ಸಿಚುವೇಶನ್ ಇತ್ತು. ಆಯಿತಾ, ಬಟ್ ನಮ್ಮಮ್ಮ ಅಂತ ಕೇಸಸ್ ಎಲ್ಲ ಕೆಲವೊಂದ್ಸರಿ ಬಟ್ ನಿಮ್ ತಂದೆಗೆ ಗೊತ್ತಿತ್ತು ದಟ್ ಹಿಂಗಾಗ್ತಾ ಇದೆ, ಅವ್ರ ಕೈನ ಮಾಡಿಸ್ತಾ ಇದಾರೆ ಅನ್ನೋದು ಗೊತ್ತಿತ್ತು. ನಮ್ಮಪ್ಪ ಹೆಂಗೆ ಅಂದರೆ, ಪಾಪ ಲೈಫಲ್ಲಿ ಏನು ಅವ್ರು ತುಂಬ ಆಸೆ ಪಟ್ಟವರಲ್ಲ. ಆಯ್ತಾ, ಅವರು ಜೀವನದಲ್ಲಿ ಒಂಥರ ವಾಟ್ ಐ ಕ್ಯಾನ್ ಸೇ ತುಂಬ ಸ್ಟ್ರೆಸ್ಸೇ ತೊಗೊಂಡಿರ್ತಕ್ಕಂಥ ವ್ಯಕ್ತಿ. ಅವ್ರಿಗೆ ಹೊಟ್ಟೆಯವ್ರಿಗೆ ಗೊತ್ತಿರಲಿಲ್ಲ, ಜಲಸಿ ಅನ್ನೋದು ಗೊತ್ತಿಲ್ಲ. ನಮ್ಮಪ್ಪ ನಾನು ಕಳ್ಕೊಂಡೀಗ ಒಂದು ರೀಸೆಂಟಾಗಿ ಕಳ್ಕೊಂಡೆ. ನಾನು 11 ದಿನ ಆಯ್ತು ನಮ್ಮಪ್ಪ ಅಂತ ಹೇಳ್ಕೊಂಡ್ರು. ಬಟ್ ನಮ್ಮಪ್ಪ ಇಲ್ಲ ಅಂತ ನಾನು ಅಂದ್ಕೊಳ್ಳಲ್ಲ. ಆಯಿತಾ, ನಮ್ಮಪ್ಪನಿಂದ ಯಾವತ್ತು ನಮ್ಮಪ್ಪ ಯಾವತ್ತೂ ಒಂದು ಹೇಟ್ ಕಲಿಸಿಲ್ಲ, ಒಬ್ಬರನ್ನು ಬೈಯೋದು ಕಲಿಸಿಲ್ಲ. ಎಷ್ಟೊಂದು ಸರಿ ಅಂತಾರೆ, ನೀನು ಹೆಂಗೆ ಇಷ್ಟು ಸಾಫ್ಟಾಗಿ ಸ್ಲೋ ಆಗಿ ಹಿಂಗೆ ಮಾತಾಡ್ತೀರ ಅಂತ. ನಮ್ಮಪ್ಪನಿಂದ ಕಲಿತಂಥ ಮೊದಲನೇ ಗುಣ ಅಂದರೆ ರೆಸ್ಪೆಕ್ಟ್ ವುಮೆನ್. ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡು. ದೊಡ್ಡವರು ಚಿಕ್ಕವರು ಯಾರೇ ಆಗಲಿ ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡು. ಎರಡನೇದು ಅಂಥ ವಿಚಾರದಲ್ಲೂ ಇಮ್ಯಾಜಿನ್, ಆಸ್ತಿ ವಿಚಾರ ಅದು. ಇವತ್ತದು ದೊಡ್ಡ ಪ್ರಾಪರ್ಟಿ, ಅದು ಅಕ್ಷಯ್ ನೋಡಿ ಆ ಪ್ರಾಪರ್ಟಿನ. ಆಯ್ತಾ, ಆರಾಮಾಗಿ ಬರ್ಕೊಟ್ಬಿಟ್ಟ ನಮ್ಮಪ್ಪ. ಅವಾಗಲೂ ಕೂಡ ನಮ್ಮಮ್ಮ ಮನೇಲಿ ಅಷ್ಟೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಇವಾಗ ಏನೋ ಮನೇಲಿ ದೊಡ್ಡ ರಾಮಾಯಣ ಮಹಾಭಾರತ ನಡೆಯುತ್ತೆ ಅಂದ್ಬಿಟ್ಟು. ನಮ್ಮಮ್ಮ ಯಾವತ್ತೂ ಮಕ್ಕಳ ಮುಂದೆ, ನಮ್ಮ ಮುಂದೆ ಅಪ್ಪ ಅಮ್ಮ ಜಗಳ ಆಡ್ತಿರ್ಲಿಲ್ಲ. ಮತ್ತೆ ಅವ್ರ ಗಂಡನ ಯಾವತ್ತೂ ಅವ್ರು ಬಿಟ್ಕೊಡ್ತಿರ್ಲಿಲ್ಲ. ನೋ ಮ್ಯಾಟರ್ ವಾಟ್, ಗಂಡನ ಯಾವತ್ತೂ ಬಿಟ್ಕೊಡ್ತಿರ್ಲಿಲ್ಲ. ಅದು ನಮಗೆ ಅನ್ಸ್ಬಿಡತ್ತೆ, ಓ ಅವರೇ ಆರಾಮಾಗಿದ್ದಾರೆ, ನಾವ್ ಯಾಕೆ ಮಾತಾಡಿ ಕೆಟ್ಟವ್ರು ಆಗ್ಬೇಕು ಅಂದ್ಬಿಟ್ಟು. ಆ ಥರ ಮಕ್ಕಳು ಮತ್ತೆ ಆಕ್ಚುಲಿ ನಿಮಗೆ ಏನು ಮಕ್ಕಳ ಗೊತ್ತಾಗಲ್ಲ, ಏನು ಕೇಳಿಸ್ಕೊಳ್ಳಲ್ಲ, ಏನು ನೋಡಲ್ಲ ಅಂತ ಅಂತೀವಷ್ಟೇ. ಬಟ್ ಮುಂದೆ ನೀವು ಲೈಫಲ್ಲಿ ಬೆಳೆದು ಎಷ್ಟೇ ದೊಡ್ಡವರಾಗಿರಿ, ನಿಮ್ಮ ಹತ್ರ ಎಷ್ಟು ಹಣ ಇರಲಿ, ಆಸ್ತಿ ಇರಲಿ, ಏನೇ ಇರಲಿ, ಚಿಕ್ಕ ವಯಸ್ಸಲ್ಲಿ ನಿಮಗೆ ಆಗಿರ್ತಕ್ಕಂಥ ಗಾಯಗಳಿಗತ್ತಲ್ಲ, ಅದು ಹೀಲ್ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. Can I share an insight here? ಪ್ಲೀಸ್. ಫಸ್ಟ್ ಆಫ್ ಆಲ್ ವೆರಿ ಸಾರಿ ಫಾರ್ ಯೋರ್ ಲಾಸ್. ನನಗೆ ಗೊತ್ತಿತ್ತು ದಟ್ ಆಕ್ಚುಲಿ ಈ ತರ ಆಗಿದೆ ಅಂತ. ಸೊ ರಿಯಲಿ ಸಾರಿ ಅಬೌಟ್ ದಟ್. ನಾನು ತುಂಬಾ ಡೀಪ್ ಆಗಿ ಟಚ್ ಮಾಡಕ್ಕೆ ಇಷ್ಟಪಡಲ್ಲ. ನನಗೆ ಮತ್ತೆ ನಾನು ಕಣ್ಣೀರ ದಾರೆ ಎಸ್. ಸೊ ಇದು ನೀವ್ ಹೇಳ್ದಂಗೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಇವಾಗ ಮಕ್ಳಿಗೆ ಅಂತ ಬಂದಾಗ ಇದು ಯಾವ ತರದ್ ಗಾಯ ಬಿಡ್ಬೋದು ಅನ್ನೋದನ್ನ ನಾನು ಹೇಳೋದು. ಲೈಕ್ ಯಾವ ತರದ್ ಗಾಯ ಬಿಡ್ಬೋದು ಅಲ್ಲ, ಏನು ಕೊಡ್ಬೋದು ಅಂತ. ಸೊ ಒಂದು ನಮ್ಮ ಹತ್ರ ಎಷ್ಟೇ ಇದ್ರೂ ಕಡೆಗೆ ಅದು ಇನ್ಯಾರ ಕೈಗೂ ಹೋಗುತ್ತೆ ಅನ್ನೋವಂಥ ಒಂದು ಬಿಲೀಫ್, ಈ ತರ ಚಾನ್ಸಸ್ ಇದೆ. ಅಥವಾ ನಮ್ಮ ತಂದೆ ಈ ತರ ಮಾಡಿರೋದು ನಾವ್ ಯಾವತ್ತೂ ಇನ್ಮೇಲೆ ಈ ತರ ಮಾಡ್ಲೇಬಾರ್ದು ಅಂತ ಎಲ್ಲಾನು ಕೂಡಿಟ್ಕೊಳ್ಳುವಂಥದ್ದು ಆಗಿರ್ಬೋದು.
ಅಥವಾ ಇಟ್ ಕುಡ್ ಜಸ್ಟ್ ಬಿ ಬೌಂಡ್ರೀಸ್, ಸ್ವಲ್ಪ ಯುನೋ ಲೆಸ್ಸರ್ ಬೌಂಡ್ರೀಸ್. ಅಥವಾ ಇಟ್ ಕ್ಯಾನ್ ಆಲ್ಸೋ ಬಿ ಇನ್ಯಾರೋ ನಯನಾಜುಗಳು ಮಾಡಿಕೊಂಡು ಆ ಚೀಟಿಂಗ್ ಅನ್ನೋದೇನಿದೆ ಅಥವಾ ಮ್ಯಾನಿಪುಲೇಷನ್ ಏನಾದರೂ ಹೇಳಿ ನೀವು ಅದಕ್ಕೆ ಏನು ರೀಸನ್ ಏನು ಅವ್ರು ಯೂಸ್ ಮಾಡಿದ್ರು ಅದು ಕೂಡ ಒಂದು ಗಾಯದ ಥರ ಇಟ್ ಕ್ಯಾನ್ ಸ್ಟೇ ಇನ್ ದ ಫ್ಯಾಮಿಲಿ. ಸೊ ಅದನ್ನ ನೋಡಿ ಇನ್ಮೇಲೆ ಈ ಥರ ಆಗದೆ ಇರೋ ಥರ ಒಂದು ಹೆಲ್ದಿ ಅಪ್ರೋಚ್ನ ತಗೊಳ್ಳೋದು ಮಕ್ಕಳ ಜವಾಬ್ದಾರಿ ಆಗ್ಬಿಡುತ್ತೆ ಅವಾಗ. ಸೊ ಅವಾಗ ನಾವು ನೋಡ್ಬೇಕು ನಮ್ಮ ತಂದೆ ಇದ್ದಾಗ ಬಿಕಾಸ್ ಇದು ನಮ್ಮ ಫ್ಯಾಮಿಲಿಗೂ ಇಟ್ಸ್ ದ ಸೇಮ್ ಥಿಂಗ್. ನಮ್ಮ ತಂದೆ ಕೂಡ ಕುಂದಾಪುರದಲ್ಲಿ ಅವ್ರ ಹತ್ರ ಇದ್ದಂಥ ಲ್ಯಾಂಡನ್ನು ಆಬ್ವಿಯಸ್ಲಿ ಅವರು ಜಾಸ್ತಿ ಅಲ್ಲೇ ಇರ್ತಾ ಇದ್ರು. ಸೊ ಅವ್ರು ಅಲ್ಲೇ ಇದ್ದಿದ್ರಿಂದ ಅವ್ರಿಗೆ 4 ಕಾಸು ಕೊಟ್ಬಿಟ್ಟು ಆಬ್ವಿಯಸ್ಲಿ ನಮ್ಮ ಫ್ಯಾಮಿಲಿ ಬೇರೆಯವರೆಲ್ಲ ಅದನ್ನ ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಅವಾಗ ನಮ್ಮ ತಂದೆನೂ ಯೋಚನೆ ಮಾಡಿಲ್ಲ, ನನಗಿಬ್ರು ಹೆಣ್ಮಕ್ಳಿದಾರೆ ಅಂತ ನಮ್ಮ ತಂದೆನೂ ಅಷ್ಟೊಂದು ಯೋಚನೆ ಮಾಡಿಲ್ವೋ ಏನೋ ಗೊತ್ತಿಲ್ಲ. ಓಕೆ, ಬಟ್ ಎನಿವೇ, ಸೊ ನನಗೆ ಅರ್ಥ ಆಗುತ್ತೆ ನೀವು ಹೇಳೋದನ್ನ. ಹಂಗಂತ ನಾವು ಇನ್ನೊಬ್ರ ಮೇಲೆ ನಾವು ಅದನ್ನ ವೇಷ ಇಟ್ಕೊಳ್ಳೋಕ್ಕೂ ಆಗಲ್ಲ. ಏನಾದರೂ ಮಾಡ್ಕೊಳ್ಳಿ, ನಮ್ಮ ಪಾಲಿಗೆ ಏನು ಬರಬೇಕು ದೇವ್ರು ಕೊಟ್ಟೆ ಕೊಡ್ತಾರೆ ಅದನ್ನ. ಓಕೆ, ಬಟ್ ಇನ್ ಮುಂದೆ ಐ ಡೋಂಟ್ ವಾಂಟ್ ಟು ಬಿ ಪುವರ್, ಬಿಕಾಸ್ ನಮ್ಮ ತಂದೆ ಏನೇ ಆದ್ರೂ ಕಡೆಗೆ ಅವರು ಬರ್ತಾ we need some time. Take some time. No, it's okay. No, Take some time. no, it's okay, please. We'll continue. You take some time. Please. ಎಲ್ಲ ನಾನು ಏನಾದ್ರೆ ಹೇಳಕ್ ಬಂದಿದ್ದೇನಿತ್ತು, ಲಾಸ್ಟ್ ಪಾಡ್ಕಾಸ್ಟ್ ಮಾಡಿದಾಗ ಈ ಪಾಡ್ಕಾಸ್ಟ್ ನಿಮ್ಮ ಅಪ್ಪನ ತುಂಬಾ ಮಿಸ್ ಮಾಡ್ಕೊಂತಿದ್ದ ಆಯ್ತಾ. ಲಿಟ್ರಲಿ ಆಮೇಲೆ ಶೂಟ್ ಆದ್ಮೇಲೂ ಕೂಡ ಕ್ರೈಯಿಂಗ್, ಅವ್ರು ರಾತ್ರಿ ಕಾಲ್ ಮಾಡಿದ್ರು ಕೂಡ ನಿಮ್ಮ ಅಪ್ಪನ ನೆನಪು ತುಂಬಾ ಕಾಡ್ತಾ ಇತ್ತು. ನಾನು ಅವಾಗ ನಾನು ನೆನ್ಕೊಂಡ್ರೆ, ಓ ಅಪ್ಪನ ಮಿಸ್ ಆದ್ರೆ ಲೈಫಲ್ಲಿ ಇಷ್ಟೆಲ್ಲ ಇಂಪ್ಯಾಕ್ಟ್ ಬೀರುತ್ತಾ, ಹಿಂಗೆಲ್ಲ ಕೂತಿದ್ದೆ. ತುಂಬಾ ಆಯ್ತಾ. ನನಗೆ ನಮ್ಮಪ್ಪ ಅವತ್ತು ಅದಾದ್ಮೇಲೂ ಕೂಡ ನನಗೆ ಅವ್ರು ಹೋಗಿದ್ದ ದಿನ ಹಾಕೋದು, ನನಗದು ಡೈಜೆಸ್ಟ್ ಮಾಡ್ಕೊಳಕ್ಕೂ ನಮಗೆ ಸಾಧ್ಯ ಇಲ್ಲ ಅಂತ ಒಂದು ಘಟನೆ ಇದು. ರಾತ್ರಿ ಒಂದು 2 ಗಂಟೆಗೆ ಮಲಗಿದ ವ್ಯಕ್ತಿ ನಾನು ರೇಡಿಯೋ ಮುಗಿಸ್ಕೊಂಬಂದು ಅವ್ರಿಗೆ ಒಂದು ಹಾಯ್ ಹಲೋ ಅಂತ ಪ್ರತಿ ರಾತ್ರಿ ಹೇಳೋನು. ಅವತ್ತು ಏನಾಯ್ತು ಗೊತ್ತಿಲ್ಲ, ಅಲ್ಲಿ ಅಪ್ಪ ಅಮ್ಮನ ರೂಮಿಗೆ ಹೋದೆ, ಅಪ್ಪ ಮಲಗಿದ್ರು, ನಾನು ಹೇಳಿಲ್ಲ. ಆಮೇಲೆ ಅಮ್ಮ ನಾನು ಬೇರೆ ಏನೋ ಮಾತಾಡಿದ್ವಿ, ನಾನು ಎಬ್ಬರ್ಸೋಕೋದೆ. ಆಮೇಲೆ ಅಮ್ಮ ಎತ್ಕೊಂಡು ಮಲಗಿಯಾರ, ಅವರು ಊಟನೂ ಮಾಡಿಲ್ಲ, ಸುಸ್ತು ಅಂತ ಮಲ್ಕೊಂಡ್ರು ಅಂತ. ಮಾಮೂಲಿ ಸುಸ್ತು ಅಂತ ಮಲಗಿದೆ ಅಷ್ಟೆ, ಸುಸ್ತು ಅಂತನೂ ಇಲ್ಲ. ಇನ್ಫ್ಯಾಕ್ಟ್ ತುಂಬಾ ಸೀರೆ ಆ ಥರನೂ ಇಲ್ಲ. ಆರಾಮಾಗಿ ಒಬ್ಬ ನಿದ್ದೆ ಮಾಡಿ ಮಲಗಿದಂಥ ವ್ಯಕ್ತಿ ರಾತ್ರಿ 2 ಗಂಟೆಗೆ ನಾನು ನೋಡಿದ್ದು. ಬೆಳಿಗ್ಗೆ 7 ಗಂಟೆಗೆ ಅವ್ರು ಇಲ್ಲ ಆಯ್ತಾ. ಅದು ಹೆಂಗ್ ಸಾಧ್ಯ ಆಗತ್ತೆ ನನಗೆ. ಲೈಕ್ ನಾನು ಬೇರೆಯವ್ರ ವಿಚಾರದಲ್ಲಿ ಹೇಳ್ಬಿಡ್ತಿದ್ದೆ, ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ. ನೀನು ಲಾಸ್ಟ್ ಟೈಮಲ್ಲಿ ನೀವು ಕೂಡ ನಿನ್ನ ಪಾಡ್ಕಾಸ್ಟಲ್ಲಿ ನಿಮ್ಮ ಅಪ್ಪ ಎಷ್ಟು ಮಿಸ್ ಮಾಡ್ಕೊಂಡೆ ಲೈಫಲ್ಲಿ, ಅಪ್ಪ ಎಷ್ಟು ಇಂಪಾರ್ಟೆಂಟು. ಆಮೇಲೆ ನನಗೆ ಇವಾಗ ಯಾರಾದರೂ ಇಲ್ದಾಗ ನನಗೆ ರಾತ್ರಿ 2 ಗಂಟೆಲಿ ಸಡನ್ ಆಗಿ ಇಟ್ಟಾಯ್ತು ನನಗೆ. ಕರೆಕ್ಟ್ ಅಲ್ವಾ, ನನ್ನ ತಂದೆ ಇಲ್ಲ ಅಂತ. ಅದು can't explain that. Take some time. ಅಲ್ಲ ಅಂದ್ರೆ ಹೇಳೋದು, ಐ ಡೋಂಟ್ ಏನೇನೋ ಮಾತಾಡ್ತಿದ್ದೀನಿ. ಇಲ್ಲ ಲಾಸ್ ನಮಗೆ ಆಕ್ಚುಲಿ ನಮ್ಮ ಹಾರ್ಟ್ನ ಓಪನ್ ಮಾಡೋದೇ ಲಾಸ್. ಕೆಲವ್ರು ಅನ್ಕೊಂತಾರೆ ಏನು ಲೈಕ್ ಓ ನಿನ್ ತಂದೆ ಜೊತೆ ಅಷ್ಟು ಕ್ಲೋಸ್ ಇರಲಿಲ್ಲ ಹಂಗೆ ಹಿಂಗೆ. ತಂದೆ ಅಂದ್ರೆ ತಂದೆನೇ. ನಮ್ಮ ಜೀವನಕ್ಕೆ ಒಂದು ಡೈರೆಕ್ಷನ್ ಕೊಡೋದು, ನಮ್ಮ ಜೀವನಕ್ಕೆ ಒಂದು ನಗು ಬರ್ಸೋವಂಥ ಒಂದು ನಗು ಅಲ್ಲ, ಸಾರಿ, ಜಾಯ್ ನಗು ಅಲ್ಲ, ಜಾಯ್ಗೆ ಏನಂತೀವಿ, ಸಂತೋಷ. ತಂದೆ ಮನೇಲಿದ್ರೆ ಯಾವಾಗ್ಲೂ ಅಂದ್ರೆ ಹೆಲ್ದಿ ತಂದೆ. ಇವಾಗ ನಾನು ಬಂದು ಬೇರೆ ತರ ವೈಲೆಂಟ್ ಆಗಿರೋ ತಂದೆಯವ್ರ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ತಂದೆ ಅಂತ ಒಂದು ಇದ್ರೆ ಎಲ್ಲರೂ ರಿಲ್ಯಾಕ್ಸ್ ಆಗಿರ್ಬೋದು. ದಿಸ್ ಇಸ್ ಹೌ ಇಟ್ ಈಸ್. ಅಂಡ್ ಡೆಫಿನೆಟ್ಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೀವೇನು ಫೀಲ್ ಮಾಡ್ಕೊತಿದ್ದೀರಾ. ಬಟ್ ನನ್ ಏನಂತ ನಾವು ಏನು ಹೇಳಿದ್ರು ದರ್ ಇಸ್ ನಥಿಂಗ್ ದಟ್ ವಿಲ್ ಸೂದ್ ಯು ಇವಾಗ. ಬಟ್ ಎಷ್ಟೊಂದು ಸರಿ ಅನ್ಸಿರುತ್ತೆ ಗೊತ್ತಾ, ನಮಗೆ ನಾವು ಬೆಳೆದು ದೊಡ್ಡವರಾಗ್ತಿದ್ದಂಗೆ ಅಪ್ಪ ಅಮ್ಮಂಗೂ ವಯಸ್ಸಾಗ್ತಿರುತ್ತೆ ಅಲ್ವಾ. ನಮ್ಮ ತಂದೆ ತಾಯಿನ ನಾವು ಅವ್ರಿಗೆ ಏಜ್ ಆಗ್ತಿದೆ ಅಂತ ನೋಡೋದಿರತ್ತಲ್ಲ. there is a realization, there is a point where you get hit. No, ವಯಸ್ಸಾಗ್ತಿದೆ ಅಂತ. that moment ಇದೆಯಲ್ಲ, it grabs you and throws you on the ground. ಸೊ ಆಕ್ಚುಲಿ ನೀವು ಈ ಪಾಯಿಂಟ್ ಹೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು, ನಂಗೆ ಲೈಫಲ್ಲಿ ತುಂಬಾ ಸಲ ತುಂಬಾ ಸಲ ನನಗೆ ಎಲ್ಲಿ ಹೋದ್ರೂ ಒಂಥರ ಸ್ಯಾಡ್ನೆಸ್ ಜಾಸ್ತಿ ಸಿಗ್ತಾ ಇತ್ತು ಆಯ್ತಾ. ಸೊ ಏನಿದು, ವೈ ಆಮ್ ಐ ನಾಟ್ ಏಬಲ್ ಟು ಬಿ ಹ್ಯಾಪಿ ಅಂತ ಅನ್ಕೋತಾ ಇದ್ದೆ. ಓಕೆ, ಅಂಡ್ ಹ್ಯಾಪಿನೆಸ್ ಜನ ಹೇಳ್ದಂಗೆ ನೀನ್ ಪಾಸಿಟಿವ್ ಮೈಂಡ್ ಥಿಂಕ್ ಮಾಡಿದ ತಕ್ಷಣ ಅಲ್ಲ. ಇದು ಯಾವಾಗ ಸಿನಿಮಾ ಮಾಡ್ತಿದ್ದೆ? ಇಲ್ಲ, ಓವರ್ ಆಲ್ ಎಸ್ಪೆಷಲಿ ರೀಸೆಂಟ್ಲಿ. ಸೊ ನಾನು ತುಂಬಾ ಸಲ ನಾನು ಇನ್ನರ್ ಚೈಲ್ಡ್ ವರ್ಕ್ ಅಂತ ನಾವೇನ್ ಮಾಡ್ತೀನಿ, ನನ್ನ ಜೊತೆನೆ ನಾನು ತುಂಬಾ ಸಲ ಮಾಡಿದ್ದೀನಿ.
ಬಟ್ ಇನ್ನರ್ ಚೈಲ್ಡ್ ವರ್ಕ್ ಅಂತ ನಾವೇನು ಹೇಳ್ತೀವಲ್ಲ ರಾಜೇಶ್, ದ ಚೈಲ್ಡ್ ಇಸ್ ಆಲ್ವೇಸ್ ಕೇರ್ಡ್. ಸೊ ನೀವು ಇನ್ನರ್ ಚೈಲ್ಡ್ ವರ್ಕ್ ಅಂತ ಮಾಡಿದಾಗ ನಾವು ಒಂದೇ ಸಲ ಪಟ್ಟಂತ ಎಲ್ಲ ಹೀಲ್ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಆ ಮಗು ನಮ್ಮ ಒಳಗಡೆ ಇರೋವಂಥ ನಾವೇ, ನಮ್ಮ ಯಂಗರ್ ಸೆಲ್ಫ್ ಏನಿದೀವಿ, ಇಟ್ ಟೇಕ್ಸ್ ಟೈಮ್ ಟು ಓಪನ್ ಅಪ್. ಆಯ್ತಾ, ನೀವು ಇವಾಗ ಏನು ಹೇಳಿದ್ರಿ, ನಾನು ಒಂದ್ಸಲ ತುಂಬಾ ಸಿಟ್ಟಿಂಗ್ಸ್ ಮಾಡಿದ ಮೇಲೆ ಓಪನ್ ಆಗಿದ್ದು ನನಗೆ ಇನ್ನರ್ ಚೈಲ್ಡ್ ಏನು ಅಂತಂದ್ರೆ, ನನಗೆ ನಮ್ಮ ಅಜ್ಜಿ ತುಂಬಾ ಅಂದ್ರೆ ತುಂಬಾ ಇಷ್ಟ. ನಮ್ಮ ತಾಯಿಗಿಂತನೂ ನಾನು ಆವಾಗ ನಮ್ಮ ಅಜ್ಜಿಯಲ್ಲಿ ನಮ್ಮ ತಾಯಿನ ನೋಡ್ತಾ ಇದ್ದೆ. ಅಂಡ್ ನಮ್ಮ ತಾಯಿಯವರಮ್ಮ. ತಾಯಿಯವ್ರ ತಾಯಿ ಅಂಡ್ ನಮ್ಮ ತಾಯಿನ ನಾನು ತಂದೆ ಅಂತ ಅನ್ಕೊಂಡಿದ್ದೆ ಚಿಕ್ಕವಳಿರ್ಬೇಕಾದ್ರೆ. ಓಕೆ, ಬಿಕಾಸ್ ನಮ್ದು ಸ್ತ್ರೀ ಕುಟುಂಬ ಎಲ್ಲರೂ. ಓಕೆ, ಸೊ ಅದರಲ್ಲಿ ಒಂದ್ಸಲ ನಾನು ಇನ್ನರ್ ಚೈಲ್ಡ್ ವರ್ಕ್ ಮಾಡ್ಬೇಕಾದ್ರೆ ನನಗೆ ಆವಾಗ ಬಂದಿದ್ದು ಪಟ್ಟಂತ, ಈ ನೀತು ಚಿಕ್ಕವಳಿರ್ಬೇಕಾದ್ರೆ ಒಂದು ನನಗೆ ತೋರಿಸಿದಂತ ಒಂದು ಪಿಕ್ಚರ್ ಏನಂತಂದ್ರೆ, ಕಬರ್ಡ್ ಒಳಗಡೆ ಹೋಗ್ಬಿಟ್ಟು ನಾನು ಹಿಂಗೆ ಅಡದ್ಬಿಟ್ಟು ಕೂತಿದ್ದೀನಿ. ಅಂದ್ರೆ ನಾಟ್ ರಿಯಲ್ ಅಲ್ಲ, ಏನ್ ಹೀಲಿಂಗ್ ಆಗ್ಬೇಕು ಅನ್ನೋದನ್ನ ನನಗೆ ತೋರಿಸ್ತಾ ಇದ್ದಿದ್ದು ಆ ಟ್ರಾನ್ಸ್ ಅಲ್ಲಿ. ಕಬರ್ಡ್ ಒಳಗಡೆ ಹೋಗ್ಬಿಟ್ಟು ಹಿಂಗೆ ಕೂತಿದ್ದೀನಿ. ಯಾಕೆ? ನಾನು ಲೈಫ್ನ ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ನಾನು ಲೈಫ್ನ ಬದುಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ದೊಡ್ಡವಳಾಗ್ತೀನಿ, ಅವ್ರು ದೊಡ್ಡವರಾಗ್ತಾರೆ, ಅವ್ರು ತೀರ್ಕೊಂತಾರೆ. ಬೇಡ, ಐ ವಾಂಟ್ ಟು ಅವಾಯ್ಡ್ ಲೈಫ್ ಅಂಡ್ ಐ ವಾಸ್ ಅವಾಯ್ಡಿಂಗ್ ಲೈಫ್. ಸೊ ಐ ವಾಸ್ ಜಸ್ಟ್ ಅವಾಯ್ಡಿಂಗ್ ಲೈಫ್. ಆಯ್ತಾ, ಅದೆಲ್ಲಿಂದ ಬರ್ತಾ ಇರೋದು? ನನ್ನ ಅಡಲ್ಟ್ ಸೆಲ್ಫಿಂದ, ನನ್ನ ಕರೆಂಟ್ ಏಜ್ 30+ ಏಜಿಂದ ಬರ್ತಾ ಇಲ್ಲ. ಆವಾಗ ಮಗು ಏನು ಹೆದರ್ಕೊಂಡಿತ್ತು. ಸೊ ಅಲ್ಲಿಗೆ ಹೋದಾಗ ತಂದೆ ತಾಯಿಯವ್ರ ಪ್ರೀತಿ, ನರ್ವಸ್ ಸಿಸ್ಟಮ್ ಒಂದೇನಿದೆ, ನರ್ವಸ್ ಸಿಸ್ಟಮ್, ಇದನ್ನ ಬ್ಯಾಲೆನ್ಸ್ ಆಗಿ ರೆಗ್ಯುಲೇಟ್ ಮಾಡಿಕೊಂಡು ನಮ್ಮ ಫೀಲಿಂಗ್ಸ್ನ ಫೀಲ್ ಮಾಡೋಕ್ಕೆ ಧೈರ್ಯ ಕೊಡೋದೇ ನಮ್ಮ ತಂದೆ ತಾಯಿ. ಅದು ನಮಗೆ ಸಿಗಬೇಕು ಮೇನ್ಲಿ. ಐ ಥಿಂಕ್ ದ ಬಿಗ್ಗೆಸ್ಟ್ ಗಿಫ್ಟ್ ತಂದೆ ತಾಯಿ ಅಂದ್ರೂ ನಮಗೆ ಕೊಡಬೇಕಾಗಿರೋದು ನರ್ವಸ್ ಸಿಸ್ಟಮ್ ರೆಗ್ಯುಲೇಷನ್. ಎಂಥದೇ ಒಂದು ಸಿಚುವೇಶನ್ ಬರಲಿ, ಅದನ್ನು ಧೈರ್ಯವಾಗಿ ಹೆಂಗೆ ಎದುರಿಸ್ಬೇಕು, ಫೀಲಿಂಗ್ಸ್ನ ಬೈಪಾಸ್ ಮಾಡದೆ ಹೇಗೆ ಎದುರಿಸ್ಬೇಕು ಅನ್ನೋದನ್ನ ಯಾರಾದ್ರೂ ದೊಡ್ಡವ್ರು ನಮಗೆ ಹೇಳ್ಕೊಟ್ರೆ ಐ ಥಿಂಕ್ ಲೈಫ್ ತುಂಬ ಸಿಂಪಲ್ ಆಗಿಬಿಡುತ್ತೆ ಆಮೇಲೆ. ಸೊ ಇದು ನೋಡಿದಾಗ ನನಗೆ ಐ ವಾಸ್ ಶಾಕ್ಡ್ ದಟ್ ಐ ವಾಸ್ ಅವಾಯ್ಡಿಂಗ್ ಲೈಫ್. ಬದುಕ್ತಾ ಇದ್ದೀವಿ, ಸೊ ಅದಕ್ಕೆ ನಮ್ಗೆ ಎಷ್ಟೋ ಸಲ ಪರ್ಪಸ್ ಇಲ್ಲ ಲೈಫಲ್ಲಿ, ಜಾಯ್ ಇಲ್ಲ ಲೈಫಲ್ಲಿ. ಏನಿದು, ಎಲ್ಲಿ ಹೋದ್ರೂ ಭಯ 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 ಬರ್ತಾ ಇದೆ. ಏನಕ್ಕಿದು ಅಂದರೆ ಇಟ್ಸ್ ಕಮಿಂಗ್ ಫ್ರಮ್ ದಟ್ ಇನ್ನರ್ ಚೈಲ್ಡ್. ಅದನ್ನ ಸೇಫ್ ಮಾಡಿಸಿ ಅದನ್ನ ಮಾಡೋದಕ್ಕೆ ಇಟ್ ವಿಲ್ ಟೇಕ್ ಟೈಮ್. ಸೊ ಅಷ್ಟು ಪೇಷನ್ಸ್ ನಮಗೂ ನಮ್ಮ ಮೇಲೆ ಇರಬೇಕು. ಬಟ್ ಒಂದ್ಸಲ ನಾವು ಅದನ್ನ ಇಂಟಗ್ರೇಟ್ ಮಾಡಿದ್ಮೇಲೆ ಆವಾಗ ನಾವು ನೋಡೋ ದೃಷ್ಟಿ, ಇವಾಗ ನಾನೇ ಜಸ್ಟ್ ಲಾಸ್ಟ್ ಒಂದು 2 weeks ಇದ್ದಕ್ಕೂ ಇವಾಗಿದ್ದಕ್ಕೂ ನನ್ ತುಂಬಾ ವ್ಯತ್ಯಾಸ ಇದೆ. ಐ ಆಮ್ ಆಲ್ರೆಡಿ ಫೀಲಿಂಗ್ ದ್ಯಾಟ್. ನಾನು ರೀಸೆಂಟ್ಲಿ ಅಷ್ಟೇ ವರ್ಕ್ ಮಾಡಿದ್ದು ನನ್ನ ಇದ್ರ ಮೇಲೆ. ಸೊ ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇವಾಗ ನೀವು ಹೇಳ್ದಂಗೆನೆ ಏಜ್ ಆಗ್ತಾ ಇದೆ, ಅವ್ರು ಹೇಳಿದ ಒಂದು ಪಾಯಿಂಟಲ್ಲಿ ಹಿಟ್ ಆಗುತ್ತೆ ಅಂತ. ಸಮ್ಟೈಮ್ಸ್ ತುಂಬಾ ಯಂಗಲ್ಲೇ ಹಿಟ್ ಆಗ್ಬಿಡುತ್ತದು, ಯಾರೂ ಇಲ್ಲದೆ ಇದ್ದಾಗ ಸಪೋರ್ಟ್ಗೆ. ತುಂಬ ಚಿಕ್ಕವ್ರು ಇರ್ಬೇಕಾದ್ರೆ ಮಕ್ಳಿಗೆ ಬರಬಾರ್ದು ಆ ಥರ ಫೀಲಿಂಗ್ಸ್ ಇಸ್ ವಾಟ್ ಐ ಫೀಲ್. ಬಟ್ ಲೈಫ್ ಇಸ್ ಸಚ್. ಈ ಕೆಲವು ಸಲ ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಯಾರೋ ಒಬ್ರು ತೀರ್ಕೊಂತಾರೆ, ಅದೆಲ್ಲ ಹಾಗೆ ಆಗುತ್ತೆ, ಜೀವನ ಅಂದಮೇಲೆ ಅದೆಲ್ಲ ಇದ್ದಿದ್ದೆ. ಸೊ ಆ ಭಯ ಅನ್ನೋದು ಯಾವ ಸ್ಟೇಜಲ್ಲಿ ಹಿಟ್ ಆಗುತ್ತೆ ಅದು ಇಂಪಾರ್ಟೆಂಟ್. ಯಾವ ಲಾಸ್ ಆಕ್ಚುಲಿ ತುಂಬಾ ಹತ್ತಿರದ ಲಾಸು ಇವತ್ತು ನಿಮ್ಮ ಲೈಫಲ್ಲಿ ಒಂದು ಗಾಯ ಆಗಿ ಉಳಿದಿದ್ದು? ಅಂದ್ರೆ ಜೀವನದಲ್ಲಿ ಯಾರೋ ತುಂಬಾ ಹತ್ತಿರದವರು ಏನಾದರೂ ಸರಿ, ಯಾರಾದರೂ ಸರಿ, ಒಂದು ವ್ಯಕ್ತಿ ಮಿಸ್ ಮಾಡ್ಕೊಂಡ ತಕ್ಷಣ ಅದೊಂದು ಅಫ್ಕೋರ್ಸ್ ನಿಮಗೆ ನಿಮ್ಮ ತಂದೆ ಅಲ್ವಾ? ಆಕ್ಚುಲಿ ನಾವು ಇವತ್ತಿನ ವಿಷಯಕ್ಕೆ ಹೇಳಬೇಕಾದ್ರೆ ನನಗೆ ಅವರು, ಬಟ್ ದಿಸ್ ಇಸ್ ಅಗೇನ್ ದಿಸ್ ಮೈ ಇದು ಆಯ್ತಾ, ತೀರ್ಕೊಂಡು ಒಂದು ಕ್ಲೋಜರ್ ಸಿಗೋದಿಕ್ಕೂ ಅಬ್ಯಾಂಡನ್ ಆಗೋದಿಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ಆ ಅಬ್ಯಾಂಡನ್ ಆಗೋದಿದೆ ಗೊತ್ತಾ, ನನಗೆ ಅದು ಸಿಕ್ಕಾಪಟ್ಟೆ ನೋವು ಕೊಡುತ್ತೆ. ಇದು ನೋವು ಕೊಡಲ್ಲ ಅಂತಲ್ಲ, ಹೌದು, ನನ್ನ ತಂದೆ ತೀರ್ಕೊಂಡಿದ್ದಾರೆ, ನಮ್ಮ ಅಜ್ಜಿ ತೀರ್ಕೊಂಡಿದ್ದಾರೆ, ನಮ್ಮ ಅಜ್ಜ ತೀರ್ಕೊಂಡಿದ್ದಾರೆ, ನಾನು ತುಂಬಾ ಇಷ್ಟದವ್ರು. ಎಸ್, ಪೇನ್ ಇದೆ. ಬಟ್ ಸಡನ್ಲಿ ದಟ್ ಒಂದು ಅಬ್ಯಾಂಡನ್ಮೆಂಟ್ ಅದು ಯಾವುದೇ ರೀತಿಲಾದ್ರೂ ಬರ್ಬೋದು. ನನ್ನ ಕೈ ಬಿಟ್ಬಿಟ್ರು ಅಥವಾ ನಾನು ಇಷ್ಟಪಡೋ ಯಾವುದೋ ಒಂದು, ಫಾರ್ ಎಕ್ಸಾಂಪಲ್, ಈಗ ತುಂಬ ಜನ ಇದನ್ನ ಹೆಂಗೆ ತಗೋತಾರೆ ನಂಗೆ ಗೊತ್ತಿಲ್ಲ. ಬಟ್ ನಾನು ಪ್ರೀವಿಯಸ್ಲಿ ಇದ್ದಂಥ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಕೆಳಗಡೆ ಒಂದು ಮ್ಯಾಂಗೋ ಅಂತ ಒಂದು ಬೆಕ್ಕಿತ್ತು. ಓಕೆ, ಅದನ್ನೆಲ್ಲ ನಾವು ಚೆನ್ನಾಗಿ ನೋಡ್ಕೊತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಬಟ್ ಅವಳು ಫ್ರೀಯಾಗಿ ಓಡಾಡ್ಕೊಂಡಿದ್ದವಳು. ಸಡನ್ಲಿ ನಮ್ಮ ಅಪಾರ್ಟ್ಮೆಂಟ್ ಅವರು ಅವಳನ್ನ ರಿಲೊಕೇಟ್ ಮಾಡಿಬಿಟ್ರು. ಓ, ಇವಳು ಬೇಡ ಇಲ್ಲಿ ಅಂತ, ವಿಚ್ ಇಸ್ ಇಲ್ಲೀಗಲ್. ಆಯ್ತಾ, ನೀವು ನಂಬಲ್ಲ, ಅವಳು ರಿಲೊಕೇಟ್ ಆದಮೇಲೆ ಅವಳನ್ನ ಹುಡುಕಕ್ಕೆ ಹೋದಾಗ ನಾನು ಪೊಲೀಸ್ ಸ್ಟೇಷನ್ವರೆಗೂ ಹೋಗಿದ್ದೀನಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ. ಅವ್ರ ಮೇಲೆ ನನಗೆ ಸಿಟ್ಟು ಏನಕ್ಕೆ ಅಂತಂದರೆ, ನನಗೆ ಅಷ್ಟು ನಾನು ಪ್ರೀತಿ ಮಾಡಿಸೋದನ್ನ ನನ್ನಿಂದ ಅಬ್ಯಾಂಡನ್ ಮಾಡಿಸ್ಬಿಟ್ರಿ ಅಂತ. ಸೊ ಆ ಅಬ್ಯಾಂಡನ್ಮೆಂಟ್ ನೀವು ಫಸ್ಟಲ್ಲಿ ಹೇಳಿದ್ವಿ ಗೊತ್ತಾ, ನಮ್ಮ ಒಳಗಡೆ ಇದ್ದಿದ್ರೆ ಮಾತ್ರ ನಮ್ಗೆ ಅದು ಫೀಲ್ ಆಗುತ್ತೆ ಅಂತ. ಆ ವೂಂಡ್ ನನ್ನಲ್ಲಿತ್ತು, ಅಬ್ಯಾಂಡನ್ಮೆಂಟ್ ವೂಂಡ್. ಸೊ ಆ ಬೆಕ್ಕನ್ನ ನಾನು ಎಷ್ಟು ಹುಡುಕಿದ್ದೀನಿ ಅಂತಂದರೆ, ಅಫ್ಕೋರ್ಸ್ ನನಗೆ ಇನ್ನೂ ಸಿಕ್ಕಿಲ್ಲ ಅವಳು, ಆ್ಯಂಡ್ ಐ ಹೋಪ್ ಐ ಗೆಟ್ ಹರ್. ಬಟ್
ಬಟ್ ಐಮ್ ಜಸ್ಟ್ ಸೇಯಿಂಗ್ ದಟ್ ನಮಗೆ ಅಬ್ಯಾಂಡನ್ಮೆಂಟ್ ಇಸ್ ಅ ಬಿಗರ್ ವೂಂಡ್ ನನ್ನ ಪ್ರಕಾರ. ನಮ್ಮವ್ರು ಎಲ್ಲಾದ್ರೂ ಕಳೆದೋದ್ರೆ ತೀರ್ಕೊಳ್ಳೋದು ಅಟ್ಲೀಸ್ಟ್ ಒಂದು ಕ್ಲೋಜರ್ ಆದ್ರೂ ಸಿಗುತ್ತೆ. ಅದು ಸರಿ ಅಂತಲ್ಲ, ಕ್ಲೋಜರ್ ಸಿಗುತ್ತೆ. ಅಲ್ವಾ, ಅದು ಇನ್ನೂ ಪೇನ್ ಅದು ಪಾಪ. ಬಟ್ ಸುದ್ದಿನೇ ಇಲ್ಲ, ಎಲ್ಲಿದೆ, ಏನ್ ಆಗ್ತಾ ಇದೆ ಏನೂ ಗೊತ್ತಿಲ್ಲ. ನನಗೆ ಅಬ್ಯಾಂಡನ್ಮೆಂಟ್ ಇಸ್ ಅ ಬಿಗರ್ ಪೇನ್ ಅಕಾರ್ಡಿಂಗ್ ಟು ಮೀ. ಪ್ಲೀಸ್, ಐ ಥಿಂಕ್ ಹಿ ಮೈಟ್ ಹ್ಯಾವ್ ಇಟ್ ಈಸ್ ಇಂಡೀಡ್. ಈಗ ನಾವೇನೋ ಅಂದ್ಕೊಂಡಿರ್ತೀವಿ ಲೈಫ್ ಹೀಗೆ ಹೋಗ್ತಾ ಇರುತ್ತೆ ಅಂತ, ಸಡನ್ ಆಗಿ ಅದೊಂದು ಟರ್ನ್ ತಗೊಂಡ್ಬಿಟ್ರೆ, ಟ್ವಿಸ್ಟ್ ತಗೊಂಡ್ಬಿಟ್ರೆ, ಫಾರ್ ಎಕ್ಸಾಂಪಲ್ ಮೈಟ್ ನಾಟ್ ಬಿ ಅನ್ ಆಪ್ಟ್ ಎಕ್ಸಾಂಪಲ್, ವೈ ಡಿಡ್ ಪುನೀತ್ ಸರ್ಸ್ ಡೆತ್ ಅಫೆಕ್ಟ್ ಮೋರ್ ದನ್ ಮಿಲಿಯನ್ಸ್ ಅಂಡ್ millions of people got affected. ಅಣ್ಣವ್ರ ಡೆತ್ಗಿಂತ ಪುನೀತ್ ಅವ್ರ ಡೆತ್ ಯಾಕೆ ಇವತ್ತು ಯಾಕೆ ಒಂದು ಮೂವಿ ಪುನೀತ್ ಅವ್ರದ್ದು ಫೋಟೋ ಇಲ್ಲದೆ ಸ್ಟಾರ್ಟ್ ಆಗಲ್ಲ? ಬಿಕಾಸ್ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಈಗ ನಾವು ವಯಸ್ಸಾಗಿ ಎಲ್ಲವನ್ನೂ ನೋಡಿ ಓಕೆ ಅವ್ರು ಹೋಗ್ತಾರೆ ಅನ್ನೋ ಒಂದು ಆಂಟಿಸಿಪೇಷನ್ ಬೇರೆ, ಬಟ್ ಅಷ್ಟು ಫಿಟ್ ಆಗಿದ್ದಂತಹ ಮನುಷ್ಯ, ಅಷ್ಟು ಹೆಲ್ದಿ ಆಗಿದ್ದಂಥ ಮನುಷ್ಯ ಸಡನ್ ಆಗಿ ಹಿಂಗೆ ಹೊರಟೋಗ್ಬಿಟ್ರೆ, ಅಂಡ್ ವಿತ್ ದಟ್ ದ ವರ್ಕ್ ದಟ್ ಹಿ ಹ್ಯಾಡ್ ಡನ್ ಅಂಡ್ ವಾಟ್ ಹಿ ಕುಡ್ ಹ್ಯಾವ್ ಡನ್, ವಾಟ್ ಕುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಇಟ್ ಸ್ಟಿಲ್ ಪರ್ಸ್ಯೂಡ್ ಇನ್ ಕಂಟಿನ್ಯೂಡ್ ಅನ್ನೋದೊಂದು ಥಾಟ್ ಇದೆಯಲ್ಲ, ಅವ್ರು ಇದ್ದಿದ್ರೆ ಇನ್ನು ಹೆಂಗಿರ್ತಿತ್ತು, ಮುಂದೆ ಹೆಂಗಿರ್ತಿತ್ತು ಅನ್ನೋದಿದೆಯಲ್ಲ. ಈಗ ನಾವು ಯಾಕೆ ಮುತ್ತಿನ ಹಾರ ನೆನ್ಪಿಟ್ಕೊಂತೀವಿ, ದಿಯಾ ನೆನ್ಪಿಟ್ಕೊಂತೀವಿ, ಅಥವಾ ಸಾಕ್ಷಾತ್ಕಾರ ನೆನ್ಪಿಟ್ಕೊಂತೀವಿ, ಇವೆಲ್ಲ an abrupt ending. There is no proper closure to it. Correct. ಈಗ let us assume with respect to love only, ಈಗ ಒಂದು ಹುಡುಗ ಒಂದು ಹುಡುಗಿ ಒಂದು ಪಾರ್ಕ್ ಬೆಂಚ್ ಮೇಲೆ ಕುತ್ಕೊಳ್ತಾರೆ ಅಂತ ಅನ್ಕೊಳ್ಳೋಣ, ಅವರು ಮಧ್ಯೆ ಒಂದು ಹಕ್ಕಿ ಬಂದು ಕುತ್ಕೊಳ್ತಿತ್ತು ಅಂತ ಅನ್ಕೊಳ್ಳೋಣ, ಅಂಡ್ ಅವರಿಬ್ರು ಅದಕ್ಕೆ ತುಂಬಾ ನರ್ಚರ್ ಮಾಡ್ತಿದ್ರು ಅಂತ ಅನ್ಕೊಳ್ಳೋಣ. ಸಡನ್ ಆಗಿ ಅವರಿಬ್ರು ಮಧ್ಯೆ ಜಗಳ ಆಗೋಗುತ್ತೆ ಅಂಡ್ ದೇ ಡೋಂಟ್ ಕಮ್ ಟು ಪಾರ್ಕ್ ಫಾರ್ ಸರ್ಟನ್ ಡೇ, ಅಂಡ್ ವೆನ್ ದೇ ಕಮ್ ದಟ್ ಇಸ್ ಡೆಡ್. ಸೊ ಆ ಮೂಮೆಂಟ್ ಅಲ್ಲಿ they can opt for certain choices, like ಇಬ್ರು ಮಾತಾಡ್ಕೊಂಡು ರೆಸ್ಪಾನ್ಸಿಬಿಲಿಟಿ ತಗೊಂಡು ಓಕೆ ವಿ ಡಿಡ್ ದಿಸ್, ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್. ಐ ಆಮ್ ಸ್ಪೀಕಿಂಗ್ ಅಬೌಟ್ ಅ ರಿಲೇಶನ್ಶಿಪ್ ದಟ್ ರೆಪ್ರೆಸೆಂಟ್ಸ್ ಅ ರಿಲೇಶನ್ಶಿಪ್. ಹಾಗೆ ಅಂದ್ಕೊಂಡಾಗ ಇಬ್ರು ಹೋಗಿ ಅದನ್ನ ಮಣ್ಣು ಮಾಡಿದಾಗ ಇಬ್ರಿಗೂ ಕ್ಲೋಜರ್ ಸಿಕ್ತು. ಅದರ್ವೈಸ್ ಒಬ್ರ ಮೇಲೆ ಒಬ್ರು ಬ್ಲೇಮ್ ಮಾಡ್ಕೊಂಡು ಇಬ್ರು ಎದ್ದು ಹೋಗ್ಬಿಟ್ರೆ ಇಬ್ರಿಗೂ ಯಾವತ್ತೂ ಕ್ಲೋಜರ್ ಸಿಗಲ್ಲ. ಇಲ್ಲ ಒಬ್ರು ಕೆಟ್ಟವ್ರು ಆಗ್ಬಿಟ್ಟು ಇಲ್ಲ ನನ್ನಿಂದಾನೇ ಆಯ್ತು ಅಂತ ಅದನ್ನ ಎತ್ಕೊಂಡು ಬಿಟ್ಟು ಹೋಗ್ಬಿಡ್ಬೋದು. ಯಾವತ್ತೂ ಅಷ್ಟೇ ತೀರದಿಂದ ಒಂದು ತೀರದಲ್ಲಿ ಇಬ್ರು ನಿಂತಿದ್ದಾಗ ಒಂದು ಹಡಗಲ್ಲಿ ಒಬ್ರು ಹೊರಟು ಬಿಟ್ರೆ ಹೊರಟವ್ರಿಗೆ ಜಾಸ್ತಿ ನೋವಾಗಲ್ಲ, ತೀರದಲ್ಲಿ ಯಾರು ಉಳ್ಕೊಳ್ತಾರಲ್ಲ ಅವ್ರಿಗೆ ನೋವಾಗತ್ತೆ. ಆ ಆಂಟಿಸಿಪೇಷನ್ ಇರುತ್ತೆ ಗೊತ್ತಾ, ಮತ್ತೊಂದು ಶಿಪ್ ಬರ್ಬೋದು, ಹೋದವ್ರು ರೀಚ್ ಆಗ್ಬಿಡ್ತಾರ ಅವ್ರ ಡೆಸ್ಟಿನೇಷನ್ಗೆ, ಬಟ್ ಮತ್ತೊಂದು ಶಿಪ್ ಬರ್ಬೋದು, ಟಾಟಾ ಮಾಡ್ತಾ ಮತ್ತೊಂದು ಶಿಪ್ ಬರ್ಬೋದಾ, ಇಲ್ಲ ಅವರೇ ವಾಪಸ್ ಬರ್ಬೋದಾ, ಸಿಗುತ್ತಾ? ಆ ಕ್ಲೋಜರ್ ಇಲ್ದೇ ಇರೋದಿದೆಯಲ್ಲ, ದಟ್ ಅಬ್ರಪ್ಟ್ ಎಂಡಿಂಗ್ ಇಸ್ ವಾಟ್ ಈಟ್ಸ್ ಯು ಅಪ್. ಹೌದು. ಇನ್ಫ್ಯಾಕ್ಟ್ ನಾನು ಒಂದ್ಸಲ ಈ ತರ ತಪ್ಪು ಮಾಡಿದ್ದೆ ಆಯ್ತಾ. ಒಂದು ನನ್ನ ಗರ್ಲ್ ಫ್ರೆಂಡ್ ಒಬ್ಳಿಗೆನೆ ಏನೋ ನಮ್ಮ ಮಧ್ಯೆ ಮನಸ್ತಾಪ ಬಂದಿತ್ತು, ಇದೊಂದು 4-5 ವರ್ಷದ ಹಿಂದೆ ಆಯ್ತಾ. ಸರಿ, ನನ್ಗೆ ಆ ಟೈಮಲ್ಲಿ ಎಲ್ಲರೂ ನನ್ನ ಜೊತೆ ಹೀಗೆ ಆಡ್ತಾರಲ್ಲ ಅಂತ ನಾನು ಹೇಳ್ಬಿಟ್ಟು ಅವ್ಳನ್ನ ಬ್ಲಾಕ್ ಮಾಡ್ಬಿಟ್ಟೆ. ಆಯ್ತಾ, ಸುಮಾರು ಜನ ಇದಾರೆ, ಹುಡುಗಿ ಬಗ್ಗೆ ಎಲ್ಲ ಗೊತ್ತು, ಬಾಯ್ ಫ್ರೆಂಡ್ಸ್. ಓಕೆ, ಪಾಪ ಅವಳಿಗೆ ಅದು ಎಷ್ಟು ನೋವಾಗಿರ್ಬೋದು, ನಾನು ಅವಳಿಗೆ ಏನು ಕ್ಲೋಜರೇ ಕೊಡ್ಲಿಲ್ಲ. ನನಗೆ ಅವಾಗ ಫುಲ್ ನನಗೆ ಇಲ್ಲಿ ತನಕ ಬಂದ್ಬಿಟ್ಟಿತ್ತು. ನಾನು ಸರಿ ಹೋಗ್ಲಿ ಬಿಡು, ಎಲ್ಲರೂ ಹೋಗಿ ಪರವಾಗಿಲ್ಲ ಅಂತ ಬ್ಲಾಕ್ ಮಾಡಿಬಿಟ್ಟೆ. ನಾವು ಐ ಫೀಲ್ ವಾಟ್ ಅ ಸ್ಟುಪಿಡ್ ಥಿಂಗ್ ಐ ಡಿಡ್. ನಾನು ಅಟ್ಲೀಸ್ಟ್ ಒಂದು 2 days ಬಿಟ್ಟು ಹೇಳಬೇಕಾಗಿತ್ತು, ಒಂದು ಸ್ವಲ್ಪ ದಿನ ನನಗೆ ಟೈಮ್ ಕೊಡು ಅಂತ. ಆ ಒಂದು ಅಬ್ರಪ್ಟ್ ಬಿಹೇವಿಯರ್ ನಾನೇ ಮಾಡಿದ್ದು ನನಗೆ ತುಂಬಾ ನೋವಿದೆ ಅದ್ರ. ಬಟ್ ನನ್ನ ಪ್ರಕಾರ ಏನ್ ಅನ್ಸುತ್ತೆ ಗೊತ್ತಾ ಈ ವಿಚಾರವಾಗಿ, ಗೊತ್ತಿಲ್ಲ ನೀವು ಇದಕ್ಕೆ ಹೋಗ್ತಿರೋ ಇಲ್ಲೋ ಅಂತ, ನಮ್ಮೊಟ್ಟಿಗೆ ಯಾವ ವ್ಯಕ್ತಿಗಳವ್ರೆ ನಮ್ಮನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಂಡಿರ್ತಾರೆ, ಅಂದ್ರೆ ನಮ್ಮ ಬಗೆಗೆ ಅವ್ರು ಕೊಡೋ ಪ್ರೀತಿ, ನಮ್ಮನ್ನ ಅವ್ರು ನೋಡ್ಕೊಂಡಂತ ರೀತಿ, ಅದೆಲ್ಲ ಚೆನ್ನಾಗಿದ್ದಾಗ ಟ್ರಸ್ಟ್ ಮೀ ನಾವ್ ಯಾವ ಮೂಮೆಂಟಲ್ಲೂ ಅವ್ರಿಗೆ ತುಂಬಾ ಹರ್ಟ್ ಮಾಡ್ಬೇಕು ಅಂತ ಇಷ್ಟಪಡಲ್ಲ. ಐ ಡೋಂಟ್ ಅಗ್ರಿ ವಿತ್ ದಿಸ್. ನಾನು ಅಗ್ರಿ ಮಾಡಲ್ಲ, ಬಿಕಾಸ್ ನಾವು ತುಂಬಾ ಪ್ರೀತಿ ಮಾಡೋರೆ ನೋವು ಕೊಡೋದು ಜಾಸ್ತಿ ನಮ್ಗೆ, ಅಥವಾ ನಾವು ಅಲ್ಲ ನಾನು ಹೇಳೋದು ಏನ್ ಗೊತ್ತಾ, ಈಗ ಅಂದ್ರೆ ಆಪೋಸಿಟ್ ಪರ್ಸನ್ ಆಗಿರ್ಬೇಕು. ಈಗ ಏನಾಗುತ್ತೆ, ಸಿ the opposite person get hurt or you get hurt from the opposite person only if you have given that capability to them. ಒಬ್ರಿಗೆ ಕೈಗೆ ಚೂರಿ ಕೊಟ್ಬಿಟ್ಟು ಅವ್ರು ಚುಚ್ಚಲ್ಲ ಅನ್ನೋ ನಂಬಿಕೆಯಲ್ಲಿ ಕೊಟ್ಟಿದ್ದೀರಾ. ಇಲ್ಲಪ್ಪ, ನಾನು ಹೇಳೋದು ಅರ್ಥ ಇಷ್ಟೇ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇವತ್ತು ಯಾಕೆ ಮೆಜಾರಿಟಿ ಐ ಆಮ್ ಶ್ಯೂರ್ ಪಾಡ್ಕಾಸ್ಟ್ ನೋಡ್ತಿರೋ ಎಲ್ಲ ಒಪ್ಕೋತಾರೆ, ಯಾಕೆ ಈಗ ನೀ ಎಲ್ಲ ಹುಟ್ಟಿದೆ ನಂಗೆ ಗೊತ್ತಿಲ್ಲ, ಈಗ ನೀತು ಎಲ್ಲ ಹುಟ್ಟಿದ ನಂಗೆ ಗೊತ್ತಿಲ್ಲ. ಓಕೆ, ಹೆಂಗ್ ಗೊತ್ತಾ ನಿಂಗೆ ತೀರ್ಥಹಳ್ಳಿ ಅಂತ ನೀವೇ ಹೇಳಿದ್ರಿ ಅವಾಗ, ನಾನು ಕೇಳಿಸ್ಕೊಂತೀನಿ ಕರೆಕ್ಟ್ ಆಗಿ. ಅವ್ರ ಊರ್ ತೀರ್ಥಹಳ್ಳಿ, ಬಟ್ ಅವ್ನು ಹುಟ್ಟಿದ ತೀರ್ಥಹಳ್ಳಿಲಲ್ಲ, ಗದ್ದೆ ಪಕ್ಕ. ಅಂದ್ರೆ ಎಲ್ಲೆಲ್ಲಿಂದ ಇದ್ದವ್ರು ಎಲ್ಲಿ ಬರ್ತೀವಿ, ಬೆರಿತೀವಿ, ಇಸ್ ಬ್ಯೂಟಿಫುಲ್ ಬಾಂಡಿಂಗ್ ಕ್ರಿಯೇಟ್ ಮಾಡ್ತೀವಿ. ಆದ್ರೆ ನಿಮ್ಮ ಹತ್ತಿರದವರು
ನಿಮ್ಮ ಅತ್ತೆ ಮಕ್ಕಳು, ನಿಮ್ಮ ಮಾವನ ಮಕ್ಕಳು, ನಿಮ್ಮ ದೊಡ್ಡಪ್ಪನ ಮಕ್ಕಳು, ನಿಮ್ಮ ಚಿಕ್ಕಪ್ಪನ ಮಕ್ಕಳು ಎಷ್ಟು ಜನ ಇದ್ದಾರೆ ಕಾಲ್ ಮಾಡಿ ಮಾತಾಡಿ, ಅಥವಾ ಎಷ್ಟು ಜನ ನಿಮ್ ಜೊತೆ ಟಚ್ ಇದ್ದಾರೆ. ಯಾಕೆ ನಿಮ್ಮ ಸಂಬಂಧಿಕರು ದೊಡ್ಡಪ್ಪ, ಚಿಕ್ಕಪ್ಪ, ಅತ್ತೆ, ಮಾವ, ಅವರು ಇವರು ನಿಮ್ಮ ಹತ್ರದ ಬ್ಲಡ್, ನಿಮ್ದೇ ಬ್ಲಡ್ ಅಂತಂತಿರಲ್ಲ, ಯಾಕೆ ಅವ್ರ ಜೊತೆ ನೀವು ಮನ್ಸ್ಪೂರ್ವಕ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡಿ ಮಾತಾಡಕ್ಕಾಗಲ್ಲ? ಯಾಕಂದ್ರೆ ಅವರು ನಿಮ್ಮನ್ನ ಅಷ್ಟು ಅಸಹ್ಯವಾಗಿ ಟ್ರೀಟ್ ಮಾಡಿರ್ತಾರೆ, ನಿಮ್ಮನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಂಡಿರ್ತಾರೆ. ಈ ಸಂಬಂಧಿಕರು ಅಂತ ಯಾರಾದ್ರೂ ತುಂಬಾ ಚೆನ್ನಾಗಿ ಫ್ಯಾನ್ಸಿಯರ್ ಮಾತಾಡ್ತಿದ್ರೆ ಒಂದ್ ಸರಿ ಬೀದಿಗೆ ಬಿದ್ದು ನೋಡಿ, ಅವ್ನು ಯಾವ ನಿಮ್ ಸಂಬಂಧಿಕ ಬರ್ತಾನೆ ನಿಮ್ಮನ್ ಮೇಲೆ ಎತ್ತಕ್ಕೆ ಅಂತ ನೀವು ಗೊತ್ತಾಗಲ್ಲ. ಬೀದಿಗೂ ಬೀಳ್ಬೇಕಾಗಿಲ್ಲ, ನಿಮ್ ತುಂಬಾ ಚೆನ್ನಾಗಾದ್ರೂ ಅಷ್ಟೇ, ಅವರೇ ಅರ್ಧ. ಅವರೇ ನನಗದ್ ಯಾವತ್ತೂ ಅರ್ಥ ಆಗಲ್ಲ. ಸಂಬಂಧಿಕರು ಈಗ ಸಿನಿಮಾಗಳೆಲ್ಲ ತೋರಿಸ್ತಾರೆ, ಈಗ ಯಜಮಾನ ಸಿನಿಮಾ ನೋಡಿದಾಗೆಲ್ಲ ಅನ್ಕೊಂತಿದ್ದು ಎಷ್ಟ್ ಚೆನ್ನಾಗಿರ್ತಿತ್ತು. ನಾನು ಪ್ರೇಮಕ್ಕೂ ಅದನ್ನೇ ಹೇಳ್ತೀನಿ, ಅಕ್ಕ ರಿಯಲ್ ನಾಗ ಅಕ್ಕ ಇವ ನೀನು ಆ ಮನೆಗೆ ಎಷ್ಟು ಒಳ್ಳೆ ಸೊಸೆ ತರ ಹೋಗ್ತಿಲ್ಲ, ಹಂಗೆ ಒಂದ್ ಮನೆಗೆ ದೊಡ್ಡಪ್ಪ, ಚಿಕ್ಕಪ್ಪ, ನಮ್ಮ ಮಾವಂದ್ರು ಎಲ್ಲರೂ ಯಜಮಾನ ಸಿನಿಮಾ ತರ ಯಾಕೆ ಚೆನ್ನಾಗಿರಕ್ಕಾಗಲ್ಲ? ಅವರು ಒಳ್ಳೆವಳೆಲ್ಲ ಆಗಿರಲ್ಲ, ಶೂರ್ಪಣ ಸರ್. ಒನ್ಸ್ ಲೈಫಲ್ಲಿ ಇಫ್ ಯು ಗಿವ್ ಯೋರ್ ಸೆಲ್ಫ್ ದಟ್ ಪರ್ಮಿಷನ್ ಅಲ್ವಾ, ನಾನು ಒಳ್ಳೆಯವನಾಗಿರಲ್ಲ, ನಾನು ಶುಲ್ಪತಗಿ ತರ ಇರ್ತೀನಿ, ನಾನು ನರಕಾಸುರ ತರ ಇರ್ತೀನಿ, ಶಕುನಿ ತರ ಇರ್ತೀನಿ ಅಂತ ಸಮಥಿಂಗ್ ಓಪನ್ಸ್ ಅಪ್. ಅದು ಯಾಕೆ ಗೊತ್ತಾ? ಇಲ್ಲ, ಅದು ಏನೇ ಗೊತ್ತಾ, ಅವಳ ಸ್ಟೇಟ್ಮೆಂಟ್ ಹೇಳಕ್ಕೂ ಒಂದು ರೀಸನ್ ಇದೆ. ಬಿಕಾಸ್ ಇಷ್ಟೇ, ನಾನು ಒಳ್ಳೆಯವನಾಗಿ, ನಾನು ಕೆಟ್ಟವನಾಗೆ ಇರ್ತೀನಿ ಆಗಿದ್ದಾಗ್ಲಿ ಅಂತ. ನಾನು ಒಳ್ಳೆಯವನಾಗಿದ್ದಕ್ಕೆ ನಂಗೆ ಏನ್ ಸಿಕ್ತು? ಎವ್ರಿಬಡಿ ಅರೈವ್ ಅಟ್ ದ ಸೇಮ್ ಥಿಂಗ್. ಈ ಕಸ್ತೂರಿ ನಿವಾಸದಲ್ಲಿ ಅಣ್ಣವ್ರು ಒಳ್ಳೆಯವರಾಗಿದ್ದು ಲಾಸ್ಟ್ ಅಲ್ಲಿ ಏನ್ ಸಿಕ್ತು? ಕೆಳಗಡೆ ಹ್ಯಾಂಡ್ ಮಾಡ್ಕೊಂಡು ಬಂದಿದ್ರು. ಅದೊಂದು ಸೇಯಿಂಗ್ ಇದೆ ಗೊತ್ತಾ, ಒಂದು ಮಾತಿದೆ ಆಯ್ತಾ, ನೀವು ಬಿಗಿನಿಂಗ್ ಅಲ್ಲೇ ನಿಮ್ಮ ಮಾನ ಮರ್ಯಾದೆನ ಹಾಳು ಮಾಡ್ಕೊಂಬಿಡಿ, ನೀವು ತುಂಬಾ ಆರಾಮಾಗಿ ಮಾಡ್ಕೊಬೇಕು. ಮಾನ ಮರ್ಯಾದೆ ಏನಿದೆ ನಿಮಗೆ, ಏನು ಇದಿದೆ ಎಲ್ಲ ಹಾಳು ಮಾಡ್ಕೊಂಬಿಡಿ ಬಿಗಿನಿಂಗ್ ಅಲ್ಲೇ, ತುಂಬಾ ಆರಾಮಾಗಿ ಏನಾಗುತ್ತೆ ಗೊತ್ತಾ, ಲೆಟ್ ಅಸ್ ಅಸ್ಯೂಮ್ ಯು ಓನ್ಲಿ ರಾಜೇಶ್ ಓನ್ಲಿ, ಯು ಆರ್ ಸಿಟಿಂಗ್ ಇನ್ ಅ ಪಾಡ್ಕಾಸ್ಟ್ ಅಂಡ್ ಏನೋ ಒಂದು ಕಾನ್ವರ್ಸೇಷನ್ ಆಗ್ತಾ ಇದೆ. ಅಟ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ನೀವೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ರಿ ಅಬೌಟ್ ಲೈಫ್, ಬಿಕಾಸ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಯುವರ್ ಲೈಫ್ ಇಸ್ ರಿವಾಲ್ವಿಂಗ್ ಅರೌಂಡ್ ಸಚ್ ಸಿಚುವೇಶನ್ ಅಂಡ್ ದಟ್ ಸ್ಟೇಟ್ಮೆಂಟ್ ಇಸ್ ಟ್ರೂ, ಆಯ್ತಾ? ಅದಕ್ಕೆ ಸಿಕ್ಕಾಪಟ್ಟೆ ಜನ ಕಮೆಂಟ್ ಹಾಕ್ಬಿಟ್ರು, ರಾಜೇಶ್ ಎಕ್ಸಾಕ್ಟ್ಲಿ ನೀವು ಹೇಳಿದ ಕರೆಕ್ಟು, ಹಿಂಗೆ ಲೈಫ್ ಬದುಕ್ತಾ ಇದ್ದೀನಿ ಅಂತ. ಯು ಆರ್ ಸಿಮೆಂಟಿಂಗ್ ಅಂಡ್ ಸೀಲಿಂಗ್ ಇಟ್. ಬಟ್ ಲೈಫ್ ಅಂದ್ರೆ ಇಟ್ ಈಸ್ ರಿವರ್. ಇವಾಗ ನಾನು ಈ ಮೊಮೆಂಟಲ್ಲಿ ಇಲ್ಲೊಂದು ಉಂಗುರ ಹಾಕಿದೆ ಅಂದ್ರೆ ಈ ಮೊಮೆಂಟಲ್ಲಿ ನೆಕ್ಸ್ಟ್ ಮೊಮೆಂಟ್ ಅದಲ್ಲ ಸಿಗಲ್ಲ, ಇನ್ನೆಲ್ಲೋ ಸಿಗುತ್ತೆ ನನ್ಗದು. ಮೂವ್ ಆಗ್ತಾ ಆಗ್ತಾ ಸಿಚುವೇಶನ್ ಚೇಂಜ್ ಆಗುತ್ತೆ. ನೀವು ಹೇಳಿರೋ ಏನ್ ಸ್ಟೇಟ್ಮೆಂಟ್ ಇದೆ, ಥಾಟ್ ಪ್ರಾಸೆಸ್, ಇಟ್ ವಿಲ್ ನಾಟ್ ಇಟ್ ಡಸಂಟ್ ಹೋಲ್ಡ್ ಗುಡ್ ಆರ್ ಟ್ರೂ ಎನಿಮೋರ್. ಅವಾಗ ಅದನ್ನ ಬಿಡಿಸ್ಕೊಂಡು ಅದನ್ನ ಚೇಂಜ್ ಮಾಡ್ಕೊಂಡ್ ಬರೋ ಕೆಪಬಿಲಿಟಿ ನಿಮಗೆ ಇರಬೇಕು, ಅದನ್ನ ನೀವು ಅಲೋ ಮಾಡ್ಕೋಬೇಕು. ಅಡಾಪ್ಟೇಷನ್. ಜನಗಳಿಗೆ ಅದು ಕೆಟ್ಟದ್ದು ಅಂತ ಅನ್ಸುತ್ತೆ, ಅವ್ನು ಕೆಟ್ಟವನು ಅಂತ ಅನ್ಸುತ್ತೆ, ಅವ್ನ್ ಮಾತಿಗೆ ನಿಲ್ತಿಲ್ಲ, ಅವ್ನು ಕೆಟ್ಟವನು. ಬಟ್ ದೇ ಆರ್ ನಾಟ್ ಲಿವಿಂಗ್ ಯುವರ್ ಲೈಫ್. ನಾವು ಇರೋಕೆ ಅಂತ ಕಟ್ಕೊಂಡಿರೋ ಬಂಗಾರದ ಅರಮನೆಗಳು ಬಂಗಾರದ ಪಂಜರಗಳಾಗೋಗ್ತವೆ, ನಾವು ಅಲ್ಲಿಂದ ಹೊರಡೋಕ್ ರೆಡಿ ಇರೋದಿಲ್ಲ. ಅದೇ ಸಾವು. ನಮ್ಮೊಳಗಡೆ ಒಬ್ಬ ದೇವ್ರು ಮಾತಾಡ್ತಾ ಇರ್ತಾನೆ. ಈಗ ರಾಜೇಶ್ ನನ್ಗೇನೋ ಹೇಳ್ತಾ ಇರ್ತಾರೆ, ನಾನು ಒಂದ್ಸರಿ ಕೇಳಿಸ್ಕೊಂತೀನಿ, 2 ಸರಿ ಕೇಳಿಸ್ಕೊಂತೀನಿ, 3 ಸರಿ ಕೇಳಿಸ್ಕೊಂತೀನಿ, ಅದನ್ನ ಮಾಡೋದಿಲ್ಲ ನಾನು. ರಾಜೇಶ್ ನನ್ಗೆ ಹೇಳೋದನ್ನ ನಿಲ್ಸ್ಬಿಡ್ತಾರೆ, ಯಾಕಂದ್ರೆ ರಾಜೇಶ್ ಗೊತ್ತು ಆ ವಾಯ್ಸು ಕೂಡ ಸ್ಟಾಪ್ ಆಗೋಗುತ್ತೆ. ಆ ವಾಯ್ಸ್ ಎಕ್ಸಾಕ್ಟ್ ಅದೇ ತರ ರೆಪ್ಲಿಕಾ ಇನ್ನೊಂದು ಬಂದು ಅದನ್ನ ರಿಪ್ಲೇಸ್ ಮಾಡುತ್ತೆ. ಇಟ್ ಸ್ಟಿಲ್ ಸೌಂಡ್ಸ್ ಲೈಕ್ ದ ಸೇಮ್ ವಾಯ್ಸ್, ಬಟ್ ಇಟ್ ಕೀಪ್ಸ್ ಆನ್ ಸೇಯಿಂಗ್ ದ ಥಿಂಗ್ಸ್ ದಟ್ ಯು ವಾಂಟ್ ಟು ಹಿಯರ್, ನಾಟ್ ವಾಟ್ ಇಸ್ ರೈಟ್. ದಟ್ ಇಸ್ ಡೆತ್. ಅಲ್ಲ, ಬಟ್ ನನ್ನ ಲೈಫಲ್ಲಿ ನಾನು ಬ್ಲಾಕ್ ಮಾಡಿರೋದು, ಅನ್ಬ್ಲಾಕ್ ಮಾಡಿರೋದು ತುಂಬಾ ಕಮ್ಮಿ ಆಯ್ತಾ, ಬಟ್ ಮಾಡಿದೀನಿ, ಇಲ್ಲ ಅಂತಲ್ಲ. ಬಿಕಾಸ್ ಯುವರ್ ಸರ್ಕಲ್ ಇಸ್ ಸ್ಮಾಲರ್. ಸಿ, ರಾಜೇಶ್ ಆಸ್ ಅ ಪರ್ಸನ್ ಏನೇ ಇರ್ಬೋದು, ವರ್ಷದಿಂದ ಬಟ್ ಅನ್ಬ್ಲಾಕ್ ಆಗಿದ್ಯಾ? ಇವಳೇ ನನ್ನ ಬ್ಲಾಕ್ ಮಾಡಿದ್ರು. ನಾನು ಬ್ಲಾಕ್ ಮಾಡಿದವ್ರೆ. ಸಾರಿ. ಅಲ್ಲ, ದಟ್ ವೇ ವಾಟ್ ಹಿ ಸೆಡ್ ಇಸ್ ಆಕ್ಚುಲಿ ಕರೆಕ್ಟ್. ಅಲ್ಲ, ಇವಾಗ ಅದು ರೀಸನ್, ಓಕೆ, ಇವಾಗ ಅದು ಯಾಕೆ ಅಂತ ಕೂಡ ನಾನು ಹೇಳ್ತೀನಿ. ಲಾಸ್ಟ್ ಪಾಡ್ಕಾಸ್ಟ್ ಅಲ್ಲಿ ಹೇಳಾಯ್ತು, ಬೇಡ ಆಯ್ತು. ಸೊ ಬೇಸಿಕಲಿ ಲೆಸ್ ಪೀಪಲ್, ಅಲ್ಲ, ಈ ಒಂದ್ ವರ್ಷದಲ್ಲಿ ಲೆಸ್ ಡ್ರಾಮಾ, ಲೆಸ್ ಪೀಪಲ್ ಲೆಸ್ ಡ್ರಾಮಾ. ಈ 1 ವರ್ಷ ಪಾಡ್ಕಾಸ್ಟ್ ಬಂದು 1 ವರ್ಷ ಆಯ್ತು. ಈ ವರ್ಷದಲ್ಲಿ ಹುಟ್ಟಿರ್ತಾರಲ್ಲ ಮಕ್ಕಳು, ಅವ್ರು ಯಾರಾದ್ರೂ ಪಾಡ್ಕಾಸ್ಟ್ ನೋಡ್ತಾನೆ? ಹ್ಯಾರಿ ಪಾಟರ್ ಬುಕ್ ನಂಗೆ ಚಿಕ್ಕ ಮಕ್ಕಳು ಪಾಡ್ಕಾಸ್ಟ್ ನೋಡ್ತಾರೆ ಅಂದ್ರೆ, ಆಕ್ಚುಲಿ ವೆನ್ ವಿ ಹ್ಯಾವ್ ಬೀನ್ ಟು ಸರ್ಟನ್ ಪ್ಲೇಸಸ್ ಅಲ್ಲ, there was one time there was a kid, he might be 8 or 9, he came and spoke about Garuda Purana. ಹಾಕಿದ್ದೀನಿ ಅದನ್ನ ರೂಪಾಯಿ ಅವ್ರ ಪಾಡ್ಕಾಸ್ಟ್. ಆ ವಿಡಿಯೋ, ಮಗು ವಿಡಿಯೋ ತಗೊಂಡ್ ಕೂಡ ಹಾಕ್ತೆ. ಚಿಕ್ಕ ಹುಡುಗ, ಒಂದು 6-7 ವರ್ಷ, ಚಿಕ್ಕ ಮಕ್ಕಳು ಪಾಡ್ಕಾಸ್ಟ್ ನೋಡ್ತಾ ಇದಾರೆ, ಫ್ಯಾಮಿಲಿ ಕುತ್ಕೊಂಡು ನೋಡ್ತಾರೆ ಅಲ್ವಾ. ಐ ಸರ್ಪ್ರೈಸ್. ನಾನು ನಿಜಾಗ್ಲೂ ಗೊತ್ತಿಲ್ಲ, ನಾನು ಅನ್ಕೊಂಡಿದ್ದೆ ಜಸ್ಟ್ ಕೆಲ್ಸಕ್ಕೆ ಹೋಗೋರು ಆತರ ನೋಡ್ತಾರೆ ಅಂತ, ಬಿಕಾಸ್ ಇನ್ಫಾರ್ಮೇಶನ್ ಇರುತ್ತೆ ಮತ್ತೆ ಸೀರಿಯಸ್ ಟಾಪಿಕ್ಸ್ ಇರುತ್ತಲ್ವಾ, ಸೊ ಅದಕ್ಕೆ ನನ್ ಮಕ್ಳು ನೋಡಲ್ವೇನೋ ಅಂತ ಇದು ಸೀರಿಯಸ್ ಅನ್ಸತ್ತಾ? ಇವಾಗ ನಾವು ಮಾತಾಡಿದ್ದು ಸುಮಾರು ಸೀರಿಯಸ್ ಇತ್ತು. ಹೌದಾ? ಓಕೆ. ಆಕ್ಚುಲಿ ಈ ಫಿಲಮ್ ಅಲ್ಲೂ ಆಗ್ಲಿ ಯಾವ್ದ್ರಲ್ಲೂ ಆಗ್ಲಿ, ಇಫ್ ದೇರ್ ಇಸ್ ಅ ಜೋಕ್, ದೇರ್ ಇಸ್ ಆಲ್ಸೋ ಲೈಫ್ ಲೆಸನ್.
ಅದನ್ನ ಆ ಲೈಫ್ ಲೆಸನ್ನ ನೋಡದೇ ಇರೋರಿಗೆ ಅದು ಜೋಕ್. ಹೆಂಗ್ ಪಿಕ್ ಮಾಡ್ಬೇಕು. ಹಾ, ಅದು ನೋಡಿರೋರಿಗೆ ಅದು ಜೋಕ್ ಅಲ್ಲ, ಅದು ಲೈಫ್ ಲೆಸನ್. ಅದು ಹಾರರ್ ಅಲ್ಲೂ ಹಂಗೆ ಬರೀ ಜೋಕರ್. ಅಲ್ಲ, ನಾನು ಏನೇ ಗೊತ್ತಾ ನಾನು ಈ ಮಾತು ಹೇಳಿದ್ದು, ಈಗ ರಿಲೇಶನ್ಶಿಪ್ಸ್ ಕೆಲವೊಂದು ಅಬ್ರಾಪ್ಟ್ ಆಗಿ ಎಂಡ್ ಆಗತ್ತೆ. ಈಗ ನೀವೊಂದು ವ್ಯಕ್ತಿನ ತುಂಬಾ ಇಷ್ಟಪಡ್ತೀರ, ಅವಳನ್ನ ತುಂಬಾ ಪ್ರೀತಿಸ್ತೀರ ಅಥವಾ ಅವನನ್ನ ತುಂಬಾ ಪ್ರೀತಿಸ್ತೀರ, ಎಲ್ಲ ಚೆನ್ನಾಗಿರತ್ತೆ. ಸಡನ್ ಆಗಿ ಒಂದಿನ ಡಿಸ್ಟರ್ಬೆನ್ಸಸ್ ಏನೋ ಇಬ್ಬರ ನಡುವೆ ಶುರು ಆಯ್ತು, ಕೊನೆಗೊಂದಿನ ಆ ಸಂಬಂಧಗಳಿಗೆ ಒಂದು ಕನ್ಕ್ಲೂಷನೇ ಇರಲ್ಲ. ಈಗ ಅವಳು ನಿಮ್ಮನ್ನ ಗೊತ್ತಿಲ್ದೇನೆ ಬ್ಲಾಕ್ ಮಾಡ್ಬಿಡ್ತಾಳೆ, ಅವಾಯ್ಡ್ ಮಾಡಕ್ ಶುರು ಮಾಡ್ತಾಳೆ. ತುಂಬಾ ಸಫರ್. ಪಾಪ ಅವನ ಜೀವನ ಪರ್ಯಂತ ಕೊರಗ್ತಾನೆ. ಹೇಳಿ ಹೋಗು ಕಾರಣ ಜೀವನ ಅವ್ಳು ಯಾವತ್ತೂ ಹೇಳಲ್ಲ. ಪರ್ಯಂತ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಸಫರ್ ಅಂತೂ ಆಗ್ತಾರೆ. ಅವ್ಳು ಯಾವತ್ತೂ ಹೇಳಲ್ಲ, ಆಯ್ತಾ. ಅದೇ ತರ ಎಷ್ಟೋ ಜನ ಪಾಪ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಹೆಣ್ಮಕ್ಳು DM ಮಾಡ್ತಾರೆ, ಏನೋ ಗೊತ್ತಿಲ್ಲ ಅಣ್ಣ ಇಂತಗಿದಂಗ ನನ್ನ ಬ್ಲಾಕ್ ಮಾಡ್ಬಿಟ್ಟಾರ. ಕಮ್ಯುನಿಕೇಶನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದೇ ಅಬ್ಯಾಂಡನ್ಮೆಂಟ್ ಡ್ಯಾಮೇಜಸ್ ದ ಪರ್ಸನ್. ದ ಹೋಲ್ ಸೆಲ್ಫ್ ಇಮೇಜ್ ಏನಿರುತ್ತೆ ಇಟ್ ಕಂಪ್ಲೀಟ್ಸ್ ಗೆಟ್ ಡ್ಯಾಮೇಜ್. ಕ್ಲೋಸರ್ ಇಲ್ಲ ಅಂತಂದಾಗ, ಈಗ ಯಾರೂ ಒಂದು ರಿಲೇಶನ್ಶಿಪ್ ಎಂಡ್ ಮಾಡ್ಬೇಕು ಅಂತಂದ್ರೆ ಕಲ್ಪ್ರಿಟ್ ಆಗ್ಬಿಟ್ಟು ಹೋಗಕ್ಕೆ ಯಾರಿಗೂ ಇಷ್ಟ ಇರಲ್ಲ, ವಿಕ್ಟಿಮ್ ಆಗೇ ಬಿಟ್ಟು ಹೋಗ್ಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡೋದು. ಸೊ ಆ ಪ್ರಾಸೆಸ್ ಅಲ್ಲಿ ಇನ್ನೊಬ್ರನ್ನ ಡೆಸ್ಟ್ರಾಯ್ ಮಾಡಿ ಹೋಗೋದಿದೆಯಲ್ಲ, ನಾನು ಆಕ್ಚುಲಿ ಒಬ್ರು ನನ್ನ ಬಗ್ಗೆ ಕೇರ್ ಮಾಡಿದವ್ರನ್ನ, ಒಬ್ರು ಪ್ರೀತಿಸಿದವ್ರನ್ನ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡಿ ಹೋಗೋದಿದೆಯಲ್ಲ, ದಟ್ ಇಸ್ ಅ ವೆರಿ ಹೀನಿಯಸ್ ಥಿಂಗ್ ಟು ಡು. ಆ ಥರ ಮಾಡೋರ್ನ ಏನಾಗುತ್ತೆ, ಯು ಹ್ಯಾವ್ ಟು ಲೆಟ್ ಗೋ. ಏನಾಗುತ್ತೆ, ಒಂದು ಮಿರರ್ ಇತ್ತು, ಅದ್ರಲ್ಲಿ ನನ್ನ ಇಮೇಜು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ದ ರಿಫ್ಲೆಕ್ಷನ್ ವಾಸ್ ವೆರಿ ಬ್ಯೂಟಿಫುಲ್. ನಂದು ದಿನ ಬೆಳಗ್ಗೆ ಎದ್ದಿನ ಕೆಲಸ ಅಂತಂದ್ರೆ ಆ ಮಿರರ್ ಎದುರುಗಡೆ ಬಂದು ನಿಂತ್ಕೊಳ್ಳೋದು, ನಂದು ಫೋಟೋ ನೋಡೋದು. ಒಂದಿನ ಮಿರರ್ ಬಿದ್ದು ಹೊಡೆದೋಯ್ತು. ಹೊಡೆದೋದ ತಕ್ಷಣ ಒಂದು 100 ಇಮೇಜಸ್ ಕಾಣಿಸ್ತಾ ಇರುತ್ತೆ ನಂದು. ನನ್ಗದು ಬೇಜಾರಾಗತ್ತೆ. ಸೊ ನಾನು ಮತ್ತೆ ಜೋಡ್ಸಕ್ಕಂತ ಎತ್ಕೊಳ್ತೀನಿ, ಕೈ ಕುಯ್ಯುತ್ತೆ, ಮತ್ತೆ ಬಿದ್ದೋಗುತ್ತೆ, ಮತ್ತಷ್ಟು ಹೊಡೆದೋಗುತ್ತೆ, ಮತ್ತೆ ಎತ್ಕೊಂತೀನಿ. ಅಂಟಿಲ್ ಅಂಡ್ ಅನ್ಲೆಸ್ ಐ ಡೋಂಟ್ ಲೆಟ್ ಇಟ್ ಗೋ, ಬೀಟ್ ಅಂತ ನನ್ನ ಕೈಯೂ ಕಟ್ಟಾಗ್ತಾ ಇರುತ್ತೆ, ಆ ಮಿರರು ಹೊಡೆದೋಗ್ತಾ ಇರುತ್ತೆ. ಈ ಸಂಬಂಧ ಅನ್ನೋದು 1000 ಸರಿ ಸತ್ತು ಹೋಗ್ಬಿಟ್ಟಿರುತ್ತೆ. ನಾವು ಅದಕ್ಕೆ ತಿಥಿ ಮಾಡಿರಲ್ಲ. ನಾನು ಮುಂಚೆನೂ ಹೇಳಿದೀನಿ, ನಾವು ತಿಥಿ ಮಾಡೋ ಟೈಮಲ್ಲಿ ಮಾಡೋಡ್ಬೇಕಿಲ್ಲ, ನಮ್ ತಿಥಿ ಆಗುತ್ತೆ. ಇಟ್ ಈಸ್ ವಾಟ್ ಇಟ್ ಈಸ್. ನನ್ನ ಪ್ರಕಾರ ಏನು ಅಂದ್ರೆ, ನಿಮಗೆ ಈಜು ಬರುತ್ತೆ ನಿಜ, ಸಮುದ್ರದೊಳಗೆ ಈಜಾಡಕ್ಕಿಂತ ಮುಂಚೆ ಒಂದು ಲೈಫ್ ಜಾಕೆಟ್ ಹಾಕೊಂಡಿರಿ ಯಾವ್ದಕ್ಕನ್ನಾಗ್ಲಿ. ಅಂದ್ರೆ ರಿಲೇಶನ್ಶಿಪ್ಸ್ ಅಲ್ಲಿ ಎಷ್ಟೊಂದ್ ಸಾರಿ ನೀವು ಅವಳನ್ನ ತಲೆ ಮೇಲೆ ಹತ್ತು ಕೂರಿಸ್ಕೊಂಡ್ಬಿಟ್ಟಿರ್ತೀರ, ಅಥವಾ ಅವನಿಗೋಸ್ಕರ ಜೀವನಾನೇ ತ್ಯಾಗ ಮಾಡಕ್ ರೆಡಿ ಇರ್ತೀರ. ಮುಂದಿನ ದಿನ ಅವ್ರು ನಿಮ್ಮ ಲೈಫಲ್ಲಿ ಇಲ್ಲ ಅಂದ್ರೆ ನಿಮಗೆ ಗೊತ್ತಿರಬೇಕು ಗುರು ಹೆಂಗ್ ಬಚಾವಾಗಿ ಬರಬೇಕು ಅಂತ. ಅಲ್ಲಿ ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್. ಅಂಡ್ ಪೀಪಲ್ ಆರ್ ಚೇಂಜಿಂಗ್ ಆಲ್ವೇಸ್, ರೈಟ್? ಮನುಷ್ಯರು ನದಿಗಳು ಪಾಚಿ ಕಟ್ಟಲ್ಲ, ಹರಿತಾ ಇರಬೇಕು. ನಿಂತಿರೋ ಜಾಗದಲ್ಲಿ ಪಾಚಿ ಕಟ್ಟಕ್ ಶುರು ಆಗತ್ತೆ. ನೀನೇನ ಹಂಗಿರ್ಲಿಲ್ಲ, ನೀನ್ ಚೇಂಜ್ ಆಗ್ಬಿಟ್ಟೆ, ಅದಕ್ಕೆ ನಾನು ಬಿಟ್ಟು ಹೋಗ್ತೀನಿ. ನೋ, ದಟ್ ನೀಡ್ಸ್ ಟು ಅಲ್ಲಿ, ದಟ್ ಇಸ್ ವೇರ್ ದ ಕಮ್ಯುನಿಕೇಶನ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. You both will be changing. The changing is a part of relationship. You have to accept it, and anything that doesn't adapt perishes ಅಷ್ಟೇ. ಅಲ್ಲ, ಮತ್ತೆ ಹಂಗಾದ್ರೆ ಏನು? ಈಗ ನೀವು ಮೊದಲನೇ ವರ್ಷ, ಈಗ ನೀವು ಒಬ್ಬ ವ್ಯಕ್ತಿನ ಇಷ್ಟಪಟ್ಟಂತ ಮೊದಲನೇ ವರ್ಷ ಕಮಿಟ್ ಆಗಕ್ಕಿಂತ ಮುಂಚೆ ನಿಮಗೆ ಅವ್ರು ಏನು ಇಷ್ಟ ಆಗಿದ್ರಲ್ಲ, ಮದ್ವೆ ಆಗಿದ್ದು ಅಥವಾ ಇಬ್ರು ಪರಸ್ಪರ ಒಪ್ಕೊಂಡ ನಂತರ ಅದೆಲ್ಲ ಚೆನ್ನಾಗಿರತ್ತೆ ಮೊದಲನೇ ವರ್ಷ. ಕ್ರಮೇಣ ನಿಮ್ಗೆ ಆ ವ್ಯಕ್ತಿ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ. ನಿಮ್ಮ ನಿಜ ಲವ್ ಅಲ್ವಾ, ಟ್ರೂ ಲವ್ ಅಲ್ವಾ, ಯಾಕೆ ಕಮ್ಮಿ ಆಗತ್ತೆ ಇಂಟ್ರೆಸ್ಟ್? ಈಗ ಯಾವುದೇ ರಿಲೇಶನ್ಶಿಪ್ ಆಗಲಿ, ಅಕಾರ್ಡಿಂಗ್ ಟು ಮೀ, ಏನ್ ಸ್ಪಾರ್ಕ್ ಇತ್ತು, ಏನ್ ಲವ್ ಇತ್ತು, ಅದೇ ಹಾಗೆ ಮೇಂಟೈನ್ ಹಾಕೊಂಡು ಹೋಗ್ಬೇಕು ಅಂತಿಲ್ಲ. ಬಿಕಾಸ್ ಲೆಟ್ ಅಸ್ ಅಸ್ಯೂಮ್ ಲವ್ ಮ್ಯಾರೇಜ್ ಅಂತಾನೆ, ಅರೇಂಜ್ ಮ್ಯಾರೇಜ್ ಬಿಟ್ಟು ಹಾಕೋಣ, ಲವ್ ಮ್ಯಾರೇಜ್ ಅಂತಾನೆ. ಒಬ್ರಿಗೊಬ್ರು ವಾರದಲ್ಲಿ ಒಂದು 2 ದಿನ ಸಿಗ್ತೀರಾ, 3 ದಿವಸ ಸಿಗ್ತೀರಾ, ಆ ಎಕ್ಸೈಟ್ಮೆಂಟ್ ಇರುತ್ತೆ, ನಾವು ಸಿಗ್ತಾ ಇದೀವಿ, ಒಂದು 3-4 hours ಸ್ಪೆಂಡ್ ಮಾಡ್ತೀವಿ. ಬಟ್ ದ ಹೋಲ್ ಡೈನಮಿಕ್ಸ್ ಚೇಂಜಸ್ ವೆನ್ ಯು ಸ್ಟಾರ್ಟ್ ಲಿವಿಂಗ್ ಅಂಡರ್ ದ ಸೇಮ್ ರೂಫ್ ಅಂಡ್ ಸ್ಟಾರ್ಟ್ ಈಟಿಂಗ್ ಆನ್ ದ ಸೇಮ್ ಟೇಬಲ್. ಅವಾಗ ಯು ಬಿಕಮ್ ರಾ, ಯು ಬಿಕಮ್ ವಲ್ನರಬಲ್, ಯು ಬಿಕಮ್ ನೇಕೆಡ್. ಆ ಸಂದರ್ಭದಲ್ಲಿ ಏನಾಗುತ್ತೆ, ಯು ಹ್ಯಾವ್ ಟು ಶೋ ಹೂ ಯು ಆರ್. ಅದನ್ನ ಅರ್ಥ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಲ್ಲ ಅಂತಂದಾಗ ಥಿಂಗ್ಸ್ ಗೋ ಸೌತ್. ಅದಿನ್ನೇನು ಮಾಡಕ್ಕಾಗಲ್ಲ. ಸಾರಿ ಸರ್, ನಾನು ಒಬ್ಸರ್ವ್ ಮಾಡಿರೋದು ಏನಂತಂದ್ರೆ, ನಮ್ಮ ಒಂದು ಸೊಸೈಟಿಯಲ್ಲಿ ನಾವು ಆ ಹನಿಮೂನ್ ಪೀರಿಯಡ್ಗೆ ನಾವು ತುಂಬಾ ಒತ್ತು ಕೊಡ್ತೀವಿ. ಏನಂತಂದ್ರೆ ಹಿಂಗೆ ಇರ್ಬೇಕು, ಹಿಂಗಿದ್ರೆ ಮಾತ್ರ ಮಾಧುರ್ಯ, ಹಿಂಗಿದ್ರೆ ಮಾತ್ರ. ಬಟ್ ಪ್ರೀತಿ ಅನ್ನೋದು ನಮ್ಮ ಏಜ್ ತರಾನೇ, ಅದು ಚೇಂಜ್, ಅದರ ಸ್ವರೂಪ ಬದಲಾಗ್ಲೇಬೇಕು. ನೀವು ಸೇಮ್ ಅದೇ ಹನಿಮೂನ್ ಫೇಸ್ ಅಲ್ಲೇ ಇರ್ಬೇಕಂದ್ರೆ ಅದು ಆ ಹನಿಮೂನ್ ಫೇಸ್ ಕೂಡ ಬೇರೆ ರೀತಿಲಿ ಬದಲಾಗ್ತದೆ. ನೀವು ಏನೋ ಈ ಪ್ಯಾರಾಶೂಟ್ ಜಂಪಿಂಗ್ ಮಾಡೋದು ಬಿಗಿನಿಂಗ್ ಅಲ್ಲಿ ಇದ್ರೆ, ಬರ್ತಾ ಬರ್ತಾ ನೀವು ಆರಾಮಾಗಿ ಯಾವ್ದೋ ಒಂದು ರಿಸಾರ್ಟ್ ಅಲ್ಲಿ ಇಬ್ರು ಆರಾಮಾಗಿ ಕೂತ್ಕೊಳ್ಳೋ ತರ, ಅದು ಕೂಡ ಹನಿಮೂನ್ ಫೇಸೇ. ಬಟ್ ವಾಟ್ ಹ್ಯಾಪನ್ಸ್ ಇಸ್ ಇವಲ್ಯೂಷನ್
ನೀನ್ ಮೊದ್ಲಿನ ತರ ಇಲ್ಲ, ನೀನ್ ಮೊದ್ಲು ನಾನು ಇದು ಕೊಡ್ತಾ ಇದ್ದೆ, ಅದು ಕೊಡ್ತಾ ಇದ್ದೆ. ಆ ಚೇಸ್ ಅನ್ನೋದು ನಿಲ್ಲುತ್ತೆ ಆಫ್ಟರ್ ಒ ವೈಲ್. ಹೆಣ್ಮಕ್ಳು ಕೂಡ ನಾವು ಬಿಗಿನಿಂಗ್ ಅಲ್ಲಿ ನನಗೆ ಇಷ್ಟು ಕೊಡ್ದ, ನನ್ಗೋಸ್ಕರ ಅಲ್ಲಿ ಬರ್ತಾ ಇದೆ ನಾವು ಅನ್ಕೊಂತೀವಿ. ಬಟ್ ಚೇಂಜ್ ಆಗ್ತಿದ್ದ ಹಾಗೆ ಎಸ್, ಆ ಪ್ರಯತ್ನ ಇಬ್ರು ಮಾಡ್ಬೇಕು, ಎಫರ್ಟ್ಸ್ ಬಿಡ್ಬಾರ್ದು. ಅವ್ರು ಹೇಳ್ದಂಗೆನೆ ಎಫರ್ಟ್ಸ್ ಬಿಟ್ರೆ ಆಬ್ವಿಯಸ್ಲಿ ಡೌನ್ ಸೌತ್ ಹೋಗುತ್ತೆ, ಪೆರಿಶ್ ಆಗುತ್ತೆ. ಬಟ್ ಇಲ್ಲ ಅಂತಂದ್ರು ಆ ಬದಲಾವಣೆಗೆ ನೀವು ಅವಾಗ ಹೇಳಿದ್ರೆ ಗೊತ್ತಾ ಜಾಕೆಟ್ ಹಾಕ್ಬೇಕು ಅಂತ. ನನ್ನ ಪ್ರಕಾರ ಜಾಕೆಟ್ ಇಲ್ಲಿ ಹಾಕ್ಬೇಕು. ಸರಿ, ನಾವ್ ಇವಾಗ 6 ತಿಂಗಳಾದ್ಮೇಲೆ ನಾವು ಬಿಗಿನಿಂಗ್ ಮೀಟ್ ಮಾಡ್ದಂಗೆ ಇರೋದಿಲ್ಲ. ಇವಾಗ ನಮಗೆ ಒಬ್ರಿಗೊಬ್ರು ಗೊತ್ತು. ಸೊ ಅದ್ರ ಸ್ವರೂಪ ಚೇಂಜ್ ಆಗುತ್ತೆ, ಅದ್ರ ಬಣ್ಣ ಚೇಂಜ್ ಆಗುತ್ತೆ. ಅವಾಗ ನಾವು ಅದ್ರ ಜೊತೆಗೆ ಚೇಂಜ್ ಆಗುತ್ತೆ ನಮಗೆ ಗೊತ್ತಿದ್ರೆ, ಐ ಥಿಂಕ್ ಆವಾಗ ನಾವು ಲವ್ನ ಚೆನ್ನಾಗಿ ದಟ್ ಇಸ್ ವೇರ್ ದ ಕಮ್ಯುನಿಕೇಶನ್ ಇಸ್ ಎಕ್ಸ್ಟ್ರೀಮ್. ಮತ್ತೆ ಯಾಕೆ ತುಂಬಾ ಕಷ್ಟ ಆಗ್ತಿದೆ ಇತ್ತೀಚೆಗೆ ಈ ರಿಲೇಶನ್ಶಿಪ್ ನ ಉಳಿಸ್ಕೊಳ್ಳೋದೇ ತುಂಬಾ ಕಷ್ಟ. ಬಿಕಾಸ್ ಹೇಳಿದ್ನಲ್ಲ, ಪೀಪಲ್ ಡಸಂಟ್ ವಾಂಟ್ ಟು ಎಕ್ಸಿಟ್ ಆಸ್ ಅ ವಿಕ್ಟಿಮ್, ದೇ ವಾಂಟ್ ಕಲ್ಪ್ರಿಟ್, ದೇ ವಾಂಟ್ ಎಕ್ಸಿಟ್ ಆಸ್, ಸೊ ದೇ ಗ್ಯಾಸ್ ಲೈಟ್. ಹೌದು, ಗ್ಯಾಸ್ ಲೈಟಿಂಗ್ ಇಸ್ ಟೂ ಮಚ್. ಇವಾಗ ನಾನೇನೋ ಒಂದು ಆಕ್ಚುಲಿ ಓಪನ್ ಆಗಿ ಕಮ್ಯುನಿಕೇಶನ್ ಮಾಡ್ತಾ ಇರ್ಬೇಕಾರೆ, ಏನೋ ಹೇಳ್ತಾ ಇರ್ಬೇಕಾರೆ ಸಡನ್ ಆಗಿ ವಿಕ್ಟಿಮೈಸೇಷನ್ ಬಂದ್ಬಿಟ್ರೆ ಕೇಳಿಸ್ಕೊಳಕ್ ರೆಡಿ ಇಲ್ಲ, ಅದನ್ನ ಅರ್ಥ ಮಾಡ್ಕೊಳಕ್ ರೆಡಿ ಇಲ್ಲ. ಕೆಲವ್ರಿಗೆ ತಾಕತ್ತಿರುತ್ತೆ, ತಾಳ್ಮೆ ಇರಲ್ಲ. ಕೆಲವ್ರಿಗೆ ತಾಳ್ಮೆ ಇರುತ್ತೆ, ತಾಕತ್ತಿರಲ್ಲ. ಬೋತ್ ಆರ್ ಟೂ ಡಿಫ್ರೆಂಟ್ ಎಕ್ಸ್ಟ್ರೀಮ್ ಥಿಂಗ್ಸ್. ಅರ್ಥ ಮಾಡ್ಕೊಳ್ಳೋರಿಗೆ ಸಿಕ್ಕಾಪಟ್ಟೆ ಅರ್ಥ ಆಗುತ್ತೆ. ಸೊ ಆ ಕೇಪಬಿಲಿಟಿ ಇಲ್ಲ, ನಾನು ಕೇಳಿಸ್ಕೊಂಡು ಕುತ್ಕೊಂಡು ಅರ್ಥ ಮಾಡ್ಕೊಂಡು ಇಲ್ಲ ಅಂತಂದಾಗ, ಈಗ ಒಂದು ರಿಲೇಶನ್ಶಿಪ್ ಅಲ್ಲಿ ಜಗಳಗಳೇ ಆಗ್ತಾ ಇಲ್ಲ, ದೇರ್ ಇಸ್ ನೋ ರಿಫ್ಟ್ ಅಟ್ ಆಲ್ ಅಂತಂದ್ರೆ ಅವ್ರಿಬ್ರು ದೇವ್ರು ಕ್ರಿಯೇಟ್ ಮಾಡಿ ಕಳಿಸ್ಬಿಟ್ಟಿದ್ದಾನೆ, ಡಿವೈನ್ ಬೀಯಿಂಗ್ಸ್ ಅಂತಲ್ಲ, ಅದರಲ್ಲಿ ಯಾರೋ ಒಬ್ರು ಸಪ್ರೆಸ್ ಮಾಡ್ಕೊಂಡಿದ್ದಾರೆ ಅಂತ. ಇಟ್ ವಿಲ್ ಕಮ್ ಔಟ್. ವೆನ್ ಇಟ್ ಕಮ್ಸ್ ಔಟ್ ಅಲ್ಲ, ಇಟ್ ವಿಲ್ ಬಿ ಕಮಿಂಗ್ ಔಟ್ ವೆರಿ ಬ್ಯಾಡ್ಲಿ. ನಾನು ತುಂಬಾ ಒಳ್ಳೆಯವನಂತ ಬಿಗಿನಿಂಗ್ ಅನ್ನೇ ತೋರಿಸ್ಕೊಂಡು ಆಮೇಲೆ ನಾನು ಚೇಂಜ್ ಆಗ್ತೀನಿ ಅಂತ ವರ್ಕೌಟ್ ಆಗಲ್ಲ. ದಟ್ ಇಸ್ ವೇರ್ ಹೆಲ್ದಿ ಬ್ಯಾರಿಯರ್ಸ್ ಅಂಡ್ ಹೆಲ್ದಿ ಥಿಂಗ್ಸ್ ಕಮ್ಸ್ ಇನ್. ಅದು ಪರ್ಫೆಕ್ಟ್ ಪಾಯಿಂಟ್. ಸಪ್ರೆಷನ್ ಅನ್ನೋದಿದೆ ಅಲ್ಲ, ಅದು ತುಂಬಾ ಜನ ಲಾಸ್ಟ್ ಟೈಮ್ ಕೂಡ ನಾನು ನಿಮ್ಮ ಪಾಡ್ಕಾಸ್ಟ್ ಅಲ್ಲಿ ಮಾತಾಡ್ತಾರೆ. ನಂಗೆ ಕೆಲವರು ನನಗೆ ಹೇಳಿದ್ರು, ನಾನೊಂದು ಮಾತು ಹೇಳಿದ್ರೆ ಅಂದ್ರೆ ಮಗು ಆದ್ಮೇಲೆ ನಾವು ಸರಿ ಆದ್ವಿ, ನಮ್ಮ ರಿಲೇಶನ್ಶಿಪ್ ಚೆನ್ನಾಗಾಯ್ತು ಅನ್ನೋದೊಂದು ಮಾತು ಬಂತು. ಸೊ ಕೆಲವರು ನನಗೆ ಹೇಳಿದ್ರು ಹಂಗೇನಿಲ್ಲ ನೀತು, ಆಕ್ಚುಲಿ ಮಗು ಆದ್ಮೇಲೆನೆ ನಮ್ದು ಚೆನ್ನಾಗಿರೋ. ನಾನೇನೆ ಅನ್ಕೊಂಡಿದ್ದೆ ನಮ್ ಬಿಗಿನಿಂಗ್ ಅಲ್ಲೇ ನಾವು ಚೆನ್ನಾಗಿಲ್ಲ ಅಂದ್ರೆ ಮಗುನ ಯಾಕೆ ಮಾಡ್ಕೋತಿದೀವಿ, ಆಲ್ರೆಡಿ ನಮ್ಮ ಮಧ್ಯೆ ಚೆನ್ನಾಗಿಲ್ವಲ್ಲ, ಮತ್ತೆ ಮಗುನು ಅದನ್ನೇ ತಗೊಂಡು ಅಂತ ನಾನು ಆ ಅರ್ಥದಲ್ಲಿ ಹೇಳಿದ್ದು. ಬಟ್ ಆಮೇಲೆ ನಾನು ಇವಾಗ ತಿರುಗಿ ನೋಡಿದ್ರೆ ನನಗೆ ಅನ್ಸೋದು ಅವ್ರ ರಿಲೇಶನ್ಶಿಪ್ ಹೇಗೆ ಗೊತ್ತಾ ಜಾಸ್ತಿ ಚೆನ್ನಾಗಿದೆ. ಮಗು ಬಂದ್ಮೇಲೆ ಅವ್ರ ಬಾಂಡಿಂಗ್ ಚೆನ್ನಾಗಿಲ್ಲ ಅಂತಲ್ಲ, ಅಫ್ಕೋರ್ಸ್ ಮಗು ಬಂದ್ಮೇಲೆ ಅವ್ರ ಬಾಂಡಿಂಗ್ ಚೆನ್ನಾಗಿದೆ. ಆದ್ರೆ ಅವ್ರಿಬ್ರಲ್ಲಿ ಯಾರೋ ಒಬ್ರು ನೋವನ್ನ ಸಪ್ರೆಸ್ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಅವ್ರ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ. ಅದು ಇನ್ನೊಬ್ರಿಗೆ ಗೊತ್ತಿಲ್ಲದೆ ಕಾಂಪ್ರಮೈಸ್ ಆಗಿದೆ. ಇಲ್ಲ ಅಂಡ್ ಅವ್ರ ಫೋಕಸ್ ನ ಕಂಪ್ಲೀಟ್ಲಿ ಮಗು ಮೇಲೆ ಹಾಕಿರ್ತಾರೆ, ಮಗು ಭವಿಷ್ಯದ ಮೇಲೆ ಹಾಕಿರ್ತಾರೆ. ದಟ್ ಇಸ್ ಒನ್ ಆಫ್ ದ ಮೇನ್ ರೀಸನ್. ಎಲ್ಲ ಹಂಗಂತ ನಾನು ಹೇಳ್ತಾ ಇಲ್ಲ, ಐ ಆಮ್ ಜಸ್ಟ್ ಸೇಯಿಂಗ್ ಸಮ್ ಆಫ್ ದ ಮೇನ್. ಬಟ್ ಸ್ಪಿರಿಚುವಲಿ ಸಬ್ಕಾನ್ಶಿಯಸ್ ಲೆವೆಲ್ ಅಲ್ಲಿ ಇದು ಸತ್ಯ ಕೂಡ. ಆ ತರ ಎಮೋಷನ್ಸ್ ನ ಸಪ್ರೆಸ್ ಮಾಡಿ ಯಾರು ಇಟ್ಕೋತಾರಲ್ಲ ಅವರಿಗೆ ಡಿಸೀಸಸ್ ಅಟ್ಯಾಕ್ ಆಗೋದು, ದೊಡ್ಡ ದೊಡ್ಡ ಕಾಯಿಲೆಗಳು ಬರೋ ಕಾರಣನೇ ಅದಂತೆ. ಬಟ್ ಸಪ್ರೆಷನ್ ಗೊತ್ತಾಗಲ್ಲ, ನಾವೆಲ್ಲಿ ಸಪ್ರೆಸ್ ಮಾಡಿದೀವಿ ಅನ್ನೋದು ಗೊತ್ತಾಗಲ್ಲ. ಲೈಫ್ ನಡೀತಾ ಇರುತ್ತೆ. ಕೆಲವು ಸಲ ದುಃಖ ಸಪ್ರೆಸ್ ಮಾಡಿದ್ರು ಗೊತ್ತಾಗ್ಬೋದು, ಬಟ್ ನೀವು ಸಿಟ್ಟು ಅನ್ನೋಂಥ ಒಂದು ಇಮೋಷನ್ ನೀವು ಸಪ್ರೆಸ್ ಮಾಡಿದ್ರೆ ನಿಮಗೆ ಗೊತ್ತೇ ಆಗಲ್ಲ ಯಾವಾಗ ನಿಮ್ಮ ಲೈಫಿಂದ ಪ್ಯಾಷನ್ ಹೊರಟೋಯ್ತು, ಯಾವಾಗ ನಿಮ್ಮ ಲೈಫಿಂದ ಒಂದು ಬೆಂಕಿ ಹೊರಟೋಯ್ತು, ನೀವು ಅನ್ನೋದೊಂದು ಐಡೆಂಟಿಟಿ ಯಾವಾಗ ಹೊರಟೋಯ್ತು ಅಂತ ಗೊತ್ತೇ ಆಗಲ್ಲ. ಮೇ ಬಿ ದುಃಖ ಗೊತ್ತಾಗ್ಬೋದೇನೋ, ಬಿಕಾಸ್ ಏನೋ ಒಂದು ನೋಡಿದಾಗ ಯಾವುದೊಂದು ಮ್ಯೂಸಿಕ್ ಕೇಳಿದಾಗ ಅದು ಬರ್ಬೋದು. ಬಟ್ ಈ ಸಿಟ್ಟು ಅಥವಾ ಬೇರೆ ಕೆಲವು ಎಮೋಷನ್ಸ್ ಕೂಡ ಅಷ್ಟೇನೆ. ದಿಸ್ ಇಸ್ ವಾಟ್ ಐ ಹ್ಯಾವ್ ಅಬ್ಸರ್ವ್ಡ್. ಅವ್ರು ಕೊಟ್ಟಂತ ಎಕ್ಸಾಂಪಲ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಟುಸ್ಪುಸ್ ಇಂಗ್ಲಿಷ್ ಮಾಡೋ ತಳ್ಳಿ ಅನ್ನೋದು ಮರ್ತ್ಬಿಟ್ಟು ಸ್ನೇಹಿತರೆ ಗದ್ದೆ ಇಲ್ಲ, ಇಟ್ ಡಿಪೆಂಡ್ಸ್ ಆನ್ ದ ಪೀಪಲ್. ಐ ಆಮ್ ಆಲ್ಸೋ ಗದ್ದೆಯ ವಾಟ್ ಇಟ್ ಐ ಡು. ನಾನು ಕನ್ನಡ ಮಾತಾಡ್ತಾ ಇದ್ದೀನಿ ಕರೆಕ್ಟ್ ಆಗಿ. ಗದ್ದೆ that is cute. Okay, please, that is true also. ಓಕೆ ರೋವಿಂದ ಕನ್ನಡ. ಓಕೆ, ಈಗ ಏನ್ ಗೊತ್ತಾ, ಏನ್ ಹೇಳಿದ್ದು ರಿಲೇಶನ್ಶಿಪ್ಸ್ ಬಗ್ಗೆ. ಈಗ ಯಾಕೆ ಇವಾಗ ಇತ್ತೀಚೆಗಂತೂ ಎಸ್ಪೆಷಲಿ ಒಂದು ಫ್ರಮ್ ಪಾಸ್ಟ್ ಒಂದು 3-4 ವರ್ಷದಿಂದ ಅಂತೂ ರಿಲೇಶನ್ಶಿಪ್ಸ್ ಹ್ಯಾಂಡಲ್ ಮಾಡೋದೇ ತುಂಬಾ ಕಷ್ಟ ಆಗೋಗಿದೆ. ಇವತ್ತು ಮದುವೆ ಆಗಿರುತ್ತೆ, ಅದು ಯಾವ ಡಿವೋರ್ಸ್ ಆಗಿರುತ್ತೋ ಗೊತ್ತಿರಲ್ಲ. ಯಾಕೆ ಇಷ್ಟು ಕಷ್ಟ ಆಗ್ತಿದೆ ಮದುವೆಗಳು, ಇಷ್ಟು ಕಷ್ಟ ಆಗ್ತಿದೆ? ಎಲ್ಲರೂ ಚೆನ್ನಾಗಿರ್ಬೇಕು ನಿಜವಾಗ್ಲು ಪ್ರಪಂಚ. ನಾನು ಹೇಳಿದ್ರೆ ಜೆಂಡರ್ ವಾರ್ ಆಗುತ್ತೆ, ಸೊ ನಾನು ಸುಮ್ಮನಿರ್ತೀನಿ. ನೋ ಪ್ಲೀಸ್. ನನ್ಗೆ ಅನ್ಸೋದು ಏನಂದ್ರೆ, ನಾನೇ ಇವಾಗ ರಿಲೇಶನ್ಶಿಪ್ ಅಲ್ಲಿ ಸುಮಾರು ವರ್ಷ ಒಂದು ಕಮಿಟೆಡ್ ರಿಲೇಶನ್ಶಿಪ್ ಅಲ್ಲಿ ಇದು ನನಗೇನು ಅನ್ಸಿತ್ತು ಅಂತಂದ್ರೆ, ಯಾರಾದ್ರೂ ಒಬ್ರು, ಅದು ಯಾರು ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ, ಇಬ್ರಲ್ಲಿ ಯಾರಾದ್ರೂ ಒಬ್ರು ಬೆಳವಣಿಗೆನ ನಿಲ್ಸಿದ್ರೆ ಡಮಾರ್, ಇನ್ನೊಬ್ರು ಎಲ್ಲಾ ವೆಯ್ಟ್ ಅವರೇ ಕ್ಯಾರಿ ಮಾಡ್ತಾ ಇದ್ರೆ, ಆಪೋಸಿಟ್ ಅವ್ರಿಗೆ ಒಂದು ಗ್ರಾಟಿಟ್ಯೂಡು ಇಲ್ಲ ಅಂದ್ರೆ ಅಷ್ಟೇ ಅದು. ಅದೇ ಮದುವೆ ಆಗಿದ್ರೆ ಇನ್ನ ಕಷ್ಟ, ಗೊಣಕೊಂಡೇ ಬದುಕಬೇಕಾಗಿರುತ್ತೆ. ಬಟ್ ಇದು ನಾನು ನೀವು ಕೇಳಿದ್ದಕ್ಕೆ ಹೇಳ್ತಾ ಇರೋದು, ನನ್ನ ಪರ್ಸ್ಪೆಕ್ಟಿವ್ ಅಷ್ಟೇ. ಓಕೆ, ಬೇರೆ ರೀಸನ್ಸು ಇರ್ಬೋದು. ಅಂಡ್ ಆಲ್ಸೋ ಐ ಥಿಂಕ್ ಇವಾಗ ಬಿಟ್ರೇಯಲ್, ಒನ್ ನೈಟ್ ಸ್ಟ್ಯಾಂಡ್ಸ್ ಅನ್ನೋದು ತುಂಬಾ ಈಸಿ ಆಗ್ಬಿಟ್ಟಿದೆ. ಸೊ
ಆ ರ್ಯಾಟ್ ರೇಸ್ ಅಲ್ಲೂ ತುಂಬಾ ಜನ ಒಂಥರ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ಗೂ ಮಾಡೋದ್ರಿಂದ ಸ್ವಲ್ಪ ರಿಲೇಶನ್ಶಿಪ್ಸ್ ಸ್ಟೇಬಲ್ ಆಗಿಲ್ಲ ಅಂತ ನನ್ಗೆ ಅನ್ಸೋದು. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ದೆ, ಯಾರೋ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತಾನೆ, ಅವ್ರು ಯಾರೋ ಇನ್ನೊಬ್ರು ಬಂದು ಮಾತಾಡ್ತಾರೆ. ಯಾರೋ ಒಂದು ಕಾಲೇಜ್ ಹತ್ರ ಹುಡುಗ, ಅವನ್ ಬಾಡಿ ಕೌಂಟ್ ಹೇಳ್ತಾನೆ, ಬಾಡಿ ಕೌಂಟ್ ಡಬಲ್ ಡಿಜಿಟ್ ಅಂತ ಹೇಳ್ತಾನೆ. ಸೊ ಈಗ ಅಲ್ಲ, ನಾನು ಹೇಳೋದು ಎಲ್ಲಿಂದ ಎಲ್ಲಿಗೆ ಸಾಗ್ತಿದೆ ಪ್ರಪಂಚ ಅಂತ, ಎತ್ತ ಸಾಗುತ್ತಿದೆ ಜೀವನಗಳು. ಈಗ ನಿಮಗೆ ಬೇಜಾರಾಗ್ತಿದೆ ಅವ್ರ ಬಾಡಿ ಕೌಂಟ್ ಅಷ್ಟೇ ಅಂತ, ಅಥವಾ ಅಮ್ಮ ಈ ಬಾಡಿ ಕೌಂಟ್ಗಳ ಬಗ್ಗೆ ಮಾತ್ರಲ್ಲ, ಅಂದ್ರೆ ಇದು ನಾವೆಲ್ಲ ಹಿಂಗಿದೆ ಸ್ಕೂಲ್ಗಳಲ್ಲಿ, ಈಗ ಲಿಪ್ ಟು ಲಿಪ್ ಕಿಸ್ ಮಾಡಿದ್ರೆ ಮಕ್ಳಾಗತ್ತೆ ಅನ್ನೋ ಜನರೇಷನ್ ನಮ್ದೆಲ್ಲ. ಕರೆಕ್ಟ್. ಅಲ್ಲಾಡೋದು, ಯಾವ್ದು ಹೂ ಅಲ್ಲಾಡೋದು, ಹೊರಡೋದು. ಪುಟಾಣ ಕಡೆಗ ಕಲರ್ ಕಲರ್ ಅಲ್ಲ, ಅದು ಸಿನಿಮಾ ನೋಡಿದ್ ನಾವು, ಅದೆಲ್ಲ ಅದೇ ಅಷ್ಟೆಲ್ಲ ಸ್ಟುಪಿಡಿಟಿ ಇತ್ತ ನಂಗೆ. ಅಲ್ಲ ಅದಂಗಿತ್ತ ಅದು. ಇಲ್ಲಪ್ಪ, ನಾನು ಹುಡುಗಿ, ನಮಗ್ ಬಹಳ ಬೇಗ ಹುಡುಗರು ಬರ್ತಾ ಇದ್ರು ಮಾತಾಡ್ಸಕ್ಕೆ. ಆತರ ಡೆಪಿಕ್ಷನ್ ಇತ್ತು ಅಂತ. ಅಂದ್ರೆ ನಮ್ಮ ಅಪ್ಪ ಅಮ್ಮನ ಕಾಲದಲ್ಲೆಲ್ಲ ಡೆಪಿಕ್ಷನ್ ಆತರ ಇತ್ತು, ಸಪ್ರೆಷನ್ ಇತ್ತು. ಇವಾಗ ಅದೊಂದು ಕೆಟ್ಟ ಜೋಕ್ ಹೇಳ್ತೀನಿ, ನಾನು ಮಾತಾಡ್ಬಿಡಿ. ಪುಟಾಣ ಕಣಗಾಲರು ಕಲರ್ ಅಲ್ಲಿ ತೋರಿಸ್ಬಿಡೋರು, ಅಥವಾ ಬೆಕ್ಕು ಹಾಲ್ನ ಬೀಳ್ಸ್ಬಿಡೋರು. ಸೊ ಹಂಗೆಲ್ಲ ಇರ್ತಿತ್ತು. ಈಗ ನನ್ ಪ್ರಕಾರ ಏನು, ನಾವು ಮುಂಚೆ ಮಾತಾಡ್ತಿದ್ವಿ ನಾನು ಮತ್ತೆ ನೀತು, ಈಗ ಹುಟ್ಟೋ ಮಕ್ಳೆಲ್ಲ ಎಷ್ಟು ಅವೇರ್ ಆಗ್ತಾ ಇದಾರೆ ಹೋಗ್ತಾ ಹೋಗ್ತಾ ಅಂತ. ಆ ಅವೇರ್ನೆಸ್ ಏನಿದೆ, ಪೀಪಲ್ ಅದು ಜನಗಳನ್ನ ತುಂಬಾ ಸಪ್ರೆಸ್ ಮಾಡಿ ಇಟ್ಕೊಳಕ್ ಬಿಡ್ತಾ ಇಲ್ಲ. ದೇ ವಾಂಟ್ ಟು ಎಕ್ಸ್ಪ್ರೆಸ್. ಈಗ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ಜಗಳಗಳಿಲ್ಲ ಅಂತಂದ್ರೆ ದೇರ್ ಇಸ್ ಓನ್ಲಿ ಟೂ ಪಾಸಿಬಿಲಿಟಿ. ಒಂದು, ಇಬ್ರು ಕೇರೆ ಮಾಡ್ತಾ ಇಲ್ಲ ಅಂತ, ಇಲ್ಲ ಒಬ್ರು ಯಾರೋ ಸಪ್ರೆಸ್ ಮಾಡ್ಕೊಂಡು ಎಲ್ಲಾನು ಇಟ್ಕೊಂಡಿದ್ದಾರೆ ಅಂತ. ಸೊ ಆ ಸಪ್ರೇಷನ್ ಇಲ್ಲದೆ ಇದ್ದಾಗ ಎವ್ರಿಬಡಿ ವಾಂಟ್ಸ್ ಟು ಎಕ್ಸ್ಪ್ರೆಸ್. ಈಗ ಅಷ್ಟು ವೆನ್ಯೂಸ್ ಇದೆ ಅಂತ ಗೊತ್ತಾಗ, ಜೀವನ ಹಿಂಗೂ ಮಾಡ್ಬೋದು ಅಂತ ಗೊತ್ತಿದ್ದಾಗ, ಇಷ್ಟು ಎಕ್ಸ್ಪೋಜರ್ ಇರ್ಬೇಕಾದ್ರೆ ಏನಿದೆ, ನಾನು ಇಷ್ಟು ತಡ್ಕೊಂಡು ಇಲ್ಲಿರೋ ಅವಶ್ಯಕತೆ ಏನಿದೆ ಅಂತ ಬಂದಾಗ, ಫ್ರೀಡಮ್ನ ಬಯಸ್ದಾಗ ಮನಸ್ಸು ಆಬ್ವಿಯಸ್ಲಿ ಡಿವೋರ್ಸಸ್ ಮತ್ತೆ ಸ್ಪ್ಲಿಟ್ ಅಪ್ಸು ಇದೆಲ್ಲ ಆಗ್ತಾ ಇರುತ್ತೆ. ದಟ್ ಇಸ್ ವೈ ಐ ಥಿಂಕ್ ದ ರೇಟ್, ಬಿಕಾಸ್ ದೇ ನೋ ದೇ ಡಿಸರ್ವ್ ಮೋರ್. ಅಲ್ಲ, ಬಟ್ ಇವಾಗ ನೀವೆಲ್ಲರೂ ಹೇಳೋದು ಪ್ರಕಾರನು ಹೆಂಗಿದೆ ಅಂದ್ರೆ, ನಾವು ಡಿವೋರ್ಸ್ ನ ಎತ್ತಿಡ್ತಾ ಇದೀವಿ, ಬಟ್ ಅದ್ರ ಹಿಂದೆ ಯಾರು ಕೆಲಸ ಮಾಡಿಲ್ಲ ಒಂದು ರಿಲೇಶನ್ಶಿಪ್ ಬಗ್ಗೆ ಅಂತ ನಾವ್ ಯಾರು ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕಾಗುತ್ತೆ. ಆ ಅಕೌಂಟಬಿಲಿಟಿ ಯಾರು ತಗೊಳಲ್ಲ. ಬಟ್ ನಮಗೆ ಡಿವೋರ್ಸ್ ರೇಟ್ ಜಾಸ್ತಿ ಆಗ್ತಿದೆ, ನೋಡು ಅಂತ. ಇವಾಗ ಥಪ್ಪಡ್ ಮೂವಿನಲ್ಲೇ ಹೇಳ್ತಾರೆ, ಬರೀ ಒಂದೇ ಒಂದ್ ಥಪ್ಪಡ್ ತಾನೇ ಕೊಟ್ಟಿದ್ದವನು, ನೀನ್ ಬದುಕ್ಬೋದಲ್ಲ ಅವನ ಜೊತೆ ಅಂತ ಅಂತಾರೆ. ಇವತ್ ಯಾರು ಆತರ ಮಾಡಲ್ಲ. ದೇ ಡೋಂಟ್ ವಾಂಟ್ ಟು ಸರ್ವೈವ್ ವಿತ್ ದಟ್. ಸೊ ಡಿವೋರ್ಸ್ ರೇಟ್ಸ್ ಕಾಣಿಸ್ತಾ ಇದೆ, ಬಟ್ ಆಕ್ಚುಲಿ ಹಿಂದೆ ಹಂಗೆ ಸ್ಟಾಗ್ನೆನ್ಸಿ ಇದ್ದಿದ್ದು ಕಾಣಿಸ್ತಾ ಇಲ್ಲ. ದಟ್ ಇಸ್ ಆಲ್ಸೋ ವೇರ್. ಅಲ್ಲ, ನಿನ್ನೆ ರಶ್ಮಿಕಾ ಇಲ್ಲ, ಆ ಜೋಕು ಬೇಡ, ಇಲ್ಲಿ ಹೇಳಕ್ಕಾಗಲ್ಲ ಈ ಪಾಡ್ಕಾಸ್ಟ್ ಆಮೇಲೆ ಕಟ್ ಮಾಡ್ಕೊಳ್ಳಿ ಬೇಡ ಅಂದ್ರೆ. ಇಲ್ಲ, ತುಂಬಾ ಕೆಟ್ಟ ಜೋಕ್ ಅದಕ್ಕೆ. ಬಟ್ ಇದು ಜೋಕ್ ಹೇಳ್ತೀನಿ, ಬಟ್ ಆಮೇಲೆ ಥಿಂಕ್. ಚಿಕ್ಕ ವಯಸ್ಸಲ್ಲಿ ನಾನು ನನ್ನ ಕಸಿನ್ಸ್ ಎಲ್ಲ ಸಂಡೆ ನಮ್ಮ ಅತ್ತೆ ಮನೆಗೆ ಒಂದ್ ಕಡೆಗೆ ಅಲ್ಲಿ ಆಟ ಆಡಕ್ ಹೋಗ್ತಿದ್ವಿ. ಅಲ್ಲಿ ನನ್ನ ಕಸಿನ್ಸ್ ಎಲ್ಲ ಒಂದು 7-8 ಜನ ಎಲ್ಲ ಸೇರ್ತಿದ್ರು. ಕೋಲ್ ಎತ್ಕೊಂಡು ಏನೋ ಆಟ ಆ ಥರದ್ದು ಆಯ್ತಾ, ಕೋಲಲ್ಲಿ ತಳ್ಳೋದು ಸಮಥಿಂಗ್, ಏನೋ ಆ ಥರದ್ದು ಆಟ, ಅದೊಂದು ಜ್ಞಾಪಕ ಇದೆ ನನಗೆ. ಬಟ್ ನೆಕ್ಸ್ಟ್ ನನ್ ತುಂಬಾ ಚೆನ್ನಾಗಿರೋ ಜ್ಞಾಪಕ ಇರೋದು, ನನ್ನ ಕಸಿನ್ನು ಅವನು ಇನ್ನೊಬ್ಬ ಯಾರೋ ಫ್ರೆಂಡ್ಸು ಒಟ್ಟು ಗ್ಯಾಂಗಲ್ಲಿ ಅವೆಲ್ಲ ಕೂತಿದ್ವಿ. ಇವ್ರು 3 ಜನ ಬಂದ್ರು ಆ ಕಡೆಯಿಂದ. ಆಮೇಲೆ ಹಿಂಗ್ ಬಲೂನ್ಗಳು ಹಿಂಗ್ ಕಟ್ಟಿ ಮೇಲ್ ಬಿಸಾಕ್ತಿದ್ರು, ಯಾವ್ದೋ ಟೆರೆಸ್ ಮೇಲಿಂದ. ಇಲ್ಲಿ ಎಲ್ಲಿಂದ ಬಲೂನ್ ಸಿಕ್ತು ಅಂದ್ರೆ, ಯಾರೋ ಪಕ್ಕದ ಮನೆ ಅಂಕಲ್ ಯೂಸ್ ಮಾಡಿರೋ ಕಾಂಡೋಮ್ಸ್. He's really innocent. ಈ ಜೋಕ್ಸ್ಗೆಲ್ಲ ನಗು ಬರುತ್ತೆ ಅಂತ. ಇಟ್ಸ್ ರಿಯಲಿ ಇನ್ನೋಸೆಂಟ್. ಇವ್ರ ಜೋಕ್ ನಗು ಇಲ್ವಾ ಇದು? ನಿಮ್ಗೆ ಬೇಜಾರಾಗದೆ ಇರ್ಲಿ ಅಂತ ನನ್ನ ನಕ್ಕಿತ. ನಗು ಬರಲಿಲ್ಲ ಇದು. ಓಕೆ ಬೂಮರ್ಸ್. ಲಾಸ್ಟ್ ಸೀರಿಯಸ್ಲಿ ಯು ಫೆಲ್ ಲೈಕ್ ಲಾಫಿಂಗ್ ಅಟ್ ದಟ್ ಜೋಕ್? ಅಲ್ಲ, ನನಗೆ ಇವಾಗ ಅದು ಅಸಹ್ಯ. ಕರೆಕ್ಟ್, ಕೆಟ್ಟ ಜೋಕ್. ಕೆಟ್ಟದಾಗೆ ಜೋಕ್ ಕೆಟ್ಟದಾಗೆ. ಓಕೆ, ಲೆಟ್ಸ್ ಮೂವ್ ಆನ್. ಜೋಕ್ ಹೇಳಿದ್ಮೇಲೆ ನೀರು ಕುಡಿಲೇಬೇಕು. ರಶ್ಮಿಕಾ ಮಂದನ ಅದು ಒಂದು ಹೊಸ ಫಿಲ್ಮ್, ತೆಲುಗು ಫಿಲ್ಮ್, ಗರ್ಲ್ ಫ್ರೆಂಡ್ ಅಂತ. ಫಿಲ್ಮ್ ಪ್ರೆಸ್ ಮೀಟ್ ಅಲ್ಲಿ ರಶ್ಮಿಕಾ ಮಂದನ ಓಪನ್ ಅಪ್ ಆಗ್ತಾರೆ. ನನ್ನ ಲೈಫ್ ಅಲ್ಲಿ ರಿಯಲ್ ಆಗಿ ನಡೆದಿರೋ ಘಟನೆಗಳಿದು. ನಾನು ಎಷ್ಟು ನೋವನ್ನ ಅನುಭವಿಸ್ದೆ ಅದನ್ನ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ನನಗೆ ಆ ನೋವು ಇದ್ದಿದ್ರಿಂದ ಆ ನೋವನ್ನೆಲ್ಲ ಹೊರಗಾಕಕ್ಕಾಯ್ತು ಅಂತ ರಶ್ಮಿಕಾ ಮಂದನ ಹೇಳ್ತಾರೆ. ಅವ್ರ ಮದುವೆ ಆಗ್ತಿರೋ ವಿಜಯ್ ದೇವರಕೊಂಡ ಅವ್ರು ಹೇಳ್ತಾರೆ, ರಶ್ಮಿಕಾನು ತುಂಬಾ ಬುಲ್ಲಿ ಮಾಡಿದ್ರು, ಎಲ್ಲ ಫೈಟ್ ಮಾಡಿದ್ರು ಅಂತ. ಅದೇ ಟೈಮಲ್ಲಿ ದೀಕ್ಷಿತ್ ಶೆಟ್ಟಿ, ದಿಯಾ ಹೀರೋ ದೀಕ್ಷಿತ್ ಕೂಡ ಹೇಳ್ತಾರೆ, ರಶ್ಮಿಕಾ ನಿಮ್ ಏನೇನ್ ಸ್ಟ್ರಗಲ್ಸ್, ನಿಮ್ಗೆ ಏನೇನೆಲ್ಲ
ಎಕ್ಸ್ಪೀರಿಯನ್ಸ್ ಆಗುತ್ತೋ ಇದೆಲ್ಲದಕ್ಕೂ ನಿಮ್ಮ ಕೆಲಸದ ಮುಖಾಂತರ ನೀವು ಉತ್ತರ ಕೊಟ್ರಿ ಅಂತ ಹೇಳ್ಬಿಟ್ಟು. ಇಲ್ಲಿ 2 ವಿಚಾರ. ಒಂದು, ಈ ಬುಲ್ಲಿಂಗ್ ಇರುತ್ತೆ ಗೊತ್ತಾ. ನಾನು ರಶ್ಮಿಕಾ ಮಂದಿರನಾಥ್ ಏನಕ್ಕೆ ಎಕ್ಸಾಂಪಲ್ ಕೊಟ್ಟೆ ಅಂದರೆ, ಈಗ ನಾವು ಒಬ್ರನ್ನ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತೀವಿ. ಹೆಂಗಂದ್ರೆ ಅವ್ರು ಏನಂದ್ರು ಅನ್ನಿಸ್ಕೋತೀವಿ. ಇದು ಒಂದು ಮಟ್ಟದಲ್ಲಿ ಓಕೆ. ಬಟ್ ಎಲ್ಲರೂ ನಿಮ್ಮನ್ನ ತಮಾಷೆ ಮಾಡೋಕ್ಕೆ ಶುರು ಮಾಡಿದಾಗ ಅದು ನಾವು ಓಕೆ ಅಂತ ಅನ್ಕೊಂಡಿರ್ತೀವಿ. ಬಟ್ ಇಟ್ ಈಸ್ ನಾಟ್ ಓಕೆ. ನಿಮಗೆ ಆ ಥರದ್ದು ಯಾವತ್ತಾದ್ರೂ ಒಂದು ಇಕ್ಕಟ್ಟು ಸಂದರ್ಭಗಳಿತ್ತ? ನಿಮಗೆ ಆ ಪರಿಸ್ಥಿತಿನೋ ಆ ವ್ಯಕ್ತಿನೋ ಇಷ್ಟ ಆಗ್ತಿರ್ಲಿಲ್ಲ, ಬಟ್ ಆ ವ್ಯವಸ್ಥೆಗೂ ನೀವು ನಗ್ತಾ ಇರ್ತಿದ್ರಿ, ಅಥವಾ ನಿಮ್ಮ ಒಳಗೆ ಆ ಥರದ್ದು ಏನನ್ನ ಸ್ಟೋರ್ ಮಾಡ್ಕೊಳತ್ತ ಎಕ್ಸ್ಪೀರಿಯನ್ಸಸ್ ಯಾವತ್ತಾದ್ರೂ ಆಗಿದೆಯಾ? ಗೋ ನೆಕ್ಸ್ಟ್. ನನಗಾಗಿದ್ದು ಈ ಥರ ಪ್ರೊಫೆಷ್ನಲಿ ಅಲ್ಲ. ನಾನು ಯಾರನ್ನ ಪ್ರೀತಿ ಮಾಡ್ತೀನೋ ಅಥವಾ ಯಾರು ತುಂಬ ಕ್ಲೋಸ್ ರಿಲೇಷನ್ಶಿಪ್ಸ್ ಅಲ್ಲೇ ಹಿಂಗಾಗಿರೋದು. ಒಂದು ಫಾರ್ಮ್ ಆಫ್ ನಿಗ್ಲೆಕ್ಟ್ ಇದೆ ಗೊತ್ತಾ. ಇವಳಿಗೆ ಕಾಂಪ್ಲಿಮೆಂಟ್ ಮಾಡಿದ್ರೆ ಎಲ್ಲೋ ಕೂತ್ಕೊಂಡ್ಬಿಡ್ತಾಳೆ ಅನ್ನೋದು. ಅದು ಡೈರೆಕ್ಟ್ ಬುಲ್ಲಿಂಗ್ ಅಲ್ಲ ಅಂತಂದ್ರೂ ಒಬ್ರಿಗೆ ಏನು ಸಿಗಬೇಕು ಒಂದು ರಿಲೇಷನ್ಶಿಪ್ಪಲ್ಲಿ ಅದು ಸಿಗದೇ ಇದ್ದಾಗಲೂ ಕೂಡ ಈ ಥರ ಫೀಲಿಂಗ್ ಬಂದಿರುತ್ತೆ. ನಿಗ್ಲೆಕ್ಟ್, ಇಟ್ಸ್ ನಾಟ್ ಡೈರೆಕ್ಟ್ ಬುಲ್ಲಿಂಗ್, ಬಟ್ ಯಾವಾಗಲೂ ಈ ಸಾಫ್ಟ್ ಅಬ್ಯೂಸ್ ಅನ್ನೋದೇನಿದೆ ಅದು ನಾವು ಜಗಳ ಮಾಡ್ಕೊಂಡು ಅಥವಾ ಜೋರ್ ದನಿಗೆ ಕಿರ್ಚಾಡೋದು ಮಾತ್ರ ಅಲ್ಲ. ಒಬ್ರು ನೀಡ್ಸ್ಗೆ ನಾವು ಆ ನೀಡ್ನ ಕೊಡದೇ ಇದ್ದಾಗ, ಅಥವಾ ಓ ನಿನಗಿದು ಇಷ್ಟನಾ ಅಂತ ಅದನ್ನ ಮಾಕ್ ಮಾಡೋದು ಬಂದಾಗ, ದಟ್ ಈಸ್ ವೇರ್ ಐ ಹ್ಯಾವ್ ಫೆಲ್ಟ್ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನನಗಾಗಿರೋದು ಅಲ್ಲಿ. ಬಟ್ ನಾನು ಪ್ರೊಫೆಷ್ನಲಿ ನಾನು ಯಾರಾದರೂ ಎಷ್ಟು ಇಷ್ಟ ಇಲ್ಲ ಅಂದ್ರೆ ನನಗೆ ಅದೇನು ಧೈರ್ಯನೋ ಏನೋ ನಾನು ಬಿಟ್ಬಿಟ್ಟು ಬಂದಿದ್ದೀನಿ. ಬಟ್ ತುಂಬ ಕಮ್ಮಿ ಆ ಥರ ಆಗಿರೋದು ನನಗೆ. ಪ್ರೊಫೆಷ್ನಲಿ ಆ ಥರ ಆಗಿಲ್ಲ, ಬಟ್ ಪರ್ಸ್ನಲಿ ಪ್ರೀತಿ ಅಂತ ನಾವು ಹೋದಾಗ ನನಗೆ ಹೆಚ್ಚು ಆ ಥರ ಆಗಿದೆ. ಸೊ ಇವಾಗ ಐ ಆಮ್ ಡೆಫಿನೆಟ್ಲಿ ವರ್ಕಿಂಗ್ ಆನ್ ಇಟ್. ಏನಂದರೆ ಪ್ರೀತಿ ಅಂತಂದರೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಇಲ್ಲ. ಈಕ್ವಲ್ ಇರಬೇಕು ಅಂದರೆ ಅಟ್ಲೀಸ್ಟ್ ಗಿವ್ ಆ್ಯಂಡ್ ಟೇಕ್ ಚೆನ್ನಾಗಿದ್ರೆ ಅದನ್ನು ಪ್ರೀತಿ ಅಂತ. ಇನ್ವೆಸ್ಟ್ಮೆಂಟ್ ಇಬ್ರದ್ದು ಈಕ್ವಲ್ ಆಗಿದ್ರೆ, ಫುಲ್ ಅಲ್ಲ ಬಟ್ ಅಟ್ಲೀಸ್ಟ್ ಮೊದಲಾಗಿದ್ರೆ ಎಲ್ಲ ನಾನು ಹೇಳೋದಲ್ಲ ತ್ಯಾಗ ಅಥವಾ ನಾನು ಮಾಡಿದ್ರೆ ಸಾಕು ಅದು ಇದು ಅಂತ. ಟುಡೇ ಇಟ್ ಇಸ್ ಲೈಕ್ ಗಿವ್ ಆ್ಯಂಡ್ ಟೇಕ್ ಅನ್ನೋದು ಒಂದು ಹೆಲ್ದಿ ರಿಲೇಷನ್ಶಿಪ್ ಬಗ್ಗೆ ನಾನು ಥಿಂಕ್ ಮಾಡಿದಾಗ ಹೆಲ್ದಿ ಆಗಿದೆಯಾ ಅಂತ ಯೋಚನೆ ಮಾಡಿನೇ ನಾನು ಮುಂದುವರಿಯೋದು, ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು. ಸೊ ಇಟ್ಸ್ ಫಾರ್ ಮಿ ಇಟ್ ಇಸ್ ಹ್ಯಾಪನ್ ಇನ್ ಕ್ಲೋಸರ್ ಸರ್ಕಲ್ಸ್. ನಾವು ಅಂದರೆ ಇನಿಷಿಯಲಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಐ ವಾಸ್ ವೆರಿ ಒಬೀಸ್. ಅಂದರೆ ಅವಾಗ ಕಸಿನ್ಸಲ್ಲೇ ಏನಾಗ್ತಿತ್ತು, ರಿಲೇಟಿವ್ಸಲ್ಲೇ ದೇ ಯೂಸ್ ಟು ನಾಟ್ ಅಕ್ಸೆಪ್ಟ್ ಮೀ. ಅಂದರೆ ನನ್ನ ಆಟಗಳಿಗೆ ತೊಗೊಳೋದು, ಆಟಗಳಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಅದೆಲ್ಲ ಜಾಸ್ತಿ ಇರ್ತಾ ಇರಲಿಲ್ಲ. ಎಸ್ಪೆಷಲಿ ನಮ್ಮ ತಾಯಿ ಮನೆ ಕಡೆ ಏನು ಕಸಿನ್ಸ್ ಇದ್ರು ಅವರು ನನ್ನ ತಮ್ಮನ್ನೇ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಪ್ರತಿಯೊಂದರಲ್ಲೂ. ನನ್ನ ಒಳಗಡೆ ಕೂಡಾಕ್ಬಿಟ್ಟು ಹೋಗ್ಬಿಡೋದು, ಒಂಥರ ಕೆಲವೆಲ್ಲ ಇನ್ಸ್ಟೆನ್ಸಸ್ ಇತ್ತು. ಅಂದರೆ ಬಿಟ್ಬಿಟ್ಟು ಹೋಗ್ಬಿಡೋದು ಅದೆಲ್ಲ. ದಟ್ ನೀಡ್ ಆಫ್ ಇನ್ಕ್ಲೂಸಿವ್ನೆಸ್ ಇತ್ತಲ್ಲ, ಅದು ನನ್ನ ಎಲ್ಲದಕ್ಕೂ ಒಪ್ಕೊಳ್ಳೋ ಹಂಗೆ ಮಾಡ್ತಾ ಇತ್ತು. ಆ್ಯಂಡ್ ಒಪ್ಕೊಂಡ ಮೇಲೂ ಏನೂ ಸಿಗದೆ ಇದ್ದಾಗ ಜಾಗಗಳಿಗೆ ಹೋಗದೇ ಇರೋ ಹಂಗೆ ಮಾಡ್ತಾ ಇತ್ತು. ಆಮೇಲೆ ಕೆಲವೆಲ್ಲ ಆಟಗಳಾಡೋದು ಅದ್ರಲ್ಲಿ ನಾವು ಇನ್ಕ್ಲೂಡ್ ಆಗದೆ ಇರೋದು, ಅದೆಲ್ಲ ಏನಿತ್ತು ಚೈಲ್ಡ್ಹುಡ್ಡಿಂದ, ದಟ್ ಡೆವಲಪ್ಡ್ ಸರ್ಟನ್ ಥಿಂಗ್ಸ್ ಇನ್ ಮೀ ವಿತ್ ರೆಸ್ಪೆಕ್ಟ್ ಟು ಪೀಪಲ್. ಶೇಮ್ ಅನ್ನೋದೇನಿದೆ, ಓಕೆ ನಾನು ಅದು ವರ್ತ್ ಇಲ್ಲ ಅಂತ ಅನ್ನೋದೇನಿದೆ, ಅದೆಲ್ಲ ಡೆವಲಪ್ ಆಗಿ ಅದನ್ನ ಮತ್ತೆ ನಾನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಹಿಡಿತು. ದಟ್ ಯೂಸ್ ಟು ಹ್ಯಾಪನ್ ಇನ್ ಸ್ಕೂಲ್ ಆಲ್ಸೋ. ಸ್ಕೂಲಲ್ಲಿ ಏನಾಗ್ತಿತ್ತು ಅಂತಂದರೆ, ನಮ್ಮ ಆ್ಯನ್ಯುವಲ್ ಡೇಸಲ್ಲೆಲ್ಲ ನಮ್ಮ ಅಮ್ಮ ಬಂದು ಜಗಳ ಮಾಡ್ತಿದ್ರು ಅಂತ ನನ್ನ ಡ್ಯಾನ್ಸ್ಗಳಿಗೆ ಇನ್ಕ್ಲೂಡ್ ಮಾಡ್ಕೊಳ್ಳೋರು. ಬಟ್ ಏನಾಗ್ತಿತ್ತು ಅಂದ್ರೆ ನನ್ನ ಜೊತೆ ಇನ್ನೊಬ್ಬನು ಪ್ರಿಪೇರ್ ಮಾಡೋರು. ಇನ್ನೇನು ಡ್ಯಾನ್ಸ್ 3 days 4 days ಇದೆ ಅನ್ಬೇಕಾದ್ರೆ ರಿಪ್ಲೇಸ್ ಮಾಡ್ಬಿಡೋರು. ಸೊ ನಾನು ಸ್ಟೇಜ್ ಎದುರುಗಡೆ ಕುತ್ಕೊಂಡು ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ರೆ ನಂಗೆ ಎಕ್ಸಾಕ್ಟ್ ಸ್ಟೆಪ್ಸ್ ಗೊತ್ತಿರ್ತಿಲ್ಲ. ಯೂಸ್ ಟು ಟ್ಯಾಪ್ ಮೈ ಫೀಟ್. ದಟ್ ವಾಸ್ ಆಲ್ಸೋ ಟ್ರಾಮಾ, ನಾಟ್ ಬೀಂಗ್ ಇನ್ಕ್ಲೂಡೆಡ್. ಎಲ್ಲ ಕಡೆ ಇನ್ಕ್ಲೂಡೆಡ್ ಇತ್ತಲ್ಲ, ದಟ್ ಆಕ್ಚುಲಿ ಕಾಸ್ಡ್ ಅ ಲಾಟ್ ಆಫ್ ಥಿಂಗ್ಸ್ ಇನ್ ಲೈಫ್ ವಿಚ್ ಐ ಆಮ್ ಸ್ಟಿಲ್ ಡೀಲಿಂಗ್ ವಿತ್ ಇಟ್. ಸೊ ಆ ಥರ ಸಪ್ರೆಸ್ಡ್ ಎಮೋಷನ್ ನನಗೆ ಈ ವಿಷಯಗಳಲ್ಲಿದೆ. ನಾಟ್ ಬೀಂಗ್ ಇನ್ಕ್ಲೂಡೆಡ್ ಆ ಥರದಲ್ಲೆಲ್ಲ ಇದೆ. ನಾಟ್ ಬೀಂಗ್ ಇನ್ಕ್ಲೂಡೆಡ್ ಆಕ್ಚುಲಿ ತುಂಬಾ ಪೇನ್ ಕೊಡುತ್ತೆ. ಅದೇ ಅಲ್ವಾ ನಾನು ಹೇಳಿದ್ದು, ಇವಾಗ ನಾವು ಪ್ರೀತಿ ಅಂತ ಹೋಗ್ತೀವಿ ಅಥವಾ ನನ್ನ ಇನ್ಕ್ಲೂಡ್ ಮಾಡಲಿ ಅಂತ ಹೋಗ್ತೀವಿ, ಅಷ್ಟೇ ಹಿಂಗಾದ್ರೆ. ಸರಿ ಮೋಡ್. ಬಟ್ ಆಲ್ಸೋ ನಾನು ಇದನ್ನ ಬೈಪಾಸ್ ಮಾಡಕ್ ಹೇಳ್ತಾ ಇಲ್ಲ. ನಿಮ್ಮ ಫೀಲಿಂಗ್ಸ್ ಆ್ಯಂಡ್ ನನ್ನ ಫೀಲಿಂಗ್ಸ್ ಎಲ್ಲರದು ವ್ಯಾಲಿಡ್ ಫೀಲಿಂಗ್ಸ್ ಇದ್ದಾಗಲೂ ಕೂಡ ಈ ಥರ ಇನ್ಕ್ಲೂಡ್ ಮಾಡದೇ ಇದ್ದಾಗ ಅಥವಾ ನಮ್ಮನ್ನ ಒಂದು ಬಿಲಾಂಗಿಂಗ್ ಮಾಡದೇ ಇದ್ದಾಗ ಅದ್ರ ಹಿಂದೆ ಒಂದು ಗೋಲ್ಡ್ ಏನಂತಂದ್ರೆ, ವಿ ಡೋಂಟ್ ಹ್ಯಾವ್ ಟು ಫಿಟ್ ಇನ್. ಅಂದ್ರೆ ಅವ್ರ ದೃಷ್ಟಿಲ್ಲ, ಅಥವಾ ನಾವು ಎಂಪವರ್ ಮಾಡ್ಬೇಕಂದ್ರೆ ನಿಮ್ ಗುಂಪಲ್ಲಿ ನಾನು ಫಿಟ್ ಆಗ್ಬೇಕಾಗಿಲ್ಲ ಅಂತ ನಾಟ್ ನೀಡಿಂಗ್ ಟು ಫಿಟ್ ಇನ್ ಇಸ್ ವೆರಿ ಇಂಪಾರ್ಟೆಂಟ್. ಅವಾಗ ಅವ್ರು ಎಕ್ಸಾಂಪಲ್ ಕೊಟ್ಟರು ಗೊತ್ತಾ, ಮರ ಹತ್ತೋ ಒಂದು ಎಕ್ಸಸೈಸ್ ಅಲ್ಲಿ ಆನೆ, ಮೀನು, ಕೋತಿ ಎಲ್ಲ ಇಟ್ಟಾಗ ಕೋತಿ ಆರಾಮ್ಸೆ ಹತ್ಬಿಡುತ್ತೆ.
ಸೊ ಅದೇ ಮಾನದಂಡ ಅಲ್ಲ. ಸೊ ನೀವ್ ಮಾತ್ರ ಕೊಡುವಂತ ಪ್ರೀತಿ ಮಾನದಂಡ ಅಲ್ಲ ಅಂತ ಗೊತ್ತಿರೋವಷ್ಟು ನಮಗೆ ಯಾರಾದ್ರೂ ಒಂದೇ ಹೇಳ್ಬೇಕು, ಇಲ್ಲ ನಾವೇ ಕಲ್ಸ್ಕೊಬೇಕು. ನನ್ ಟ್ರಾಮಾ ಹೀಲ್ ಆಗ್ಬೇಕಂದ್ರೆ ನಾನು ಫಿಟ್ ಇನ್ ಆಗಲ್ಲ ನಿಮ್ದ್ರಲ್ಲಿ ಅಂತ ಒಂದು ವ್ಯಕ್ತಿತ್ವ, ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಬಂದಾಗ ನಾವು ಸರಿ ಆಗ್ಬಿಡ್ತೀವಿ ಅವಾಗ. ದಿಸ್ ಥಾಟ್ ಪ್ರೊಸೆಸ್ ಇದೆಯಲ್ಲ, ವಿ ಡೋಂಟ್ ಹ್ಯಾವ್ ಟು ಫಿಟ್ ಇನ್ ಅಂತ ಅನ್ನೋದು ಆ ಎಂಗೇಜ್ ಅಲ್ಲಿ ಅದರ ಅವೇರ್ನೆಸ್ ಬರಲ್ಲ. ಇರೋದಿಲ್ಲ. ಅಲ್ಲ, ಅಡಲ್ಟ್ಸ್ ಅಲ್ಲೂ ಬರಲ್ಲ. ಅಡಲ್ಟ್ಸ್ It takes time. ಬೇಸಿಕ್ಲಿ ಏನಾಗತ್ತೆ ಅಂತಂದ್ರೆ, ನೀವು ನಿಮ್ಮ ಪೂರ್ವಜರ ಏನು ಟ್ರಾಮಾಗಳನ್ನ ಕ್ಯಾರಿ ಮಾಡ್ತಾ ಇದೀವಂದಲ್ಲ, ಇಟ್ ಇಸ್ ನಾಟ್ ಇಮಿಡಿಯೇಟ್ ಆಲ್ಸೋ. ಇವಾಗ ಸೇಪಿಯನ್ಸ್ ಅಂತ ಬುಕ್ ಇದೆ, ಯುವಲ್ ಹರಾರಿದೆ. ಅದರಲ್ಲಿ ಹಿ ಎಕ್ಸ್ಪ್ಲೇನ್ಸ್ ದೇರ್ ವೇರ್ ಹಂಟರ್ಸ್ ಅಂಡ್ ದೇರ್ ವೇರ್ ಗ್ಯಾದರರ್ಸ್ ಅಂತ. ಅಂದ್ರೆ ಕೆಲವರು ಬೇಟೆ ಆಡ್ತಾ ಇದ್ರು, ಅದನ್ನ ಎತ್ಕೊಂಡು ಹೋಗೋರು ಒಂದಿದ್ರು. ಇಂಥ ಗುಂಪುಗಳು ಇರ್ತಾ ಇತ್ತು. ಈ ಗುಂಪುಗಳಿಂದ ನೀವು ಹೊರಗಡೆ ಹೋಗ್ಬಿಟ್ರೆ ಯು ಡೆಫಿನೆಟ್ಲಿ ಬೈ ಹಂಟೆಡ್ ಬೈ ಸಮ್ You'll Yeah. die. You'll ಯು not ಡೈ, live. ದೇರ್ ಇಸ್ ನೋ ವೇ ಯು ಕ್ಯಾನ್ ಸರ್ವೈವ್. ಸೊ ಗುಂಪುಗಳಲ್ಲಿರೋದು ಬಹಳ ಅವಶ್ಯಕವಾಗಿತ್ತು. ಇವೆಂಚುಯಲಿ ಬರ್ತಾ ಬರ್ತಾ ಇದೇನಾಯ್ತು, ರಿಲಿಜನ್ ಆಯ್ತು, ಕ್ಯಾಸ್ಟ್ ಆಯ್ತು, ಸಬ್ ಕ್ಯಾಸ್ಟ್ಗಳಾಯ್ತು. ಹೌದು. ಸೊ ಈಗ ನಾನು ಬೇರೆ ರಿಲಿಜನ್ ಇಂದ ಮದುವೆ ಆಗ್ತಾ ಇದ್ದೀನಿ, ಬೇರೆ ಕ್ಯಾಸ್ಟ್ ಇಂದ ಮದುವೆ ಆಗ್ತಿದ್ದೀನಿ ಅಂತಂದ್ರೆ ದಿಲ್ ಅಬ್ಯಾಂಡನ್ ಮೀ ಅನ್ನೋ ಭಯ ಇದೆಯಲ್ಲ, ಇದು ಅಲ್ಲಿಂದ ಬಂದಿರೋಂಥದ್ದು. ಆಸ್ಟ್ರಸೈಸ್ ಮಾಡೋದು. ಸೊ ಯು ಆರ್ ಡೀಲಿಂಗ್ ವಿತ್ ದಿಸ್ ಆಲ್ಸೋ. ಈಗ ನೀವು ಒಂದು ಹೊಸ ಜಾಗಗಳಿಗೆ ಹೋದ್ರೆ ರಾತ್ರಿ ಪ್ರಾಪರ್ ಆಗಿ ನಿದ್ದೆ ಬರಲ್ಲ ಎಷ್ಟೊಂದು ಜನಕ್ಕೆ. ಯಾಕೆ? ಇಟ್ ಇಸ್ ಆಲ್ಸೋ ಫ್ರಮ್ ದೇರ್. ನೀವು ಅವಾಗ ಮಲ್ಕೊಂಡಿದ್ದಾಗ ಹಾಫ್ ಅವೇರ್ ಆಗಿ ಇರ್ಬೇಕಾಗಿತ್ತು, ಯಾಕಂದ್ರೆ ಈ ತರ ಮನೆಗಳಿರ್ಲಿಲ್ಲ. ರಾತ್ರಿ ಹೊತ್ತು ಏನ್ ಬಂದು ಅಟ್ಯಾಕ್ ಮಾಡೋದೋ ಗೊತ್ತಿರಲಿಲ್ಲ. ಹೌದು. ದಿಸ್ ಇಸ್ ಆಲ್ ಫ್ರಮ್ ದೇರ್. ಯು ಆರ್ ಡೀಲಿಂಗ್ ವಿತ್ ದಟ್ ಆಲ್ಸೋ. ಅಲ್ಲ, 2 ವಿಚಾರ ಇಲ್ಲ ನಾನು ಹೇಳೋದು ಇಷ್ಟಪಡ್ತೀನಿ. ಬ್ಯೂಟಿಫುಲ್. ನೈಸ್, ವೆರಿ ನೈಸ್. ಆಯ್ತು, ಫಸ್ಟ್ ಮೊದಲ ಪ್ರಥಮ ಸ್ಥಾನ. ಸಖತ್. ಒಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ಬರ ಲೈಫಲ್ಲೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಥವಾ ಈಗಲೂ ಆಗ್ತಿರ್ಬೋದೇನೋ. ಒಬ್ಬ ವ್ಯಕ್ತಿಗೆ ನೀವು ಟೈಮ್ ಕೊಡ್ತೀರಾ, ನಿಮ್ಮ ಜೀವನದಲ್ಲಿ ಅವ್ರು ತುಂಬಾ ಮುಖ್ಯ ಅಂತ ಅನ್ಕೋತೀರಾ. ನಿಮ್ಮ ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡು ಆ ಥರನೇ ಅಷ್ಟಲ್ಲ, ಯಾರೊಬ್ರು ತುಂಬಾ ತುಂಬಾ ವ್ಯಕ್ತಿ ಇಂಪಾರ್ಟೆಂಟ್ ಅಂದ್ರೆ ನೀವು ಅವ್ರನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಿರ್ತೀರ, ನೀವು ಟೈಮ್ ಕೊಡ್ತೀರಾ, ಅವ್ರನ್ನ ತುಂಬಾ ಚೆನ್ನಾಗಿ ಕೇರ್ ಮಾಡ್ತೀರಾ, ಅವರು ನಿಮ್ಮನ್ನು ತುಂಬಾ ಕೇರ್ ಮಾಡ್ತಿದ್ರ ಅಂತ ನೀವು ಅನ್ಕೊಂಡಿರ್ತೀರ. ಬಟ್ ಆದ್ರೆ ಆ ವ್ಯಕ್ತಿ ನಿಮ್ಮನ್ನ ಬಳಸ್ಕೊಂತ ಇರ್ತಾರೆ. ಅವರ ಅವಶ್ಯಕತೆ ಇದ್ದಾಗ ಮಾತ್ರನೇ ನೀವು ಅವ್ರಿಗೆ ನೆನಪಾಗ್ತಿರ್ತೀರ. ನೀವು ಅನ್ಕೋತೀರ, ಓ ಎಷ್ಟು ಕೇರು, ಎಷ್ಟು ಕಾಲ್ ಮಾಡಿದ್ರು, ವಿಚಾರಿಸಿದ್ರು. ಇಲ್ಲ, ಅವರ ಅವಶ್ಯಕತೆ ಅದು. ಇದು ಒಂದು ಪ್ಯಾಟರ್ನ್. ಅದು ಇನ್ನೊಂದು ಪ್ಯಾಟರ್ನ್ ತುಂಬಾ ಹತ್ತಿರದವ್ರೆ. ಲೆಟ್ಸ್ ಸೇ ಒಂದು 4 ಜನ ಫ್ರೆಂಡ್ಸ್. ಈಗ ನೀನು ನಿನ್ ಜೊತೆ ಇನ್ನೊಂದು ಯಾರೋ ಒಂದು ಹೀರೋಯಿನ್, ಅಥವಾ ಇನ್ನೊಬ್ರು ಯಾರೋ ಒಂದು ಡಿಸೈನರು, ಇನ್ನೊಬ್ರು ಯಾರೋ ಒಂದು ಡೈರೆಕ್ಟ್ರು, ಒಂದು 4 ಜನ ಫ್ರೆಂಡ್ಸ್. ನೀವು 4 ಜನ ಥಿಕ್ ಫ್ರೆಂಡ್ಸ್ ಅಂತಾನೆ ಅನ್ಕೊಳ್ಳಿ. ನೀನು ಆ 3 ಜನದ ಜೊತೆ ತುಂಬಾ ಚೆನ್ನಾಗಿರ್ತೀಯ. ನನ್ನ ಟೀಮು, ನನ್ನ ಪ್ರಾಣ, ನನ್ನ ಬೆಸ್ಟ್ ಫ್ರೆಂಡ್ಸು, ನಮ್ಮೋರು ಅಂತಾನೆ ಇರ್ತೀಯ. ಅವರು ಕೂಡ ಹಂಗೆ ಮಾಡ್ತಿರ್ತಾರೆ. ಬಟ್ ಕ್ರಮೇಣ ಎಲ್ಲೋ ಒಂದ್ ಕಡೆ ಅವ್ರು 3 ಜನ ಸಿಂಗಾಪುರ್ ಹೋಗಕ್ ಶುರು ಮಾಡ್ತಾರೆ. ಆ 3 ಜನ ನಿನ್ನ ಬಿಟ್ಟು ಎಲ್ಲೋ ಪಾರ್ಟಿ ಮಾಡ್ತಾರೆ. ಆ 3 ಜನ ಎಲ್ಲೋ ಹೋಗಿ ಬಂದ್ಬಿಟ್ಟಿರ್ತಾನೆ. ಹಿಂಗೆ ಬೇರೆಯವ್ರ ಮುಖಾಂತರ ಗೊತ್ತಾಗತ್ತೆ. ಅಥವಾ ಬೇರೆಯವ್ರು ಸಿಕ್ತಾ ಕೇಳ್ತಾರೆ, ಯಾಕೆ ಅವ್ರ ಮನೆಯಲ್ಲಿ ಬಂದಿದ್ರಲ್ಲ, ನೀವ್ ಯಾಕೆ ಬರ್ಲಿಲ್ಲ ಅಂತ. ನಿಂಗೆ ಅವಾಗ ಗೊತ್ತಾಗತ್ತೆ ಅವ್ರು ಹೋಗ್ಬೋ, ನನಗೆ ಗೊತ್ತಿಲ್ಲದೆ ಇರಲ್ಲ ಹೋಗಿ ಬಂದಿದ್ದಾರೆ ಅಂತ ಅನ್ಬಿಟ್ಟು. ಈ ಜೊತೆಲಿ ಇದ್ದು ಇಲ್ದಂಗೆ ನಿಮ್ಮನ್ನ ಸೇರಿಸ್ಕೊಂಡು, ಅದೇನೋ ಅಂತಾರಲ್ಲ, ಆಟಕ್ಕುಂಟು ಊಟಕ್ಕಿಲ್ಲ ಅಂತ. ನಿಮ್ಗೆಲ್ಲ ಜ್ಞಾಪಕ ಇದೆಯಾ? ಚಿಕ್ಕ ವಯಸ್ಸಲ್ಲೆಲ್ಲ ಒಂದು ಆಟ ಆಡ್ತಿದ್ವಿ. ಆಟ ಹೆಂಗಂದ್ರೆ ಆಕ್ಚುಲಿ ಆಡೋದು ಆಟ 5 ಜನ, ಒಬ್ಬರನ್ನ ಎಕ್ಸ್ಟ್ರಾ ಆಟಕ್ಕುಂಟು ಲೆಕ್ಕಕ್ಕೆ ಅಂತ. ಹಿಂಗ್ ನಮ್ಮನ್ನ ಬಳಸ್ಕೊಂತಾರಲ್ಲ ಜೀವನದಲ್ಲಿ, ಅಂತ ವ್ಯಕ್ತಿಗಳು ನಿಮ್ ಲೈಫಲ್ಲಿ ಏನ ಸಿಕ್ಕಿದಾರ? ಆ ಥರ ಕ್ಯಾರೆಕ್ಟರ್ಗಳಿಗೆ ಈಗ ನಾನು ಆಕ್ಚುಲಿ ಒಂದು ಹೇಳಬೇಕು ಅಂತಂದ್ರೆ, ಯು ಆರ್ ಆಲ್ಸೋ, ನೀವು ಮೆನ್ಷನ್ ಮಾಡ್ತಾ ಇರ್ತೀರ, ನಾವು ಜೀವನದಲ್ಲಿ ಯಾವ ಕ್ಯಾರೆಕ್ಟರ್ಗಳ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತೀವೋ ನಮಗೆ ಗೊತ್ತಿಲ್ಲದೇನೆ ಅಂತ ಕ್ಯಾರೆಕ್ಟರ್ಗಳನ್ನ ನಾವೇ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ಅಂತ. ನಾವು ಯಾರ ಹತ್ರ ಹೋಗ್ತೀವೋ ಈ ರಿಲೇಶನ್ಶಿಪ್ ಅಂತ ಬಂದಾಗ್ಲೂ, ಎಷ್ಟು ಇನ್ನು ಪ್ರೀವಿಯಸ್ಲಿ ರಿಲೇಶನ್ಶಿಪ್ಗಳು ಯಾಕೆ ಬೇರೆ ಆಗ್ತವೆ, ಯಾಕೆ ಆ ಡಿವೋರ್ಸ್ ರೇಟೆಡ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾಗ, ನಾವು ಜೀವನದಲ್ಲಿ ಫಸ್ಟ್ ಗೇರಲ್ಲಿ ಇದ್ದಾಗ ನಾವು ಫಸ್ಟ್ ಗೇರ್ ಪೀಪಲ್ನೇ ಮೀಟ್ ಮಾಡ್ತೀವಿ. ಬಿಕಾಸ್ ವಿ ಆರ್ ಆಲ್ ವರ್ಕಿಂಗ್ ಆನ್ ದ ಫ್ರೀಕ್ವೆನ್ಸಿ ಲೆವೆಲ್. 5th ಗೇರಲ್ಲಿ ಇದ್ದಾಗ 5th ಗೇರಲ್ಲೇ ಪೀಪಲ್ನೇ ಮೀಟ್ ಮಾಡ್ತೀವಿ. ಅಂಡ್ ರಿವರ್ಸ್ ಗೇರಲ್ಲಿ ಇದ್ದಾಗ ಯೂಶಲಿ ವಿ ಮೀಟ್ ರಿವರ್ಸ್ ಗೇರ್ ಪೀಪಲ್ ಓನ್ಲಿ. ಲೈಫಲ್ಲಿ ಕೆಲವು ಸರಿ ಏನಾಗೋಗುತ್ತೆ, ನಾವು ಫಸ್ಟ್ ಗೇರಲ್ಲಿ ಇದ್ದಾಗ ಫಸ್ಟ್ ಗೇರ್ ಪೀಪಲ್ನ ಮೀಟ್ ಮಾಡಿರ್ತೀವಿ. ಆಮೇಲೆ ನಾವು ಇವೆಂಚುಲಿ 5th ಗೇರ್ ಹೋಗಿರ್ತೀವಿ. ಬಟ್ ಆ ಪರ್ಸನ್ ಬರೋಕೆ ರೆಡಿ ಇರೋದಿಲ್ಲ, ಆ್ಯಂಡ್ ಆ ಪರ್ಸನ್ನ ನಾವು ಬಿಡೋಕ್ಕೂ ರೆಡಿ ಇರೋದಿಲ್ಲ. ಇನ್ ಅ ವೇ ಸಡನ್ ಆಗಿ 70-80 ಹೋಗ್ತಾ ಇರೋ ಕಾರಲ್ಲಿ ಹ್ಯಾಂಡ್ ಬ್ರೇಕ್ ಇರೋದಂಗೆ, ಇಂಜಿನ್ ಎಲ್ಲ ಹೊಡ್ಸ್ಕೊಂಡು ಹೋದಂಗೆ ಲೈಫು. ನಾವು ಲೈಫಲ್ಲಿ ಒಬ್ರು ಇಂಥಬ್ರೇ ಅಂತ ಗೊತ್ತಾದ್ಮೇಲೂ ಅವ್ರ ಮೇಲಿರೋ ಅಟ್ಯಾಚ್ಮೆಂಟ್ಗೆ ನಾವು ಅವರು ಬಣ್ಣ ಬಳಿತಾ ಹೋಗ್ತೀವಿ. ಬಟ್ ಮಳೆ ಅಂತ ಬಂದಾಗ ಎಲ್ಲರೂ ಬಣ್ಣ ಹೋದಾಗ ಎಲ್ಲರೂ ಅವ್ರು ಏನೇನು ಅಂತ ಕಾಣ್ತಾರೆ. ಸೊ ಅವಾಗ ಮಳೇಲಿ ನಿಂತ್ಕೊಳ್ಳೋದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅವ್ರನ್ನ ಕರೆದುಕೊಂಡು ಈ ಬರ್ಫಿ ಮೂವಿಲಿ ರಣಬೀರ್ ಕಪೂರು ಪ್ರತಿಯೊಬ್ಬರು ಅವ್ರನ್ನ ಯಾರೇ ಇಷ್ಟಪಡ್ತಾನೋ ಅವ್ರನ್ನ ಕರ್ಕೊಂಡೋಗಿ ಒಂದು ಲೈಟ್ ಪೋಸ್ಟ್ ಎದುರುಗಡೆ ನಿಲ್ಲಿಸ್ತಾ ಇರ್ತಾನೆ.
ಆ ಲೈಟ್ ಪೋಸ್ಟ್ ಬಿದ್ದಾಗ ಅವ್ರ ಕೈ ಹಿಡ್ಕೊಂಡಿದ್ರೆ ಮಾತ್ರ ಅವ್ರ ಜೊತೆ ಪರ್ಸ್ಯೂ ಮಾಡ್ತಾ ಇರ್ತಾನೆ. ಅವ್ರೇನೋ ಹಿಂಗ್ ಬಿಡಿಸ್ಕೊಂಡು ಹೊಟ್ಟೋದ್ರೆ ಇಲ್ಲಿ ಪ್ರಿಯಾಂಕಾ ಚೋಪ್ರಾ ಒಬ್ಳೆ ನಿಂತ್ಕೊಳ್ಳೋದು, ಏನು ಕೇರ್ ಮಾಡದೆ. ಐ ಫೀಲ್ ಲೈಫ್ ಈಸ್ ಲೈಕ್ ದಟ್ ಅಂತ. ಇನ್ ಯೋರ್ ಎಕ್ಸ್ಟ್ರೀಮ್ಲಿ ಬ್ಯಾಡ್ ಸಿಚುವೇಶನ್ಸ್ ಅಲ್ಲ ನಿಮಗೆ ಗೊತ್ತಾಗುತ್ತೆ ಯಾರು ನಿಮ್ಮೋರಲ್ಲ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಇನ್ನೊಂದು ಮಾತುನು ಸತ್ಯ, ಒಂದೇನೋ ಸುಳ್ಳು ಹೇಳಿದಾಗ ಹೇಳಿರೋ ಸತ್ಯಗಳೆಲ್ಲ ಸುಳ್ಳು ಅನ್ಸಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಏನೋ ಒಂದು ತಪ್ಪಾದಾಗ ಮಾಡಿರೋ ವಿಷಯಗಳೆಲ್ಲ ಮರ್ತು ಹೋಗ್ತವೆ, ಒಂದರಿಂದ ಹಾ, ಕನೆಕ್ಟ್ ಆಗಕ್ ಶುರು ಆಗುತ್ತೆ. ಬಟ್ ಏನು ಅಂತಂದ್ರೆ ಅವ್ನ್ ಕೋಪದಲ್ಲಿ ಮಾತಾಡೋರು ಸತ್ಯನೇ ಮಾತಾಡ್ತಾರೆ. ಐ ಡೋಂಟ್ ಬಿಲೀವ್ ಇನ್ ಇಟ್. ಆ ಮನುಷ್ಯ ಆ ಮೊಮೆಂಟ್ ಅಲ್ಲಿ ವೀಕ್ ಆಗಿದ್ದಾನೆ. ಆ ಮನುಷ್ಯ ಆ ಮೊಮೆಂಟ್ ಅಲ್ಲಿ ರಿಯಾಕ್ಟ್ ಮಾಡಕ್ ಆಗ್ತಲ್ಲ. ಅವ್ನು ರಿಯಾಕ್ಟ್ ಮಾಡೋ ರೀತಿ ಅದು. ಅವ್ನು ಸತ್ಯ ಹೇಳ್ತಾ ಇದ್ದಾನೆ ಅಂತಲ್ಲ, ಹಿಸ್ ಎಕ್ಸ್ಪ್ರೆಷನ್ ಇಸ್ ದಟ್ ಡಸಂಟ್ ಅನ್ವೈಂಡ್ ಅವನೇನೆಲ್ಲ ಮಾಡಿದಾನೆ. ಸೊ ಯು ಶುಡ್ ನಾಟ್ ಬೇಸ್ ಯುವರ್ ಹೋಲ್ ಎಕ್ಸಿಸ್ಟೆನ್ಸ್ ಆನ್ ದಟ್. ಸೊ ಅವ್ನು 100 ಒಳ್ಳೇದು ಮಾಡಿದ್ರೆ ಅವ್ನಿಗೊಂದು ಚಾನ್ಸ್ ಕೊಡೋದು ಮುಖ್ಯನೇ. ಬಟ್ ಅವ್ನು 100 ತಪ್ಪು ಮಾಡಿದ ಮೇಲೂ ನಾನು ನೀನ್ ಮಿಸ್ ಮಾಡ್ದಪ್ಪ, ಬುಲೆಟ್ ತಗೋ, ಲೋಡ್ ಮಾಡಿದೀನಿ ಮತ್ತೆ ತಗೋ ಅಂತ ಅವ್ನ ಕೈ ಕೊಡೋದ್ರಲ್ಲಿ ಯಾವುದೇ ದೊಡ್ಡಸ್ತಿಕೆ ಇಲ್ಲ. ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ದಟ್. ಸೊ ಫಾರ್ ದಟ್ ಓನ್ಲಿ ಒನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಾವ್ ಯಾರು ಅಂತ ಫಸ್ಟ್ ನಮಗ್ ಗೊತ್ತಿರ್ಬೇಕು. ಅದು ಅಂಡ್ ಅವ್ರು ಹೇಳ್ತಾರೆ ಗೊತ್ತಾ, ಒಂದು ಟ್ರೈನ್ ಅಲ್ಲಿ ನೀವು ತಪ್ಪು ಟ್ರೈನ್ ಹತ್ಬಿಟ್ರೆ ಬೇಗ ಹೇಳಿದ್ರೆ ಬೇಗ ಮನೆಗೆ ಹೋಗ್ಬೋದು. ನೀನು ಆ ತಪ್ಪು ಟ್ರೈನಲ್ಲೇ ಕೂತ್ಕೊಂಡು ತುಂಬಾ ದೂರ ಹೋದ್ರೆ ವಾಪಸ್ ಬರೋದು ಅಷ್ಟೇ ಕಷ್ಟ ಅಂತ. ಸೇಮ್ ಥಿಂಗ್. ಸೊ ನಮ್ ಸೆಲ್ಫ್ ವರ್ತ್ ಅಂತ ಏನಿದೆ ಅದು ನಾವು ನೆನ್ಪಿಟ್ಕೋಬೇಕು. ಅಂಡ್ ಅದು ಹಿಂಗ್ ಹೊಡ್ತಾ ತಿಂದೇ ಬರೋದು. ಕೆಲವ್ರಿಗೆ ಒಳ್ಳೆ ಸೆಲ್ಫ್ ವರ್ತ್ ಇರುತ್ತೆ, ಅವರು ಪುಣ್ಯವಂತರು. ಬಟ್ ಐ ಥಿಂಕ್ ಸೆಲ್ಫ್ ವರ್ತ್ ಮ್ಯಾಟರ್ಸ್ ಹಿಯರ್. ಮೋಸ್ಟ್ ಆಫ್ ದ ಪೀಪಲ್ ವಿಲ್ ನಾಟ್ ಹ್ಯಾವ್ ದಟ್. ಹೌದು. ಏನಾಗತ್ತೆ, ನನ್ನ ಹೋಲ್ ಎಕ್ಸಿಸ್ಟೆನ್ಸ್ ಬೇರೆ ವ್ಯಾಲಿಡೇಷನ್ ಮೇಲೆ ಮೇಲಿದ್ದಾಗ ನನ್ಗೆ ತುಂಬಾ ಹಸುವಾಗಿದ್ದಾಗ ಫ್ರಿಡ್ಜ್ ಓಪನ್ ಮಾಡಿದ್ರೆ ಫ್ರಿಡ್ಜ್ ಅಲ್ಲಿ ಏನಿದೆ ಅಂತ ನಾನು ಯೋಚನೆ ಮಾಡಲ್ಲ. ಕೈಗೆ ಸಿಕ್ಕಿದಲ್ಲ ಎತ್ತು ಬಾಯಿಗೆ ಬಾತಾ ಇರ್ತೇನೆ. ಇದು ಜಂಕ, ಹೆಲ್ದಿನ, ಹಳಸಿದ್ಯಾ ಇಲ್ವಾ ಗೊತ್ತಾಗಲ್ಲ. ಯಾಕಂದ್ರೆ ಬಿಕಾಸ್ ಹಸಿವು. ಸೊ ಮನುಷ್ಯ ಹಸುವಲ್ಲಿ ಇಲ್ದೇ ಇರೋ ತರ ನೋಡ್ಕೊಳ್ಳೋದು ಅವನು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇಲ್ಲಿ ಹಸಿವು ಅಂದ್ರೆ ನಾವು ಮಾತಾಡೋದು ಪ್ರೀತಿ ಬಗ್ಗೆ. ನಿಮ್ಗೆ ಗೊತ್ತೇ ಅಲ್ಲಿಲ್ಲ. ಫಸ್ಟ್ ಆಫ್ ಆಲ್ ನನ್ಗೆ ಯಾಕೋ ರಣಬೀರ್ ಕಪೂರ್ ಇಲ್ಲಿ ಬಂದು ಕೂತಿದ್ದಾರೆ ಅಂತ ಅನ್ಸ್ತಾರೆ. ಅವಾಗ ನಾವು 3 ಸಲ ರಣಬೀರ್ ಕಪೂರ್ ಕೆಮ್ತಾ ಇರ್ತಾನೆ. ಸೊ ಯಾ, ದಟ್ ಅಂತ ಅನ್ಸುತ್ತೆ ನನ್ಗೆ. ಸೆಲ್ಫ್ ವರ್ತ್ ಡೆವಲಪ್ಮೆಂಟ್ ಅದೇ. ಇವಾಗ ನಮ್ ಸ್ಕೂಲ್ ನಮ್ಮ ಏನು ಸ್ಟಡೀಸ್ ಇದೆ, ದಿಸ್ ಸೋ ಮೆನಿ ಅದರ್ ಥಿಂಗ್ಸ್ ಇದೆ. ಲೈಕ್ ಓಕೆ ಸರಿ ಎಲ್ಲಾನು ಬೇಕು, ಸರಿ ಜಾಗ್ರಫಿ ಬೇಕು, ಎಲ್ಲ ಬೇಕು, ಜಾಮೆಟ್ರಿ ಬೇಕು, ಎಲ್ಲ ಬೇಕು. ಬಟ್ ಆಲ್ಸೋ ನಮ್ಗೆ ಈ ಮಾರಲ್ ಸೈನ್ಸಸ್ ಕ್ಲಾಸಸ್ ಅಂತ ಏನ್ ಬರುತ್ತೆ ಅಥವಾ ಸ್ಪೆಷಲ್ ಕ್ಲಾಸಸ್ ಅಂತ ಏನ್ ಬರುತ್ತೆ, ದೇರ್ ಶುಡ್ ಬಿ ಈ ಸೆಲ್ಫ್ ವರ್ತ್ ಅನ್ನೋದು, ನಾವನ್ನೋದೇನು, ಲೈಕ್ ಏನೋ ನಮ್ಮ ಬೌಂಡ್ರೀಸ್ ಏನು, ಇದ್ರ ಬಗ್ಗೆ ಐ ಥಿಂಕ್ ಸ್ಕೂಲ್ ಲೆವೆಲ್ ಇಂದಾನೇ ಸ್ಟಾರ್ಟ್ ಮಾಡ್ಬೇಕು ಎಜುಕೇಶನ್ ಸಿಸ್ಟಮ್ ಅಂತ ನಂಗೆ ಅನ್ಸುತ್ತೆ. ಐ ರಿಯಲಿ ಫೀಲ್ ದಟ್. ಬಟ್ ಐ ಫೀಲ್ ಇವಾಗ ಚೇಂಜ್ ಆಗ್ತದೆ. ನಮ್ ಪೀರಿಯಡ್ ಅಲ್ಲೆಲ್ಲ ದ ಹೋಲ್ ಡಿಸಿಪ್ಲಿನ್ ವಾಸ್ ಬೇಸ್ಡ್ ಆನ್ ಹ್ಯುಮಿಲಿಯೇಷನ್. ಹೌದು, ಅಬ್ಸಲ್ಯೂಟ್ಲಿ. ನನಗೆ ಇನ್ನೂ ಅವಮಾನ ಮಾಡಿನೇ ಸರಿ ಇದ್ ಮಾಡೋದು. ನನಗೆ ಇನ್ನೂ ಜ್ಞಾಪಕ ಇದೆ, ನಮ್ಮ ಟೀಚರ್ಗಳು ಸ್ಕೂಲಲ್ಲೆಲ್ಲ ಚಡ್ಡಿ ಬಿಚ್ಬಿಟ್ಟು ನಿಲ್ಲಿಸ್ತಾ ಇದ್ರು. ಶೇಮ್, ಯು ಶುಡ್ ಫೀಲ್ ದ ಶೇಮ್ ಅಂತ. ದಟ್ ಇಸ್ ಸೋ ರಾಂಗ್. ಯು ಶುಡ್ ಫೀಲ್ ದ ಶೇಮ್ ಅಂತ. ದೇರ್ ವರ್ ಟೀಚರ್ಸ್. ಅಂಡ್ ನನಗೆ ಚಿಕ್ಕ ವಯಸ್ಸಲ್ಲಿ ಒಬ್ರು ಟೀಚರ್ ಇದ್ರು. ಶಿ ಯೂಸ್ ಟು ಲಿಟರಲಿ ಕಟ್, ಬ್ಲೇಡ್ ತಗೊಂಡು. ದಟ್ ಇಸ್ ಅಬ್ಯೂಸ್. ಶಿ ಯೂಸ್ ಟು ಕಟ್. ಅದು ಪೇರೆಂಟ್ಸ್ ಆಮೇಲೆ ಗೊತ್ತಾಗಿ ದೊಡ್ಡ ಜಗಳ ಆಗಿ ಜನಗಳೆಲ್ಲ ಸೇರಿದ್ರು. ಆಮೇಲೆ ನನ್ನ ಒಂದ್ಸರಿ ಪರ್ಟಿಕ್ಯುಲರ್ಲಿ ಯಾವ್ದೋ ಒಂದು ಅಸೈನ್ಮೆಂಟ್ ಮಾಡ್ಕೊಂಡ್ ಬಂದಿಲ್ಲ ಅಂತ ಬಾತ್ರೂಮ್ ಅಲ್ಲಿ ತಗೊಂಡೋಗಿ ಡ್ರಮ್ ಒಳಗೆ ಹಾಕಿ ಡ್ರಮ್ನ ಮುಚ್ಚಿಬಿಟ್ಟು ಆಮೇಲೆ ಒಂದು ಅರ್ಧ ಗಂಟೆ ಡ್ರಮ್ ಅಲ್ಲೇ ಬಿಟ್ಟು ಆಮೇಲೆ ತೆಗೆದ್ಬಿಟ್ಟು ಲೈಟ್ ಆಫ್ ಮಾಡಿ ಆನ್ ಮಾಡಿ, ಬಿಕಾಸ್ ಐ ವಾಸ್ ವೆರಿ ಸ್ಕೇರ್ಡ್ ಆಫ್ ಡಾರ್ಕ್ನೆಸ್. ಶಿ ಹ್ಯಾಡ್ ಡನ್ ದಟ್ ಟು ಮೀ. ಮೈ ಗಾಡ್. ಅವ್ರ ಅಡ್ರೆಸ್ ಇದೆಯಾ? This is so wrong. See, so lot of your learning is based on humiliation, even when it comes to ಮನೆ ಹೌಸ್. ನಾನು ಆಕ್ಚುಲಿ ಅವಾಗ ಹೇಳಕ್ ಬಂದೆ ಗೊತ್ತಾ, ಇವ್ರು ಹೇಳ್ಬೇಕಾದ್ರೆ ನಮ್ಮ ಸ್ಟಡೀಸ್ ಟೈಮ್ ಅಲ್ಲಿ ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಹಂಬಲ್ ಆಗಿರ್ಬೇಕು ಅಂತ ಕಲ್ಸೋರು. ನಮ್ಮ ಒಂದು ಹೆಲ್ದಿ ಈಗೋನೇ ಡೆವಲಪ್ ಆಗಿರಲ್ಲ ಆ ಏಜ್ ಅಲ್ಲಿ. ಅವಾಗ ನೀವು ಹಂಬಲ್ ಆಗಿರು ಅಂದ್ರೆ ಯಾರಾದ್ರೂ ನಮ್ಮನ್ನ ಬುಲ್ಲಿ ಮಾಡಿದ್ರೆ ಸರಿ ನಾನು ಹಂಬಲ್ ಆಗಿರ್ಬೇಕು ಅಂತ ಪೀಪಲ್ ಪ್ಲೀಸಿಂಗ್ ಕಲ್ತ್ಕೊಂಡ್ಬಿಡ್ತೀವಿ ನಾವು. ವಿ ಆರ್ ನೆವರ್ ಗೋಯಿಂಗ್ ಟು ಲರ್ನ್ ಟು ಸ್ಟ್ಯಾಂಡ್ ಅಪ್ ಟು ಶೇಮ್. ಬಟ್ ಇದೆಲ್ಲ ಒಂದ್ ಸೈಡ್ ಗಿಟ್ರೆ ನಮ್ಗೆ ಇವ್ರು ಹೇಳಿರೋದ್ ಕೇಳಿನೇ ಐ ಆಮ್ ಆಕ್ಚುಲಿ ರ್ಯಾಟಲ್ಡ್. ಅವ್ರು ಹೇಳಿರೋದ್ ಕೇಳಿ ಇಷ್ಟು ಮಾಡ್ತಾರೆ ಅಂದ್ರೆ ಅದು ಹೇಗೆ ಅವ್ರನ್ನ ನಾವು ದಾಟ್ಸ್ ವಾಟ್ ನೋ. ಈ ರೆಸ್ಪೆಕ್ಟ್ ಅನ್ನೋದು ಬರೀ ಏಜಿಗೆ ಕೊಡಕ್ ಆಗಲ್ಲ ನನ್ನ ಪ್ರಕಾರ, ಬಿಕಾಸ್ ದೊಡ್ಡವರೇ ತಾನೇ ಹಿಂಗ್ ಮಾಡಿರೋದು. ನಮ್ ಸ್ಕೂಲಲ್ಲಿ ಒಂದ್ಸರಿ 10th ಅಲ್ಲಿ ಇದ್ದಾಗ ಅದ್ ಸಾಕ ನನಗೆ ಆ ಅವಮಾನ ಇನ್ನೂ ಖುಷಿ ಕೊಟ್ಟಂತ ಅವಮಾನ. ಯಾಕೆ ಅಂತ ಹೇಳ್ತೀನಿ. ಅವಾಗೆಲ್ಲ ಕ್ಲಾಸ್ ಅಲ್ಲಿ ಆ ಕಡೆ ಹುಡುಗಿರ್ ಕೊಡೋದು, ಈ ಕಡೆ ನಾವು ಹಬ್ಕೊಂಡ ಹುಡುಗಿರ್ದೇ ಇರುತ್ತೆ, ಅದಕ್ಕೆ ಖುಷಿ ಅಂತ. ಓಕೆ, ಅವರು ಮ್ಯಾಥ್ಸ್ ಟೀಚರ್ ಅವರು
SVR ಅಂತ ಅವ್ರ ಇನ್ಶಿಯಲ್, ಅವಾಗೆಲ್ಲ ಇನ್ಶಿಯಲ್ಸ್ ಎಲ್ಲ ಕರಿದ್ರು. ಅವ್ರು ಏನು ಮಾಡಿದ್ರು, 10th ಏನೋ ಒಂದು ಅಸೈನ್ಮೆಂಟ್ ಹೇಳಿದ್ರು, ಯಾರೋ ಮಾಡಿರ್ಲಿಲ್ಲ, ಮರ್ತೋಗಿದ್ವಿ. 10th ಸ್ಟ್ಯಾಂಡರ್ಡ್ ಎಲ್ಲರನ್ನೂ ಸೆಕ್ಷನ್ ಎಷ್ಟು ಜನ ಕೂತಿದ್ವಿ ಎಲ್ಲರನ್ನೂ ಬೆಂಚ್ಗಳ ಮೇಲೆ ನಿಲ್ಲಿಸ್ಬಿಟ್ಟಿದ್ರು. ಆಯ್ತಾ, ಮಜಾ ಏನಾದ್ರೆ ಆ ಬೆಂಚ್ ಮೇಲೆ ನಿಂತ್ಕೊಂಡ್ರೆ ಬ್ಯಾಲೆನ್ಸ್ ಸಿಗಲ್ಲ. ಆಯ್ತಾ, ಅವ್ರು ನಿಂತ್ಕೊಂಡು ನಮಗೆ ಅವಮಾನ ಮಾಡಬೇಕು ಅಂತ. ಬಟ್ ನಮಗೆ ಅದು ಎಷ್ಟು ತಮಾಷೆ ಇತ್ತು ಅಂದ್ರೆ, ನಾವು ಯಾರು ಮುಂದೆ ಯಾರು ಹಿಂದೆ ಹೋದ್ರು ಬೆಂಚ್ ಬಿದ್ದೋಗತ್ತೆ. ನಮಗೆ ಅದು ಭಯ. ಎಂಟೈರ್ ಕ್ಲಾಸ್ ಅಷ್ಟೊತ್ತು 1 hour ನಿಂತಿದ್ವಿ ಬೆಂಚ್ ಅಲ್ಲಿ. ಅವಾಗೆಲ್ಲ ಹಿಂಗೆ ನಗು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಆಯ್ತು, ಅವಾಗ ನಗ್ಲೂಬಾರ್ದು. ಅವಾಗ ಏನಾದ್ರು ಮುಕ್ತವಾಗಿ ನಕ್ಬಿಟ್ರೆ 4 ಬಾರ್ಸುರುತ್ತಲ್ಲ. ನಕಲ್ಸ್ ಮೇಲೆ ಉಲ್ಟಾ ಓ, ಮಾಡಿ. ಹೌದು. ನಮ್ ಸ್ಕೂಲೆಲ್ಲ ಇದು ಡಸ್ಟರ್ ಇರುತ್ತಲ್ಲ, ಡಸ್ಟರ್ ಎಲ್ಲ ಹೊಡಿಯೋದು, ಚಾಕ್ ಪೀಸ್ಗಳು ಹೊಡಿಯೋದು. ನೋ ಬಟ್ ಐ ಆಮ್ ವೆರಿ ಸಾರಿ, ನಂಗೆ ಅದು ಮನಸ್ಸನ್ನ ತೆಗಿಯಕ್ ಇಲ್ಲ ಅವ್ರು ಹೇಳಿದ್ದು. ಅಯ್ಯೋ ಪುಣ್ಯ, ನಮ್ಗೆ ಅಂತ ಟೀಚರ್ಸ್ ದಿಸ್ ಇಸ್ ಆಕ್ಚುಲಿ ಕಾಮಿಡಿ. ನೀವೇ ಸ್ಟಿಲ್ ಬಟ್ ಅಂಡ್ ಬೆಂಚ್ ಮೇಲೆ ನಿಲ್ಸೋದ್ರಿಂದ ಅಟ್ ಲೀಸ್ಟ್ ಸ್ಟಿಲ್ ಸರಿ ಪನಿಷ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು ಅದನ್ನ. ಬಟ್ ಲೈಕ್ ಶೇಮ್ ಮಾಡೋದು Then she got caught was ಒಂದು ಹುಡುಗಿಗೆ ಶಿ ಸ್ಟಾರ್ಟೆಡ್ ಬೀಟಿಂಗ್. ಅವಾಗ ಶಿ ಲೂಗ್ ಹೊಟ್ಟೋದ್ರು, ಅಂದ್ರೆ ಶಿ ಪಾಸ್ಡ್ ರಿಂಗ್. ಆಗ ಅವ್ರದ್ದೇ ಬಟ್ಟೆ ರಿಮೂವ್ ಮಾಡಿಸಿ ಬರ್ಸಿಸಿದ್ರು ಅದನ್ನ. ದೆನ್ ದಟ್ ಗರ್ಲ್ ವೆಂಟ್ ಬ್ಯಾಕ್ ಟು ಹೋಮ್ ಅಂಡ್ ಇನ್ಫಾರ್ಮ್ಡ್. ಅವಾಗ ಬಂದ್ರು, ಅವಾಗ ಎಲ್ಲಾ ಮಕ್ಳು ಮಾಡಿರೋದು ಎಲ್ಲ ಒಂದೊಂದೇ ಗೊತ್ತಾಯ್ತು ಎಲ್ಲರಿಗೂ ಮನೆಯಲ್ಲಿ. ಅವಾಗ ಜನ ಸೇರಿತ್ತು. ಅವಾಗೆಲ್ಲ ಇಲ್ಲ. ಸೊ ಸ್ಯಾಡ್. ದಿಸ್ ಇಸ್ ಸಖತ್ ಬೇಜಾರಾಗುತ್ತೆ. ಅದೇ ನಾನು ಹೇಳಿದ್ದಲ್ವಾ, ಇವಾಗ ನಾವು ನಮ್ ಅಬ್ಯೂಸ್ ಬೇರೆ ತರ ಇರುತ್ತೆ, ಗಂಡ್ ಮಕ್ಳಿಗೆ ಆಗಿರೋಂಥ ಅಬ್ಯೂಸ್ ಬೇರೆ ತರ ಇರುತ್ತೆ. ಅವ್ರಿಗೂ ತುಂಬಾ ಶೇಮ್ ಮಾಡಿರ್ತಾರೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಹೀಸ್ ಸೇಯಿಂಗ್, ಬಟ್ ನನ್ ಸಖತ್ ಬೇಜಾರಾಯ್ತು ಅದ್ ಕೇಳಿ. ಇಟ್ಸ್ ಲೈಕ್ ಇಟ್ಸ್ ಇನ್ ದ ಬಟ್ ಇದೆಲ್ಲ ಚಡ್ಡಿಯನ್ನ ಬಿಚ್ತಾರೆ. ಇಟ್ ವಾಸ್ ವೆರಿ ಕಾಮನ್ ಇನ್ ಆರ್ ಸ್ಕೂಲ್. ಅದನ್ನ ನೀವು ಡೀಲ್ ಮಾಡ್ಕೊಂಡು ಹೊರಗಡೆ ಬರೋದಿದೆಯಲ್ಲ, ದಟ್ ವಿಲ್ ಸ್ಟೇ ವಿತ್ ಯು. ಅದನ್ನ ನೀವು ವರ್ಕ್ ಮಾಡ್ಕೊಂಡು ಹೊರಗಡೆ ಬರೋದಿದೆಯಲ್ಲ, ದಟ್ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಈ ತರ ಆಯ್ತು ಸರಿ ನಕ್ಕೊಂಡ್ ಮಾಡು ಅಂತ ಅಂದ್ಬಿಡ್ತಾರೆ. ಅಂದ್ರೆ ಇವ್ರ ಫೀಲಿಂಗ್ಸ್ಗೆ ಬೆಲೆನೆ ಕೊಡಲ್ಲ. ಹೌದು, ಅವ್ರ ನೀನೇನೋ ಮಾಡಿರ್ತೀಯ ಅದಕ್ಕೆ ಅವ್ರ ಹಂಗ್ ಮಾಡಿದ್ದಾರೆ ಅಂತ ಅವ್ರ ಅಬ್ಯೂಸರ್ಸ್ಗೆನೆ ಒಂದ್ ಜಾಗ ಕೊಡ್ತಾರೆ. ಇವ್ರಿಗಾಗಿರೋ ನೋವ್ನ ಯಾರು ಅದನ್ನ ಟಚ್ ಮಾಡಿರಲ್ಲ. ಸೊ ಇವರೇ ಅದ್ರ ಮೇಲೆ ವರ್ಕ್ ಮಾಡ್ಬೇಕಾಗತ್ತೆ. ಸೊ ನಾನ್ ನೋಡಿರೋ ಪ್ರಕಾರ ಏನ್ ಗೊತ್ತಾ, ಯಾವುದೇ ಒಂದು ಅಬ್ಯೂಸ್ ಆಗದೆ ಇರೋವಂಥವ್ರು ಅಥವಾ ಗೊತ್ತಿಲ್ಲದೆ ಇರೋರು, ಅವೇರ್ನೆಸ್ ಅಲ್ಲಿ ಇಲ್ಲದೆ ಇರೋರು, ಅವ್ರ ಲೈಫ್ ಇಸ್ ಮಚ್ ಬೆಟರ್ ದ್ಯಾನ್ ದ ಒನ್ ಯಾರು ಈ ತರ ಶೇಮ್ ನಾನು ವರ್ಕ್ ಮಾಡ್ಬೇಕು, ಇದು ನಾನು ವರ್ಕ್ ಮಾಡ್ಬೇಕು ನನ್ನ ಪರ್ಸನಾಲಿಟಿಗೆ. ಅವ್ರ ಅರ್ಧ ಜೀವನ ಇದ್ರಲ್ಲಿ ಇದು ತುಂಬಾ ಎನರ್ಜಿ ತಿನ್ನುತ್ತೆ. ನಾನು ಇದನ್ನ ಆಚೆ ಬರ್ಬೇಕು, ಇದನ್ನ ಆಚೆ ಬರ್ಬೇಕು, ಇದನ್ನ ಆಚೆ ಬರ್ಬೇಕು. ಇಟ್ಸ್ ಲೈಕ್ ಒಂದು ಬೆಂಬಿಡ್ದು ಇರುವಂತ ಒಂದು ಭೂತ ತರ. ಲೈಕ್ ಇಟ್ಸ್ ಆಲ್ವೇಸ್ ಗೋಯಿಂಗ್ ಟು ಬಿ ದೇರ್. I know it's very sad to hear this. I'm so sorry. Too very sad to hear this. ಬಟ್ ಈ ತರದ ಚೈಲ್ಡ್ಹುಡ್ ಟ್ರಾಮಾಸ್ ಎಲ್ಲ ಕಷ್ಟ ಅಲ್ಲ, ಅದನ್ನ ಹೀಲ್ ಮಾಡ್ಕೊಳ್ಳೋದು, ಅಂದ್ರೆ ಹೊರಗೆ ಬರೋದು. ಅದಕ್ಕೆ ದೊಡ್ಡವರು ಆಗ್ತಾ ಇನ್ಸೆನ್ಸಿಟಿವ್ ಆಗ್ಬಿಡ್ತಾರೆ. ಬೇರೆಯವರು ಫೀಲಿಂಗ್ ನಾವ್ ಎಂತೆಂತ ಕಷ್ಟ ನೋಡ್ಬಿಟ್ಟಿದೀವಿ ಅಂದ್ಬಿಡ್ತಾರೆ. ಈವನ್ ದ ಪೀಪಲ್ ಹೂ ಆಕ್ಚುಲಿ ಬುಲ್ಲಿ ಅಲ್ಲ, ಅವರಲ್ಲೂ ಲಾಟ್ ಆಫ್ ಟ್ರಾಮಾ ಇರುತ್ತೆ ಅಟ್ ಹೋಮ್. ಐ ಹವ್ ಸೀನ್ ದಟ್. ಮನೇಲಿ ಏನೋ ಒಂದ್ ಸರಿ ಇರಲ್ಲ, ಅಪ್ಪ ಅಮ್ಮ ತುಂಬಾ ಜಗಳ ಆಡ್ತಾ ಇರ್ತಾರೆ, ಏನೋ ಒಂದಿರುತ್ತೆ, ಅಪ್ಬ್ರಿಂಗಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರುತ್ತೆ. ಎಲ್ಲರಿಗೂ ಹಂಗೆ ಅಂತ ಹೇಳ್ತಾ ಇಲ್ಲ, ಬಟ್ ಲಾಟ್ ಆಫ್ ಕೇಸಸ್ ಅದೇ ತರ ಇರುತ್ತೆ. ದೇ ಪುಟ್ ಇಟ್ ಆನ್ ಅದರ್ ಪೀಪಲ್ ಆಕ್ಚುಲಿ. Correct. Narcissism also works like that only. ಈ ನಾರ್ಸಿಸ್ಟ್ ಇರ್ತಾರೆ, ಆಯ್ತಾ, ಡೆಫಿನೆಟ್ಲಿ ನಾವು ಅದ್ರ ಬಗ್ಗೆ ಮಾತಾಡಲೇಬೇಕು. ಕೆಲವು ತುಂಬಾ ಹತ್ತಿರದವರು, ಅಂದ್ರೆ ನೀವು ಯಾರಿಗಾದ್ರೂ ಹತ್ತಿರದ ವ್ಯಕ್ತಿ ಕನೆಕ್ಟ್ ಆಗಿರ್ತೀರ ಅಂತ ಇಟ್ಕೊಳ್ಳಿ. ಈಗ ಉದಾಹರಣೆಗೆ ನಿಮ್ಮ ಲೈಫಲ್ಲಿ ಇರ್ತಕ್ಕಂಥ ನಿಮ್ಮ ಗರ್ಲ್ ಫ್ರೆಂಡೋ, ಬಾಯ್ ಫ್ರೆಂಡೋ, ಗಂಡನೋ, ಹೆಂಡತಿನೋ, ಅಪ್ಪ ಅಮ್ಮನೋ, ಅಣ್ಣ ತಮ್ಮನೋ, ತಂಗಿನೋ, ಮಕ್ಕಳಾಗಿರ್ಬೋದು. ಇವ್ರುಗಳೆಲ್ಲ ನಿಮಗೆ ಒಳ್ಳೆಯವರೇ, ತುಂಬಾ ಒಳ್ಳೆಯವರು, ನೀವು ಅವ್ರನ್ನೇ ತುಂಬಾ ಪ್ರೀತಿಸೋರು. ಬಟ್ ಎಷ್ಟು ಚೆನ್ನಾಗಿ ಒಂದು ನಿಮ್ಮನ್ನ ಅಸಹ್ಯ ಫೀಲ್ ಮಾಡಿಸ್ತಿರ್ತಾರೆ ಅಂದ್ರೆ ನಿಮ್ಮ ಮೇಲೆ. ಈಗ ಉದಾಹರಣೆ, ಗಂಡ ಹೆಂಡತಿ ಕಷ್ಟಪಟ್ಟು ಒಬ್ಬ ಬೆಳಗ್ಗೆನೇ ಎದ್ದು ಏನೋ ಒಂದು ಒಳ್ಳೆ ಟಿಫನ್ ಮಾಡಿ ತಂದು ಕೊಟ್ಲು, ಪ್ರೀತಿಯಿಂದ ಮುಂದೆ ಇಟ್ಲು, ಖುಷಿಯಾಗಿ ತಿಂದ, ಬ್ಯಾಗ್ ಇಟ್ಕೊಂಡ, ವಾವ್ ಚೆನ್ನಾಗಿತ್ತು ಅಂದ, ಫುಲ್ ಖುಷಿ ಆಗ್ಬಿಟ್ಲು. ಸಡನ್ನಾಗಿ ಒಂದು ಡೈಲಾಗ್ ಹೊಡಿತೆ, ನಮ್ಮ ಅಮ್ಮನೇ ಅಷ್ಟು ಚೆನ್ನಾಗಿಲ್ಲ ಬಿಡು ಒಂದು. ಪಾಪ ಅದು ಆ ಹೆಣ್ಮಗಳಿಗೆ ಅದು ನಿಜವಾಗ್ಲೂ ಅದು ಅಲ್ವಾ. Comparison is also abuse, ನನ್ನ ಪ್ರಕಾರ. ಯಾವುದೋ ಒಂದು ಹೆಂಡತಿ ಆಗಿರ್ಬೋದು, ಗಂಡ ಪಾಪ ಆಫೀಸ್ಗೆ ಹೋಗಿ ಕಷ್ಟಪಟ್ಕೊಂಬಂದು ಒಂದು ಅವಳ ಬರ್ತ್ಡೇಗೆ ಒಂದು ಇಯರ್ ರಿಂಗ್ಸ್ ಅಂತನೋ, ಒಂದು ಡೈಮಂಡ್ ರಿಂಗ್, ಏನೋ ಒಂದು ಇಯರ್ ರಿಂಗ್ಸ್ ಅಂತಾನೆ ಹೇಳ್ಕೊಳ್ಳಿ. ಇಯರ್ ರಿಂಗ್ಸು ಒಂದು 20,000 ಏನೋ ಒಂದು ಜ್ಯುವೆಲ್ರಿ, ಪಾಪ ಅವ್ನು ಕಷ್ಟಪಟ್ಟು ಒಂದು ಗಿಫ್ಟ್ ಕೊಟ್ಟ. ಆಮೇಲೆ ಅದನ್ನ ಖುಷಿಯಾಗಿ ಹಾಕೊಬೇಕು ತಾನೇ ಪಾಪ ತಂದು ಕೊಟ್ರು ಅಂತ. ಅದನ್ನ ಹಾಕೊಡೋದ್ರ ಜೊತೆಗೆ ಅದೇ ನನ್ನ ಫ್ರೆಂಡು ನೀತು ಗಂಡ ಒಂದು ನೆಕ್ಲೆಸ್, 1 ಲಕ್ಷದ ನೆಕ್ಲೆಸ್ ಕೊಟ್ರಂತೆ. ಅಂದ್ರೆ ಪಾಪ ಅವ್ನು ತಂದ್ಕೊಟ್ಟವನಿಗೆ ಬೆಲೆ ಏನು ಅಲ್ವಾ. ಇವರೆಲ್ಲ ದೂರದಲ್ಲಿ ಎಲ್ಲೂ ಇರಲ್ಲ, ಅಕ್ಕಪಕ್ಕನೇ ಇರ್ತಾರೆ. ಬೀಯಿಂಗ್ ಇನ್ಸೆನ್ಸಿಟಿವ್, ಇವರೆಲ್ಲ ಒಂಥರ ವ್ಯಾಂಪೈರ್ಸ್ ಇದ್ದಂಗೆ.
ಅವ್ರು ಹೇಳಿದ್ರಲ್ವಾ ಇವಾಗ ಅಬ್ಯೂಸರ್ಸ್ಗೂ ಕೂಡ ಅವ್ರದೇ ಪ್ರಾಬ್ಲಮ್ ಇರುತ್ತೆ. ಇವಾಗ ಅಬ್ಯೂಸರ್ ಆಗಿರ್ಬೋದು ಏನೇ ಇರ್ಬೋದು, ಅಲ್ಟಿಮೇಟ್ಲಿ ಇಟ್ ಕಮ್ಸ್ ಡೌನ್ ಟು ಅವ್ರ ಫೀಲಿಂಗ್ಸ್ ಬಗ್ಗೆನೇ. ಫೀಲಿಂಗ್ಸ್ ಅನ್ನೋದೇ ಇಲ್ಲ ಬೇಸಿಕ್ಲಿ. ಅದು ಎಲ್ಲಿ ಸಪ್ರೆಸ್ ಆಗಿದೆಯೋ ಎಲ್ಲಿ ಸತ್ತೋಗಿದೆಯೋ ಗೊತ್ತಿಲ್ಲ, ಬಟ್ ಅದೇ ಫೀಲಿಂಗ್ಸ್ ನಮ್ಮಲ್ಲಿ ಹೆಲ್ದಿ ಆಗಿ ಬಂದ್ರೆ ಮೋಸ್ಟ್ ಆಫ್ ದ ಇಮೋಷನ್ಸ್ ಕ್ಯಾನ್ ಬಿ ಸಾರ್ಟೆಡ್. ಸಾರಿ, ಯು ವರ್ ಸೇಯಿಂಗ್ ಸಮಥಿಂಗ್. ಐ ಮೀನ್ ಅವರೆಲ್ಲ ವ್ಯಾಂಪೈರ್ಸ್ ಇದ್ದಂಗೆ, ಬೇರೆಯವ್ರನ್ನ ಡಿಗ್ರೇಡ್ ಮಾಡೋದ್ರಲ್ಲಿ ಅವರ ವ್ಯಾಲಿಡೇಷನ್ ಅವ್ರಿಗೆ ಕಂಡು. ಪವರ್ಫುಲ್ ಫೀಲ್ ಆಗ್ಬಿಡುತ್ತೆ. ಇನ್ನೊಂದು ಏನು ಅಂತಂದ್ರೆ, ಇವಾಗ ಈಗ ನಾನು ಹೇಳ್ತಾ ಇರೋದು, ಒಬ್ರು ಒಂದು 3 ತಿಂಗಳ ರಿಲೇಶನ್ಶಿಪ್ ಇರ್ತಾರೆ, ಇನ್ನೊಂದು ಜಂಪ್ ಆಗಿ ಇನ್ನೊಂದು ರಿಲೇಶನ್ಶಿಪ್ ಹೋಗ್ತಾರೆ, ಸೊ ಒಂಥರ ಬಟ್ಟೆ ಬದಲಾಯಿಸಿದಂಗೆ ಅದು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ನನ್ನ ಮೇಲೆ ನಾನು ವರ್ಕ್ ಮಾಡ್ಕೊಡದೆ, ನನ್ನಲ್ಲಿ ಏನು ಟ್ರಾಮಾ ಇದೆ, ನನ್ನಲ್ಲಿ ಏನು ಪ್ರಾಬ್ಲಮ್ ಇದೆ, ಆ ಪ್ರೀವಿಯಸ್ ರಿಲೇಶನ್ಶಿಪ್ ಯಾಕೆ ಎಂಡ್ ಆಯ್ತು, ಅದ್ರಲ್ಲಿ ಏನು ಪ್ರಾಬ್ಲಮ್ ಇತ್ತು, ಅವರಿಂದ ಆಯ್ತಾ, ನನ್ನ ಹತ್ರ ಇತ್ತು, ಈ ಕ್ವಶನ್ಸ್ ಎಲ್ಲ ಆ ರಿಫ್ಲೆಕ್ಷನ್ ಇಲ್ಲದೆ ನಾನು ಜಂಪ್ ಆದಾಗ ಐ ಆಲ್ವೇಸ್ ಚೂಸ್ ದ ಸೇಮ್ ಥಿಂಗ್ಸ್. ಇಲ್ವಾ ಅಂತ ವ್ಯಕ್ತಿ ಅಲ್ಲ ಅಂತಂದ್ರೆ ಅಂತ ವ್ಯಕ್ತಿಯಾಗಿ ನಾನು ಅವನ್ನ ಬದಲು ಮಾಡಕ್ ಟ್ರೈ ಮಾಡ್ತೇನೆ. ನನ್ಗೆ ಗೊತ್ತಿಲ್ಲ, ವಿಲ್ ಆಲ್ವೇಸ್ ಚೂಸ್ ನೋನ್ ಹೆಲ್ ಓವರ್ ಅನ್ನೋನ್ ಹೆವೆನ್ ಅಂತೀವಲ್ಲ, ಹಂಗೆ. ನೀವು ಇನ್ನೊಂದು ಗಮನಿಸಬೇಕಾದ್ರೆ, ನಿಮ್ಮಲ್ಲಿ ಇವತ್ತು ಏನಾದ್ರೂ ಒಳ್ಳೆ ಗುಣಗಳು ಅಫ್ಕೋರ್ಸ್ ಪೇರೆಂಟ್ಸು, ದೊಡ್ಡಪ್ಪ, ಚಿಕ್ಕಪ್ಪ, ಅಕ್ಕಪಕ್ಕದವರಿಂದ ನಿಮ್ಮಲ್ಲಿ ಒಳ್ಳೊಳ್ಳೆ ಗುಣಗಳ ಹೇಗೆ ಕಲ್ತಿರ್ತೀರ ಅವರಿಂದ, ಅದೇ ತರ ನಿಮ್ಗೆ ಗೊತ್ತಿಲ್ಲದೆ ಅವರಲ್ಲಿರೋ ಕೆಟ್ಟ ಗುಣಗಳು ಕೂಡ ಪಿಕ್ ಮಾಡ್ಬಿಟ್ಟಿರ್ತೀರ ನೀವು. ಈಗ ಒಂದ್ ಮಗು ಬೆಳೀತಾ ಹೆಂಗೆ ಅದು ಬುದ್ಧಿಗಳು ಕಲಿಯತ್ತೆ ಅಂದ್ರೆ, ಒಂದು ಅಪ್ಪ ಅಮ್ಮ ನೋಡಿ, ಒಂದು ದೊಡ್ಡಪ್ಪ ಚಿಕ್ಕಪ್ಪನ ನೋಡಿ, ಒಂದು ಪಕ್ಕದ ಮನೆ ಆಂಟಿ ಅಂಕಲ್ನ ನೋಡಿ. ಅದಕ್ಕೆ ಮಕ್ಕಳಿಗೆ ಎನ್ವಿರಾನ್ಮೆಂಟ್ ಎಷ್ಟು ಮುಖ್ಯ ಅಂತಕ್ಕಂಥದ್ದು. ಹೌದು, ಅಬ್ಸಲ್ಯೂಟ್ ಅಲ್ವಾ? ಅದರಿಂದನೇ ಕರೆಕ್ಟ್. ಲೈಕ್ ಇವಾಗ ನಾನು ಮೊನ್ನೆ ಶುಭಾಗ್ ಹೇಳ್ತಾ ಇದ್ದೆ ಆಯ್ತಾ, ಲೈಕ್ ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲೇ ಒಬ್ರಿದ್ದಾರೆ. ಅವ್ರು ಯಾವಾಗ್ಲೂ ನನ್ನ ಮೀಟ್ ಮಾಡಿದ್ರೆ, ಅವ್ರು ನಾನು ಎಷ್ಟು ವರ್ಷದಿಂದ ಗೊತ್ತು ಆಯ್ತಾ, ಯಾವಾಗ ಮೀಟ್ ಮಾಡಿದ್ರು ಅವ್ರು ಒಂದೇ ಹೇಳು, ನೀನ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊ, ನೀನ್ ಇದ್ ಮಾಡ್ಕೊ. ನನ್ಗೆ ಗೊತ್ತು ಗುರು, ಗೊತ್ತು ನನಗೆ. ಬೇಸಿಕ್ಲಿ ನನ್ ಸರಿ ನಿನ್ ಪ್ರಕಾರ ನಾನು ಮಾಡ್ತಾ ಇಲ್ಲ ಅಂತಂದ್ರೆ ಮತ್ತೆ ಏನಕ್ಕೆ ಬಂದು ಹೇಳ್ತೀಯ? ಅದು ಆಕ್ಚುಲಿ ಏನ್ ಗೊತ್ತಾ, ಸುಮ್ನೆ ನಾನು ಒಳ್ಳೇದಕ್ಕೆ ಹೇಳೋದು, ನಾನು ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದೀನಿ ಅಂತ. ಇಟ್ಸ್ ನಾಟ್, ಇದು ವೇಟ್ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು, ಓವರ್ ಆಲ್ ಆಯ್ತಾ. ಆಮೇಲೆ ನಾನು ಜಸ್ಟ್ ಕೂತ್ಕೊಂಡು ಥಿಂಕ್ ಮಾಡ್ದೆ, ಇವ್ರಿಗೆ ಯಾಕೆ ಪ್ರತಿ ಸಲ ನನಗೆ 2 ದಿನಕ್ಕೊಂದ್ಸಲ ಹಿಂಗೆ ಹೇಳ್ತಾರೆ, ಯಾಕೆ ಹಿಂಗೆ ಹೇಳ್ತಾರೆ ಅಂತ ನಾನು ಕೂತ್ಕೊಂಡು ಆಕ್ಚುಲಿ ಥಿಂಕ್ ಮಾಡಿದಾಗ ನನ್ಗೆ ರಿಯಲೈಸ್ ಆಯ್ತು, ನನಗ್ ಹೇಳ್ದಾಗ ಆ ಮನುಷ್ಯನ್ ಎಲ್ಲೋ ಒಂದು ಅವಳಿಗೆ ನಾನು ಹೇಳ್ತಾ ಇದ್ದೀನಿ ಇಂಥದ್ದು ಪವರ್ಫುಲ್ ಫೀಲ್ ಆಗ್ತಾ ಇದೆ. ಅದಕ್ಕೆ ಈಸ್ ನ್ಯಾಗಿಂಗ್ ಮೀ ಆಲ್ವೇಸ್ ಈಸ್ ನ್ಯಾಗಿಂಗ್ ಮೀ, ನಿಲ್ಲಿಸ್ತಾನೆ ಇಲ್ಲ. ಅವ್ರದ್ದೇನು ಒಂದು ಎಕ್ಸ್ಕ್ಯೂಸ್ ಅಂದ್ರೆ ನೀನು ಒಳ್ಳೇದಕ್ಕೆ ತಾನೇ ಹೇಳ್ತಾ ಇರೋದು ಅಂತ. ನನಗೆ ಗೊತ್ತಿಲ್ವಾ ನಾನು ಒಳ್ಳೇದಕ್ಕೋ ಕೆಟ್ಟದಕ್ಕೋ ಏನೋ ನನಗೆ ಗೊತ್ತಿಲ್ವಾ, ನಾನು ಏನು ಮಾಡ್ತಾ ಇದ್ದೆ, ನೀನು ಏನಾದರೂ ಗೊತ್ತಾ ನನ್ನ ಬಗ್ಗೆ, ಏನೂ ಗೊತ್ತಿಲ್ಲ. ಸೊ ದೇ ವಾಂಟ್ ಟು ಫೀಲ್ ಪವರ್ಫುಲ್, ಸೊ ದೇ ನ್ಯಾಗ್ ಯು. ಇವೆಲ್ಲ ಒಂಥರ ಬೇರೆ ಥರದ್ದು ಫಾರ್ಮ್ ಆಫ್ ಸಾಫ್ಟ್ ಅಬ್ಯೂಸ್. ಇದೆಲ್ಲ ಕಾಂಪ್ಲಿಮೆಂಟ್ ಕೊಡಲ್ಲ ಅವರು, ಎನ್ಕರೇಜ್ ಮಾಡಲ್ಲ. ಅಥವಾ ನೀನು ಏನೋ ಒಳ್ಳೇದು ಮಾಡಿದೆ, ಇವಾಗ ಒಂದು ಪಾಡ್ಕಾಸ್ಟ್ ಚೆನ್ನಾಗಿ ಬಂತು, ಮಾತೇ ಆಡಲ್ಲ ಅದ್ರ ಬಗ್ಗೆ. ಅಥವಾ ಓಕೆ ಇವತ್ತು ನಿನ್ನ ಕೂದಲು ಚೆನ್ನಾಗಿದೆ, ಅವರು ಒಂದು ಕಾಂಪ್ಲಿಮೆಂಟ್ ಬರಲ್ಲ, ಅದೇ ಮಾಕ್ ಫಸ್ಟ್. ಅದಕ್ಕೊಂದು ಟೈಟಲ್ ಕಾರ್ಡ್ ಇದೆ, ಬೈದು ಹೇಳೋರೆಲ್ಲ ಬದುಕಕ್ಕೆ ಹೇಳೋದು ಅಂತ. ಅಂದ್ರೆ ಒಂದು ಮಾತಿದೆ, ಬೈದು ಯಾರು ಹೇಳ್ತಾರೋ ಅವರೆಲ್ಲ ಬದುಕಕ್ಕೆ ಹೇಳೋದು ಅಂತ. ಅಂದ್ರೆ ಯಾರು ನಿಮ್ಗೆ ಕೆಡ್ದ ಮಾತಾಡಿಸಿ ಏನ್ ಬೈದು ಜೋರು ಧ್ವನಿ ಇಲ್ಲದ ಹೇಳ್ತಾರಲ್ಲ, ಅವರೆಲ್ಲ ನೀವು ಬದುಕಲಿ ಅಂತ ಹೇಳೋದು, ನೀವು ಉದ್ಧಾರ ಆಗ್ಲಿ ಅಂತ ಹೇಳೋದು. ಅದು ಹಳೆ ಮಾತು, ಹಳೆಗಾದೆ. ಬೈದು ಹೇಳೋರು ಬದುಕಕ್ಕೆ ಹೇಳ್ತಾರೆ, ಚೆನ್ನಾಗಿ ಹೇಳೋರು ಮಾಡ್ತಾರೆ ಅಂತ. ಅಂದ್ರೆ ನಾನು ಹೇಳೋದು ಇವಾಗ ಸ್ಟ್ರೈಟ್ ಆಗಿ ಹೇಳೋದು ಹೇಳ್ಬೇಕು ಆಯ್ತಾ. ಇವಾಗ ನೀನ್ ನನ್ನ ಫ್ರೆಂಡ್ ಆದ್ರೆ ನನ್ಗೇನಾದ್ರೂ ಇವಾಗ ಅನ್ಸುತ್ತೆ, ನಾನು ಹೇಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಅದೇ ಪ್ಯಾಟರ್ನ್ ಆಗಿ ಕಂಟಿನ್ಯೂ ಆದ್ರೆ ಐ ಥಿಂಕ್ ದಟ್ ಇಸ್ ವೆನ್ ವಿ ಶುಡ್ ಫಿಗರ್ ಔಟ್ ದಟ್ ಅವಾಗ ಎಲ್ಲದಕ್ಕೂ ನಾನು ಬೈದ್ರೇನೆ ನಾನು ನಿನ್ನ ಒಳ್ಳೆ ಥಿಂಕ್ ಮಾಡ್ತಾ ಇದ್ದೀನಿ ಅಂತ. ತುಂಬಾ ಜನ ಮನೆಗಳಲ್ಲಿ ಇದು ದೊಡ್ಡವರೇ, ಅವ್ರ ಮನೇಲಿರೋರೆ, ಅಣ್ಣ ತಮ್ಮ ಯಾರಾದ್ರೂ ಆಗಿರ್ಬೋದು, ಮನೆಯವರು ಕೂಡ ಸೇರಿ, ಈಗ ಯಾವ್ದಾದ್ರು ಒಂದು ಹೆಣ್ಮಗಳು ಒಂದು ಹುಡುಗನೋ ಈಗ ವೆಯ್ಟ್ ಲಾಸ್ ಆಗ್ಬೇಕು ಅಂತ ಒಂದು ಟ್ರಾನ್ಸ್ಫಾರ್ಮೇಶನ್ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಬುದ್ಧಿ ಇರುತ್ತೆ, ಅವ್ರಿಗೆ ಯಾವಾಗ ಸಣ್ಣ ಆಗ್ಬೇಕು, ಯಾವಾಗ ದಪ್ಪ ಆಗ್ಬಾರ್ದು. ಯಾರಿಗೂ ಏನು ಖುಷಿಯಾಗಿರಲ್ವ, ಅಂದ್ರೆ ಎಲ್ಲರಿಗೂ ಏನೋ ಅದು ದೊಡ್ಡ ಪ್ರೌಡ್ ಮೂಮೆಂಟ್ ಅಲ್ಲ ದಪ್ಪ ಆಗ್ಬಿಟ್ಟೆ ಅಂದ್ರೆ, ಅಥವಾ ಏನೋ. ನೋ, ಇಟ್ಸ್ ಓಕೆ. ಅವ್ರಿಗೆ ಬೇಕಾದಾಗ ಅವ್ರು ಸಣ್ಣ ಆಗ್ತಾರೆ, ಬೇಡವಾ ಹಂಗೆ ಇರ್ತಾರೆ, ಅದು ಅವ್ರ ಲೈಫ್. ಅದು ನಿಮ್ ಕನ್ಸರ್ನ್ ಅಲ್ವಾ. ಓಕೆ, ಒಬ್ರದ್ದು ದಪ್ಪ ಆಗ್ತೀರಾ, ಆಯ್ತಮ್ಮ ನೀನ್ ಸಣ್ಣ ಆಗಮ್ಮ, ನೀವು ಒಂದ್ಸರಿ ಹೇಳು, ಸಂತೋಷವಾಗಿ ಹೇಳು, ಮುಗೀತು ಅಷ್ಟೇ. ಇಲ್ಲ, ನಿನ್ ಲೈಫ್ ಅಲ್ಲಿ ಏನ್ ಆಗ್ತಾ ಇದೆ, ನಿನಗೆ ಏನ್ ನೋವು ಕೊಡ್ತಾ ಇದೆ ಅಂತ ಒಬ್ರಾದ್ರೂ ಬಂದ್ ಕೇಳಿದಾರ? ಸರಿ, ನಾನು ನಿನ್ಗೆ ಅದಕ್ಕೆ ಏನಾದ್ರೂ ನನ್ ಕಡೆಯಿಂದ ಮಾಡಕ್ ಒಬ್ರಾದ್ರೂ ಬಂದಿದಾರ? ಯಾಕೆ ವೇಟ್ ಒಬ್ರಿಗೆ ಬೇಕು, ಯಾಕೆ ಒಬ್ರಿಗೆ ವೇಟ್ ಬೇಡ ಅನ್ನೋದು ಕೂಡ ದೇರ್ ಆರ್ ರೀಸನ್ಸ್ ಫಾರ್ ಇಟ್. ಓಕೆ, ಯಾರು ಬಂದ್ ಹೇಳಲ್ಲ ಏನಾದ್ರು ಬೇರೆ ಪ್ರಾಬ್ಲಮ್ಸ್ ಇದೆ ಅಂತ. ಅವ್ರದ್ದು ಒಂದೇ ಒಂದು, ನೀನ್ ವೇಟ್ ಲಾಸ್ ಮಾಡ್ಕೊ ಅಂತ. ನಿಂದು ಮನಸ್ಸೊಳಗಡೆ ಏನಾದ್ರು ಇರಲಿ, ನಿನ್ನ ಹಾರ್ಟ್ ಅಲ್ಲಿ ಏನಾದ್ರೂ ಇರ್ಲಿ. ಬಟ್ ನಂಗೆ ಅಫ್ಕೋರ್ಸ್ ನಾನು ಈ ವೇಟ್ ನಾನು ಮಾತಾಡಿ ಸಾಕಾಗೋಗಿದೆ. ಬಟ್ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಏನಂದ್ರೆ ದಿಸ್ ಇಸ್ ದ ಪ್ಯಾಟರ್ನ್. ಒಂದ್ಸಲ ಪ್ರೀತಿಯಿಂದ ಹೇಳೋದ್ ಬೇರೆ, ಒಂದ್ಸಲ ಕನ್ಸರ್ನ್ ಇಂದ ಹೇಳೋದ್ ಬೇರೆ.
ಆದ್ರೆ ಎಲ್ಲದಕ್ಕೂ ವೆಯ್ಟ್ ಲಾಸೇ ಸೊಲ್ಯೂಷನ್ ಅಲ್ಲ ಯುನೋ. ಅಲ್ಲ, ಈಗ ಆ ಪ್ರೋಸೆಸ್ ಅಲ್ಲಿ ಇರ್ತಾರೆ ಯಾರಾದ್ರು ಹೆಣ್ಮಕ್ಳು ಮನೆಗಳಲ್ಲೇ ಬೇರೆಯವ್ರು ಯಾರು ಬೇಡ ಆಯ್ತಾ, ಸಡನ್ ಆಗಿ ಪಾಪ ಏನೋ ಕಷ್ಟಪಟ್ಟಿರ್ತಾರೆ, ಏನೋ ತಿನ್ನಕ್ ಇದು ತಿನ್ಬಿಡ ನೀನ್ ಸಣ್ಣ ತಪ್ಪ ಆಗ್ಬಿಡ್ತೀವಿ, ಇದು ತಿನ್ಬಿಡ ಒಂದ್ಸರಿ ಹೇಳಿ ಬಿಡಿ ಸಾಕು. ತಿನ್ನೋ ಟೈಮ್ಗೆ ಹಂಗೆ ಹೇಳೋತ್ತಿದ್ದು ಇದೆಲ್ಲ ಒಂದು ನಾರ್ಸಿಸ್ ಬಿಹೇವಿಯರ್ಸ್ ಇದೆಲ್ಲ. ಹೌದೌದು. ಒಂದ್ಸಲ ಒಬ್ರು ಮನೆಗೆ ಹೋಗಿದ್ದೆ, ಅದೇ ತುಪ್ಪ ಹಿಂದೆ ಇದು, ಬಟ್ ನಾನು ಹೇಳಿದೀನಿ ಇದನ್ನ. ಮನೆಗೆ ಹೋದಾಗ ನಾವ್ ಕೂತಿದ್ವಿ ಸೋಫಾ ಮೇಲೆ, ನಾನು ನನ್ನ ತಂಗಿ. ಅವ್ರು ಬಂದ್ಬಿಟ್ಟು ನಂಗೆ ಸಮೋಸ ಕೊಟ್ರು ಆಯ್ತಾ. ಸೊ ನಾನು ಅಂತ ತಗೊಳಕ್ ಹೋದೆ. ನೀನಂತೂ ಇದನ್ನ ತಿನ್ಲೇಬಾರ್ದು, ಮತ್ ಏನಕ್ ಕೊಡ್ತಾ ಇದ್ಯಾ? ಅವ್ರ ಮನೆಗೆ ಹೋಗ್ಬಿಟ್ಟು ಅವಮಾನ ಮಾಡಿಸ್ಕೊಳಕ್ ನಿಮ್ಮ ಕೊಡ್ಲು ಇದೆ ಹಿಂಗೆ. ಆಮೇಲೆ ನೀನಂತೂ ಇದನ್ನ ತಿನ್ಲೇಬಾರ್ದು, ನೀನ್ ಆಕ್ಟ್ರೆಸ್, ನೀನ್ ಹಿಂಗೆ ಅಲ್ವಾ, ಅವ್ರನ್ನ ಅವ್ರ ಪಾಡಿಗಿರಕ್ಕೆ ಬಿಡಬೇಕು, ನಿಮ್ಮನ್ನ ನೀವು ನೋಡ್ಕೊಬೇಕು. ಎಲ್ಲರಿಗೂ ನಮ್ಮಲ್ಲಿ ಕನ್ಸರ್ನ್ ಇದ್ರೆ ತರಬೇಡ, ನಿನ್ ಸಮೋಸ ಹೇಳ್ಬೇಡ ಮೇನ್ ಏನಂದ್ರೆ ಎಲ್ಲರಿಗೂ ಅವರ ಲೈಫ್ ಹೆಂಗ್ ಬೇಕು ಅಂತ ಗೊತ್ತಿರತ್ತೆ. ಇಲ್ಲಿ ಯಾರು ಅಮಾಯಕರಿರಲ್ಲ, ಇಲ್ಲಿ ಯಾರು ಪೆದ್ದರಿರಲ್ಲ. ಪ್ರತಿಯೊಬ್ಬರಿಗೂ ಅವ್ರ ಜೀವನ ಹೆಂಗ್ ರೂಪಿಸ್ಕೊಬೇಕು ಅಂತ ಒಂದು ಐಡಿಯಾ ಇರುತ್ತೆ. ಒಬ್ಬೊಬ್ರು ಒಂದೊಂದ್ ದಾರಿ. ಇವಾಗ ನೀನ್ ಮಂಗ್ಳೂರಿಗೆ ಹೋಗ್ಬೇಕು, ಮೆಜೆಸ್ಟಿಕ್ ಇಂದ ಮಂಗ್ಳೂರ್ ಬಸ್ ನಿನಗೆ ಗೊತ್ತಿಲ್ಲ ಹೆಂಗ್ ಹೋಗ್ಬೇಕು ಅಂತ. ಈಗ ನೀನು ಈ ಕಡೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು, ನಿಗೊಂದ್ ಬಸ್ ಗೊತ್ತಿರಲ್ಲ, ಅದ ಈ ಡೈರೆಕ್ಷನ್ ಸರಿ ಡೆಲ್ಲಿಗೆ ಹೋಗ್ಬೇಕು, ರೈಟ್. ನಿಂಗೆ ಹೆಂಗ್ ಹೋಗ್ಬೇಕು ಅಂತ ಗೊತ್ತಿರಲ್ವಾ. ಎಲ್ಲರಿಗೂ ಅವ್ರವ್ರ ಲೈಫ್ ಬಗ್ಗೆ ಒಂದು ವಿಷನ್ ಇರುತ್ತೆ, ಅವ್ರ ಹೆಲ್ತ್ ಬಗ್ಗೆನೂ ಒಂದು ವಿಷನ್ ಇರುತ್ತೆ. ಇಲ್ವಾ, ನೀವು ಪ್ರೀತಿಯಿಂದ ಕನ್ಸನಿಂದ ಒಂದ್ಸರಿ ಒಂದ್ ಮಾತು ಹೇಳಿ ಅವರಿಗೆ, ನೋಡು ನೀನ್ ಏನೋ ಚೆನ್ನಾಗಿ ಓದ್ಕೋ. ಈಗ ಓದಲ್ಲ ಅಂತ ಮಕ್ಕಳಿಗೆ ಮನೇಲಿ ಪಾಪ ಪ್ರಾಣ ತಿಂತಾರೆ. ಅಂತಂದ್ರೆ ಅವ್ರಿಗೆ ಇಷ್ಟನೇ ಬೇಕು. ಸ್ಟ್ರಿಕ್ಟ್ನೆಸ್ ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಬರೀ ಜಾಮ್ ಹಚ್ದಂಗೆ ಮಾತಾಡಿ ಅಂತ ನಾನು ಅದು ಹೇಳ್ತಾ ಇಲ್ಲ. ತಂದೆ ತಾಯಿಗಳು ಮಕ್ಕಳಿಗೆ ತೋರ್ಸೋದು ಅದು ಬೇರೆ, ಹಾ, ಅದು ಡೆಫಿನೆಟ್ಲಿ ಬೇಕೇ ಬೇಕು. ಹೌದು. ಅಲ್ಲ, ನೀವು ಬೆಳೆದ ಕತ್ತೆಗಳ ತರ ಆದ್ಮೇಲೆ ನಾನು ಹೇಳೋದು ಅಲ್ವಾ. ಅಯ್ಯೋ, ನಮ್ಮ ಅಜ್ಜಿ ನಾವು ಚಿಕ್ಕವರಿರ್ಬೇಕಾದ್ರೆ ಆ ಕೇನ್ ಬರ್ತಾ ಇತ್ತು ಗೊತ್ತಾ, ಬ್ಯಾಂಬುದು ನಾಗರ್ ಬೆತ್ತ ಅನ್ನೋದು. ನಮ್ಮ ಅಜ್ಜಿ ಜಸ್ಟ್ ನಮ್ನ ಹೆದರ್ಸೋಕ್ ಅದನ್ನ ಇಟ್ಕೊಂಡ್ರೆ ಸಾಕು, ನಾವು ಸರಿಯಾಗ್ಬಿಡ್ತದೆ. ನಾನು ನನ್ನ ತಂಗಿ ಫುಲ್ ಒಬಿಡಿಯಂಟ್ ಆಗ್ಬಿಡ್ತಾ ಇದ್ವಿ. ಅದೇ ಅಷ್ಟೇ ಇರ್ಬೇಕು, ಸ್ವಲ್ಪ ಜೊತೆಗೆ ಅಲ್ಲ ಅದೆಲ್ಲ ಓಕೆ, ಅದೆಲ್ಲ ಓಕೆ. ಬಟ್ ಈಗ ಅವಾಗ ನಾವು ಚಿಕ್ಕವರು, ನೀವು ದೊಡ್ಡವರು, ಬುದ್ಧಿ ಹೇಳಿ ಅದೊಂಥರ. ಇವಾಗ ನಿಂತರ ನಾವು ಕತ್ತೆಗಳ ಅಂದ್ರೆ ಮೆಚುರಿಟಿ ಅಂದ್ರೆ ಇವಾಗ ಅವ್ರು ಹೆಂಗ್ ನಾಗರ್ಬತ್ತ ತೋರಿಸ್ತಾ ಇದ್ರು ಅಷ್ಟೇ, ನಂಗೆ ಬೇರೆ ಟೈಮಲ್ಲಿ ನನ್ನ ಎಷ್ಟು ತಪ್ಕೊಂತಾರೆ, ಎಷ್ಟು ನನಗೆ ಹಿಂಗ್ ಮಾಡ್ತಾರೆ, ನೀನೇ ನನ್ನ ಜೀವ ಅಂತ ಎಷ್ಟು ಸಲ ನನ್ನ ಕೂತು ಹಿಂಗೆ ಕುഞ്ഞാಲೋ ನೀನು ಅಂತ ಮಾಡ್ತಾರೆ, ಅದು ಮ್ಯಾಟರ್ ಆಗುತ್ತೆ. ಸೊ ಅದು ಇದ್ದಾಗ ಇದು ಇಸ್ ಓಕೆ. ಇದ್ರಲ್ಲಿ ನನ್ಗೇನ್ ಅನ್ಸುತ್ತೆ, ಇಂಟೆನ್ಷನ್ ಮ್ಯಾಟರ್ ಆಗುತ್ತೆ. ಇಂಟೆನ್ಷನ್ ಮ್ಯಾಟರ್. ಯಾರು ಹೇಳ್ತಾ ಇದಾರೆ ಅನ್ನೋ ಮ್ಯಾಟರ್. ಯಾವ್ಯಾವ್ದು ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಎಲ್ಲ ಬಂದ್ಬಿಟ್ಟು ನಂಗೆ ಇದು ಮಾಡು ಅದು ಮಾಡು ಅಂತ. ಲೈಕ್ ಆಕ್ಚುಲಿ ಒಂದು ಸೇಯಿಂಗ್ ಇದೆ, ಪೀಪಲ್ಸ್ ಜಡ್ಜ್ಮೆಂಟ್ ಆನ್ ಯು ಈಸ್ ರಿಫ್ಲೆಕ್ಟ್ಸ್ ವಾಟ್ ದೇ ಆರ್ ಲ್ಯಾಕಿಂಗ್ ಇನ್ ದೆಮ್ಸೆಲ್ಸ್. ಸೊ ಅವರ ಒಳಗಡೆ ಇರೋ ಮಿರರಲ್ಲಿ ಏನೊಂದು ಸರಿಯಾಗಿ ಹೊಂದ್ಕೊಳ್ತಾ ಇಲ್ವೋ ಅದ್ರ ಬೇಸ್ಡ್ ಆನ್, ವಿ ಆರ್ ಆಲ್ ಸೆಲೆಕ್ಟಿವ್ ಸಿನ್ನರ್ಸ್ ಆಯ್ತಾ. ವಿ ಜಡ್ಜ್ ಪೀಪಲ್ ಬೇಸ್ಡ್ ಆನ್ ದ ಸಿನ್ ದಟ್ ವಿ ಆರ್ ಅನ್ಕಂಫರ್ಟಬಲ್ ಅಬೌಟ್ ಡೂಯಿಂಗ್. ನಾವು ಯಾವ ಪಾಪವನ್ನ ಮಾಡ್ಲಿಕ್ಕೆ ಅನ್ಕಂಫರ್ಟಬಲ್ ಅಂತ ಫೀಲ್ ಆಗುತ್ತೋ ಅದನ್ನ ಇನ್ನೊಬ್ಬ ಮಾಡಿದ್ರೆ ನಾವು ಅವನ್ನ ಜಡ್ಜ್ ಮಾಡ್ತೀವಿ. ಬಟ್ ನಾವೇ ಮಾಡೋ ಪಾಪಗಳಲ್ಲಿ ನಮಗೆ ಜಡ್ಜ್ಮೆಂಟ್ ಬರೋದು, ಅವ್ನು ಅದನ್ನ ಮಾಡ್ತಾ ಇದ್ರು ಈಸ್ ರೈಟ್ ಅಂತ ಬರುತ್ತೆ. ನನಗೆ ಮೊನ್ನೆ ಯಾರೋ ಈ ಪ್ರಶ್ನೆ ಕೇಳಿದ್ರು, ಯಾರೋ ಒಬ್ರು ಸ್ಟಾರ್ ಏನಾಯ್ತು ಪಾಡ್ಕಾಸ್ಟ್ ಬರೋ ಮುಂಚೆ ಅವ್ರು ಹೇಳ್ತಿದ್ರು, ನಿಮ್ಮ ಪಾಡ್ಕಾಸ್ಟ್ ಬಂದಾಗ ನಿಮ್ಮ ಪಾಡ್ಕಾಸ್ಟ್ ಜೊತೆ ನಾನು ಕಮೆಂಟ್ಸ್ ಚೆಕ್ ಮಾಡ್ತೀನಿ. ಇದೆಲ್ಲ ಎಲ್ಲ ಕಮೆಂಟ್ಸು ಎಷ್ಟು ಚೆನ್ನಾಗಿ ಬರೆದಿರ್ತಾರೆ, ಎಷ್ಟು ಚೆನ್ನಾಗಿ ಬರೆದಿರ್ತಾರೆ. ಒಂದು ಇನ್ಫ್ಯಾಕ್ಟ್ ಸುರೇಶ್ ಆಗಿ ಅವ್ರ ಮೈಸೂರು ಅವರು ಕೂಡ ಹೇಳ್ತಿದ್ರು, ಎಷ್ಟು ಚೆನ್ನಾಗಿ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಎಲ್ಲ ಕಮೆಂಟ್ಗಳು ಮಾಡ್ತಾರೆ ನಿಮ್ಮ ಪಾಡ್ಕಾಸ್ಟಲ್ಲಿ. ಬೇರೆ ಯಾವ್ದಾರು ಈ ಥರ ನೋಡಿದಾಗ ಗಲೀಜೆಲ್ಲ ಹಾಕ್ಬಿಟ್ಟಿರ್ತಾರೆ ಹೆಂಗೆ ಏನು ಅಂತ. ಒಂದು ಐ ಆಮ್ ಗ್ರೇಟ್ಫುಲ್, ಯಾಕಂದ್ರೆ ಅಷ್ಟು ಒಳ್ಳೆ ಮನಸ್ಥಿತಿ ಇರ್ತಕ್ಕಂಥವ್ರು ಪಾಡ್ಕಾಸ್ಟ್ ನೋಡ್ತಿದ್ದಾರೆ ಅಂತ ಒಂದು ಖುಷಿ. ಇನ್ನು ಕೆಲವೊಂದ್ಸರಿ ಯಾರಾದರೂ ಏನಾದರೂ ಹಂಗೆ ಬರೆದ್ಬಿಟ್ರೆ ಐ ಫೀಲ್ ಸಾರಿ ಫಾರ್ ದೇವ್. ಪಾಪ ಅವ್ರಿಗೆ ಇನ್ನೂ ಎಷ್ಟು ಮಾನಸಿಕ ಕಾಯಿಲೆಗಳಿರ್ಬೋದು ಬಹುಶಃ ಅಲ್ವಾ. ನೀವು ಮನ್ಸಲ್ಲಿ ಒಳ್ಳೇದಿದ್ದಾಗ ನೀವು ನೋಡೋದೆಲ್ಲ ಒಳ್ಳೇದೇ ಆಗಿರುತ್ತೆ. ನೀವು ನಿಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಅಥವಾ ನಿಮ್ಮಲ್ಲಿರ್ತಕ್ಕಂಥ ಒಂದು, ಈಗ ಯಾರಾದ್ರೂ ತಪ್ಪು ಮಾಡಿದಾಗ ಓಕೆ ತಪ್ಪು ಅಂತ ಹೇಳಿ ಪರವಾಗಿಲ್ಲ. ಬಟ್ ಅದೇ ಕೆಲಸ ಹೋಗ್ಬಿಟ್ಟು ಪಾಪ ಯಾರೋ ಒಳ್ಳೆ ಕೆಲಸ ಮಾಡ್ತಿದ್ರೆ, ಅದೇ ಗಿವ್ ಪೀಪಲ್ ಮಾಸ್ ದೇ ಬಿಕಮ್ ದೆಮ್ಸೆಲ್ಸ್ ಅಂತ ಹೇಳ್ತಾರೆ. ಜನಗಳಿಗೆ ಅವ್ರಾಗೋದಕ್ಕೆ ಅವ್ರಿಗೊಂದು ಮುಖವಾಡ ಬೇಕು. ಮುಖವಾಡ ಹಾಕೊಂಡಾಗ ಅವ್ರು ಹಾಕೋಗ್ತಾರೆ, ಮುಖವಾಡ ತೆಗೆದ್ಬಿಟ್ರೆ ಅವ್ರಲ್ಲ. ಕರೆಕ್ಟ್. ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ಏನಿದೆ ಕಮೆಂಟ್ ಮಾಡ್ತಾರೆ, ಅವ್ರಿಗೆಲ್ಲ ಅದು ಮುಖವಾಡಗಳು. ಅವ್ರು ಕೊಳತ ನಾರ್ತಾ ಇರೋ ಜಾಗನ ವಾಮಿಟ್ ಮಾಡೋಕ್ಕೆ ಇರೋ ಜಾಗಗಳಿರ್ಬೋದು. ಸೊ ಕೃಷ್ಣನ್ಗೇನು ಎನಿಮೀಸ್ ಇರಲಿಲ್ಲ ಅಂತಲ್ಲ, ರಾಮನ ಬಗ್ಗೆ ಕೆಟ್ಟದಾಗ ಮಾತಾಡಿರೋ ಇಲ್ಲ ಅಂತಲ್ಲ. ಅವರು ಹೊಲ್ಸ್ಕೊಳಕ್ ಆಗ್ಲಿಲ್ಲ ಅಂತಂದ್ರು ಎಲ್ಲಾರ್ಗೂ ಫ್ರೆಂಡ್ ಆಗಿರೋನು ಅವನೇ ಫ್ರೆಂಡ್ ಅಲ್ಲ. ಎಲ್ಲಾರ್ಗೂ ಒಳ್ಳೆಯವನು ಅವನಿಗೆ ಒಳ್ಳೆಯವನಲ್ಲ. ಇಲ್ಲೆಲ್ಲಾರ್ಗೂ ಖುಷಿ ಪಡಿಸೋಕೆ ನಾನು ನೀವು ಐಸ್ ಕ್ರೀಮ್ ಮಾರ್ತಾ ಇಲ್ಲ. ದಟ್ ಇಸ್ ಹೌ ಲೈಫ್ ಶುಡ್ ಬಿ.
ಅಲ್ಲ ಅದರ್ ಸೈಡ್ ಇನ್ನೊಂದ್ ಕಡೆ ಜಾತ್ರೆಗಳು ಇದಾರೆ ಬಿಡಿ. ಐ ಥಿಂಕ್ ಸುಮ್ನೆ ಫೇಕ್ ಪಾಸಿಟಿವ್ ಆಗಿರಕ್ ಸಾಧ್ಯನೇ ಇಲ್ಲ. ಇವಾಗ ಒಬ್ರಿಗೆ ತುಂಬಾ ನೋವಾಗ್ತಾ ಇದ್ದಾಗ ನಾವು ಹೋಗ್ಬಿಟ್ಟು ಸ್ಟ್ರಾಂಗ್ ಆಗಿರು, ಪಾಸಿಟಿವ್ ಆಗಿರು ಅಂದ್ರೆ ಹಂಗ್ ಬರೋದಿಲ್ಲ. ಅದು ಬಿಟ್ಬಿಡ್ಬೇಕು ಅವ್ರನ್ನ ಹೆಂಗಿದ್ರೆ ಹಂಗಾರೆ. ಅವ್ರನ್ನ ಬಿಟ್ಬಿಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಏನ್ ಸಪೋರ್ಟ್ ಬೇಕು, ನಿಮ್ ನಿಜವಾದ ಫ್ರೆಂಡ್ ಆದ್ರೆ ಅವ್ರಿಗೆ ಏನ್ ಸಪೋರ್ಟ್ ಬೇಕು ಆ ಟೈಮಲ್ಲಿ ಅದನ್ನ ಸಾಧ್ಯ ಆದ್ರೆ ಅದನ್ನ ಕೊಡ್ಬೇಕು. ಕೆಲವು ಸಲ ಕೆಲವ್ರಿಗೆ ಏನು ಅವಶ್ಯಕತೆ ಇರೋದಿಲ್ಲ. ಇವಾಗ ತುಂಬಾ ಓದ್ಕೊಂಡು ಅದ್ ಮಾಡ್ಕೊಂಡಿರೋರಿಗೆ ನೀವು ಅವ್ರಿಗೆ ನಿಮ್ಮ ಅಡ್ವೈಸ್ ಅವಶ್ಯಕತೆ ಇರೋದಿಲ್ಲ, ಆದ್ರೆ ಕನೆಕ್ಷನ್ ಅವಶ್ಯಕತೆ ಇರುತ್ತೆ ಟೈಮಲ್ಲಿ. Correct. ಸೊ ಆ ಕನೆಕ್ಷನ್ ಕೊಡಕ್ ನೀನ್ ತಯಾರಿದ್ಯಾ, ಅಥವಾ ನೀನ್ ಪ್ರತಿ ಸಲ ಫೋನ್ ಮಾಡಿದಾಗ ನೀನ್ ಬಿಡು ನೀನ್ ಎಷ್ಟ್ ಸಲ ಹೇಳಿದ್ರು ನೀನ್ ಕೇಳೋದೇ ಇಲ್ಲ ಅಂತ ಹಂಗೆ ಮಾತು ಶುರು ಮಾಡಿದ್ರೆ ಕನೆಕ್ಷನ್ ಇರೋದಿಲ್ಲ. ಅಲ್ಲಿ ಬರೀ ನಿಮ್ ಮಾತು ಮಾತ್ರ ಅಲ್ಲಿ ನಿಂತ್ಕೋಬೇಕು ಅನ್ನೋದು ಈಗೋ ಇರುತ್ತೆ. ಸೊ ಐ ಫೀಲ್ ಏನಂದ್ರೆ ಇವಾಗ ಇದ್ ನಾವ್ ಹೇಳುವಾಗ ತುಂಬಾ ಜನ ಏನ್ ಅನ್ಕೊಂಡ್ಬಿಡ್ತಾರೆ ಗೊತ್ತಾ, ಓ ಇವ್ರಿಗೇನೋ ಒಂಚೂರು ಬೇಜಾರೇ ಆಗ್ಬಾರ್ದಾ, ಹಂಗಲ್ಲ ನಾನು ಹೇಳ್ತಾ ಇರೋದು. ಕೆಲವ್ರಿಗೆ ಇದೆಲ್ಲ ಫೀಲಿಂಗ್ಸ್ ಆಗಿಲ್ಲ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಅವ್ರು ನಿಜವಾಗ್ಲೂ ಪ್ರಿವಿಲೇಜ್ಡು ಪುಣ್ಯವಂತರು. ಬಟ್ ತುಂಬಾ ಜನರಿಗೆ ಬೇರೆ ತರದ್ ಇವಾಗ ಐ ಥಿಂಕ್ ನಾನು ಇದು ಇಡೀ ಪಾಡ್ಕಾಸ್ಟ್ ಅಲ್ಲಿ ಇವಾಗ ನಾವು ಕೇಳಿದ್ರಲ್ಲಿ ನನಗೆ ಸ್ಕೂಲ್ ಎಪಿಸೋಡ್ ಕೇಳಿನೇ ನನಗೆ ಅದಿನ್ನೂ ನನ್ನ ಮೈಂಡ್ ಆಚೆ ಬರ್ತಾ ಇಲ್ಲ. ಓಕೆ, ಸೊ ಯಾರ್ಗ ಎಕ್ಸ್ಪೀರಿಯನ್ಸ್ ಆಗಿಲ್ವೋ ಅವ್ರಿಗಿದು ಅರ್ಥ ಆಗ್ಬೇಕಂತಿಲ್ಲ, ದೇ ಕ್ಯಾನ್ ಸ್ಕ್ರೋಲ್ ಫಾರ್ವರ್ಡ್. ಬಟ್ ಯಾರಿಗಾಗಿದೆಯೋ ಶೇಮ್ ಅನ್ನೋದು ನಮಗೆ ಚೈಲ್ಡ್ಹುಡ್ ಅಲ್ಲೇ ಅದನ್ನ ನಮಗೆ ಇವ್ರು ಮಾತಾಡ್ತಾ ಇರೋದು ಶೇಮ್ ಅನ್ನೋದು, ಇದು ನಾನು ತಗೋಬಾರ್ದು, ಇದು ಅವ್ರ ಶೇಮ್ ಅಂತ ನಮ್ಗೆ ಹೇಳುವಷ್ಟು ಚಿಕ್ಕಂದಿನಲ್ಲೇ ಅದು ರೆಕಗ್ನೈಸ್ ಮಾಡೋಕೆ ಹೇಗಾದ್ರೂ ಮಾಡ್ಬಿಟ್ಟು ಕಲ್ಸಿದ್ರೆ ಎಷ್ಟೋ ಜನ ಕಾನ್ಫಿಡೆಂಟ್ ಆಗಿ ಬೆಳಿಬೋದು. ದಿಸ್ ಇಸ್ ವಾಟ್ ಐ ಫೀಲ್. ಸೊ ಆ ಕಾನ್ಫಿಡೆನ್ಸ್ ಬರ್ಬೇಕಂದ್ರೆ ಇಮೋಷನ್ಸ್ ಗೊತ್ತಿರ್ಬೇಕು. ಶೇಮ್ ಯಾವುದು, ನನ್ನ ಫೀಲಿಂಗ್ಸ್ ಯಾವುದು, ಅವ್ರ ಫೀಲಿಂಗ್ಸ್ ಯಾವುದು, ಅವ್ರು ನನ್ನ ಮೇಲೆ ಹಾಕ್ತಾ ಇರೋದು, ಇದು ನಾನಲ್ಲ ಅವ್ರು ಹಾಕ್ತಾ ಇರೋದು ಅಂತ. ಬಟ್ ಅಫ್ಕೋರ್ಸ್ ಎಲೆ ಮನ್ಸ್ಗಳಿಗೆ ಅದು ಸಾಧ್ಯ ಇರೋದಿಲ್ಲ. ಓಕೆ, ಬಟ್ ಎಲೀಸ್ ಬರ್ತಾ ದೊಡ್ಡವರಾಗ್ತಿದ್ದಂಗೆ ಅದನ್ನ ಸಪ್ರೇಟ್ ಮಾಡೋದಿದೆ ಗೊತ್ತಾ. ಐ ಥಿಂಕ್ ಆವಾಗ ನಾವು ಪಾಸಿಟಿವ್ ಆಗಿ ಕಾನ್ಫಿಡೆಂಟ್ ಆಗಿರ್ಬೋದು. ಸುಮ್ನೆ ಪಾಸಿಟಿವ್ ಆಗಿರು ಅಂತಂದ್ರೆ ಐ ಡೋಂಟ್ ಥಿಂಕ್ ಇಟ್ಸ್ ಪಾಸಿಬಲ್. ಮತ್ತೆ ಅದೊಂದು ಮೀಮ್ ಇತ್ತಲ್ಲ, ಅಮ್ಮ ನಾನು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಬರ್ಬೇಕಾದ್ರೆ ಒಂದು ಲೀಟರ್ ಹಾಲು ಹಿಡ್ಕೊಂಬ ಅಂತ ವಾಪಸ್. ಜೋಕ್ಸ್ ಕೇಳ್ಬೇಕು. ಸೊ ವೆನ್ ಪೀಪಲ್ ಆರ್ ನಾಟ್ ಅವೇರ್ ಅಬೌಟ್ ವಾಟ್ ಯುವರ್ ಫೀಲಿಂಗ್ ಅಲ್ಲ, ಪಾಸಿಟಿವ್ ಆಗಿರ್ಬೇಕು ಅನ್ನೋದಕ್ಕಿಂತ ಪಾಸಿಟಿವ್ ಆಗಿರೋದಕ್ಕೆ ಪ್ರಯತ್ನ ಪಡೋಕೆ ಫಸ್ಟ್ ಸ್ಟೆಪ್ ಅದಕ್ಕಿಂತ ಕೆಳಗಡೆ ಬೀಳಕ್ ಟ್ರೈ ಮಾಡದೇ ಇರೋದು ನನ್ನ ಪ್ರಕಾರ. ಸೊ ನಾನು ಯಾರಿಗೆ ಅರ್ಥ ಆಗಲ್ವೋ ಅವ್ರ ಹತ್ರ ಹೋಗಿ ನಾನು ಎಷ್ಟು ಬೊಂಬಡ ಬಜಾಯಿಸಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಸೊ ಐ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ಹೂಮ್ ಐ ಆಮ್ ಪಿಕ್ಕಿಂಗ್. ನನ್ನಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ಕೊಡೋದಕ್ಕೆ ನನ್ನ ತಂದೆಗೆ ತಾಯಿಗೆ ಅದರ ಅಂದಾಜೇ ಇಲ್ಲ ಅಂತಂದಾಗ ಹೇಳ್ಕೊಡೋದು. ಯಾಕಂದ್ರೆ ದ ವರ್ಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಫೀಲ್ ಇಸ್, ನಾನು ಆಲ್ರೆಡಿ ಏನೋ ಒಂದ್ರ ಥ್ರೂ ಹೋಗ್ತಾ ಇದ್ದಾಗ ನನ್ನಲ್ಲೇ ಏನೋ ಒಂದು ಪ್ರಾಬ್ಲಮ್ ಇದೆ, ಅದಕ್ಕೆ ನಂಗೆ ಹಂಗೆ ಆಗ್ತಾ ಇದೆ ಅಂತ ಯಾರು ಫೀಲ್ ಮಾಡಿಸ್ತಾರಲ್ಲ, ಅದು ಅದಕ್ಕಿಂತ ವರ್ಸ್ಟ್. ಹೌದು. ಸೊ ಅಂಥ ಜನಗಳಿಂದ ದೂರ ಇದ್ದು ಬಿಡಬೇಕು. ಆ ಕೆಪಬಿಲಿಟಿ ಇಲ್ಲ ಅಂತಂದ್ರೆ, ಈಗ ಎಲ್ಲಾರನ್ನೂ ನಾನು ಮನೆ ಒಳಗಡೆ ಬಿಟ್ಕೋಬೇಕು ಅಂತಲ್ಲ, ನಾನು ಮನೆ ಡೋರ್ನ ಓಪನ್ ಮಾಡಿ ಇಟ್ಬಿಟ್ಟು ಗಾಳಿ ಬಂತು ಅಂತ ಕಂಪ್ಲೇಂಟ್ ಮಾಡಬಾರ್ದು. ಮನೇಲಿ ಎಲ್ಲ ಚಲಾಪಿಲಿ ಆಗೋಯ್ತು ಅಂತ ಡೋರ್ ಓಪನ್ ಮಾಡಿದ್ಯಾರು ನಾನಲ್ವಾ? ನಾನು ಡೋರ್ ಓಪನ್ ಮಾಡಿದ್ದೀನಿ ಅಂತ ಯಾರೋ ಬಂದು ಸಗಣಿ ಕಾಲಲ್ಲಿ ತುಳ್ಕೊಂಡು ದೇವ್ರ ಮನೆಲ್ಲ ಓಡಾಡಿದ್ಮೇಲೆ ನಾನು ಅವ್ನ ಬಗ್ಗೆ ಕಂಪ್ಲೇಂಟ್ ಮಾಡಂಗಿಲ್ಲ. ಸೊ ನಾನು ಡೋರ್ ಯಾರಿಗೆ ಓಪನ್ ಮಾಡಬೇಕು, ಯಾರಿಗೆ ಓಪನ್ ಮಾಡಬಾರ್ದು, ಅದು ನನ್ನಲ್ಲಿ ಇರಬೇಕು. ಬೇಸಿಕ್ ನೋ, ಬಟ್ ಆಕ್ಚುಲಿ ಅವ್ರು ಹೇಳ ಪ್ರಕಾರ ಶೇಮ್, ಬ್ಲೇಮ್, ಕಂಪೇರಿಂಗ್ ಇದೆಲ್ಲಾನು ಇಟ್ ಆಲ್ ಕಮ್ಸ್ ಅಂಡರ್ ದ ಸೇಮ್ ಥಿಂಗ್ ಅವ್ರಿಗೆ ಇರೋದು. ಸೊ ಇಲ್ಲಿಂದ ಹತ್ತಬೇಕು ಅಂತಂದ್ರೆ ಇಲ್ಲಿಂದ ಇನ್ನೂ ಕೆಳಗಡೆ ಬೀಳ್ದಿರಂಗ್ ನಾನು ನೋಡ್ಕೊಬೇಕು. ಆಮೇಲೆ ಇಲ್ಲಿಂದ ಹತ್ಕೊಂಡು ಹೋಗ್ಬೋದು. ಇನ್ನೊಂದೇನು ಅಂತಂದ್ರೆ, ವೆನ್ ಯುವರ್ ಅ ವೆರಿ ಎಂಪಥೆಟಿಕ್ ಬೀಯಿಂಗ್ ಅಲ್ಲ, ವೆನ್ ಯುವರ್ ಅ ಗಿವರ್, ಕೊಟ್ಟು ಅಭ್ಯಾಸ ಇರೋರಿಗೆ ನೀವು ನರಕದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ವಿನ್ಸ್ಟನ್ ಚರ್ಚಿಲ್ ಹೇಳ್ತಾರೆ. ವಿನ್ ಆರ್ ವಾಕಿಂಗ್ ಥ್ರೂ ಹೆಲ್ ಕೀಪ್ ವಾಕಿಂಗ್ ಅಂತ. ನರಕದಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ನಿಮ್ಗೆ ಲೈಟ್ ಕಾಣಿಸುತ್ತೆ, ಬಿಕಾಸ್ ಯು ನ್ಯೂ ಅಲ್ಲೊಂದು ಬೆಳಕು ಕಾಣಿಸುತ್ತೆ ಅಂತ. ನೀವು ಅಲ್ಲಿ ಬರ್ತೀರಾ, ಬೆಳಕು ಹತ್ರ ನಿಂತ್ಕೊಂತೀರಾ, ಇನ್ನೇನು ಹೊರಗಡೆ ಕ್ರಾಸ್ ಆಗ್ಬೇಕು, ಅಲ್ಲಿ ಯಾರೋ ಒಬ್ಬ ನಡ್ಕೊಂಡು ಬರ್ತಾ ಇದ್ದಾನೆ. ನಿಮ್ಗೆ ಎಂಪತಿ ಇರೋದ್ರಿಂದ ಹೋಗಿ ಅವನ್ನ ಕರ್ಕೊಂಡ್ಬಂದು ಹೆಗಲ್ ಮೇಲೆ ಕೂರ್ಸ್ಕೊಂಡು ಹತ್ತಿಸ್ತೀರಾ, ಮತ್ತೆ ಹತ್ತಬೇಕು, ಇನ್ನೊಬ್ಬ ಬರ್ತಾನೆ. ಇನ್ ದಿಸ್ ಪ್ರಾಸೆಸ್ ಅಲ್ಲ, ನೀವು ಅಲ್ಲೇ ನರಕದಲ್ಲಿ ಉಳ್ಕೊಂಡ್ಬಿಡ್ತೀರಾ ಬೇರೆಯವ್ನ ಹತ್ಸೋದ್ರಲ್ಲೇನೆ. ದೇರ್ ಇಸ್ ನೋ ವರ್ಚ್ಯೂ ಇನ್ ಇಟ್. ಅಂಡ್ ಯಾರೋ ಬಂದು ನಿಮ್ಮನ್ನ ಅಲ್ಲಿಂದ ಎತ್ತಲ್ಲ. ಸೊ ಇಸ್ಕೊಳ್ಳೋನು ಗೊತ್ತಿಲ್ಲ ಲಿಮಿಟ್, ಕೊಡೋನು ಗೊತ್ತಿರ್ಬೇಕು. ಲೈಫಲ್ಲಿ ಇವೆಲ್ಲ ಬ್ಯಾರಿಯರ್ಸ್ ನೀವು ಇಟ್ಕೊಂಡಿದ್ದಾಗ, ನಿಮ್ ಎನರ್ಜಿ ನೀವು ಇಟ್ಕೊಂಡಿದ್ದಾಗ, ಆ ಮಡಕೆ ಒಡೆದೋಗಿರುತ್ತಲ್ಲ, ಆ ಮಡಕೆ ನೀವೆಷ್ಟೇ ನೀವು ತುಂಬಿಸ್ತಾ ಇದ್ರು ಸೋರ್ತಾನೆ ಇರುತ್ತೆ. ಆ ಮಡಕೆನ್ ಫಸ್ಟ್ ಸರಿ ಮಾಡ್ಕೋಬೇಕು, ಆಮೇಲೆ ನೀವು ತುಂಬಿಸ್ಬೇಕು. ಅದನ್ನೇ ಈ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಬೌಂಡ್ರೀಸ್. ಆ ಮಡಕೆನ ಎಲ್ಲಿ ಅದು ಹೋಲ್ ಆಗಿದೆಯೋ ಅಲ್ಲಿ ನನಗಿದು ನೋವು ಕೊಡ್ತಾ ಇದೆ ಅಂತ ನೀವು ಹೇಳ್ಕೊಂಡಾಗ ಅದನ್ನ ಒಬ್ರು ಕೆಳಗಡೆ ಹಾಕಿ ನಿಮ್ ವಿರುದ್ಧ ಮಾತಾಡ್ತಾರೆ ಅಂದ್ರೆ ಯು ಡೋಂಟ್ ನೀಡ್ ದಟ್ ಪರ್ಸನ್. ಅದನ್ನೇ ನಿಮ್ಮ ವಿರುದ್ಧ ಮತ್ತೆ ಯೂಸ್ ಮಾಡೋದು ಇನ್ಯಾವ. ಯು ಡೋಂಟ್ ನೀಡ್ ದಟ್ ಪರ್ಸನ್. ನಿಮ್ಮ
ಯಾವತ್ತೂ ಅಷ್ಟೇ ನೀವು ನಿಮ್ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ ಅದಕ್ಕಿಂತ ಕೆಳಗಡೆ ಯಾರಿಗೂ ನೀವು ಫೀಲ್ ಮಾಡ್ಸಕ್ ಆಗ್ಬಾರ್ದು. ಹೌದು. ಅಂತ ಪರ್ಸನ್ಗಳನ್ನ ನೀವು ಜಗತ್ತಲ್ಲಿ ಜೀವನದಲ್ಲಿ ಇಟ್ಕೊಳ್ಳೂಬಾರದು. ಅಂತವ್ರನ್ನ ಹೊರಗಡೆ ಕಳಿಸಿದಾಗ ಅಲ್ಲಿಂದ ನಿಮ್ ಗ್ರೋತ್ ಸ್ಟಾರ್ಟ್ ಆಗತ್ತೆ. ಈಗ ಡೀಸೆಲ್ ಕಾರ್ಗಳೆಲ್ಲ ಇದ್ದಾಗ ಅದಕ್ಕೆ ಕಾರ್ಬನ್ ಕ್ಲೀನಿಂಗ್ ಅಂತ ಮಾಡಿಸ್ತಾರೆ ಒಂದು 50,000 ಕಿಲೋಮೀಟರ್ ಓಡೋದ ಮೇಲೆ. ಇಲ್ಲ ಅಂತಂದ್ರೆ ಮೈಲೇಜ್ ಅರ್ಧ ಡ್ರಾಪ್ ಆಗುತ್ತೆ. ಜೀವನನೂ ಹಾಗೇನೆ, ಅವಾಗ ಅದನ್ನ ಮೇಂಟೈನ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದ್ರೆ ಡ್ರಾಪ್ ಆಗುತ್ತೆ. ನಾನು ಮುಂಚೆನೂ ಹೇಳಿದ್ದೆ, ನನ್ನ ಗ್ಯಾಲರಿಲಿ ಒಂದು ಫೋಲ್ಡರ್ ಇದೆ, ಹ್ಯಾಪಿ ಮೂಮೆಂಟ್ಸ್ ಅಂತ. ಆ ಫೋಲ್ಡರ್ ನನ್ ತುಂಬಾ ಲೈಫಲ್ಲಿ ಬೇಜಾರಾದಾಗ ಅದನ್ನ ಓಪನ್ ಮಾಡ್ತೀನಿ. ತುಂಬಾ ಖುಷಿ ಕೊಟ್ಟಂತ ಮೂಮೆಂಟ್ಗಳಿರ್ತವೆ. ಬಟ್ ದ ಥಿಂಗ್ ಇಸ್ ಎವ್ರಿ ಇಯರ್ ನಾನು ಆ ಫೋಲ್ಡರ್ನ ಮತ್ತೆ ಚೆಕ್ ಮಾಡಿ ಕೆಲವಷ್ಟನ್ನ ಡಿಲೀಟ್ ಮಾಡಬೇಕು. ಬಿಕಾಸ್ ದೇ ಆರ್ ನಾಟ್ ಹ್ಯಾಪಿ ಮೂಮೆಂಟ್ಸ್ ಎನಿಮೋರ್. ಜನಗಳು ಬಿಟ್ಟು ಹೋಗಿರ್ಬೋದು, ನಾವು ನಂಬಿದವ್ರು ಮೋಸ ಮಾಡಿರ್ಬೋದು, ನೋವು ಕೊಟ್ಟಿರ್ಬೋದು. ಅದನ್ನ ಡಿಲೀಟ್ ಮಾಡೋದಿದೆಯಲ್ಲ ಜೀವನದಲ್ಲಿ, ಅಲ್ಲಿಂದಾನೇ ಗ್ರೋತ್ ಸ್ಟಾರ್ಟ್ ಆಗೋದು. ಡಿಲೀಟ್ ಮಾಡಿ ಮುಂದಕ್ಕೆ ಹೋಗ್ತಾ ಇರಬೇಕು. ಬಟ್ ನನ್ನ ಪ್ರಕಾರ ಲೈಫಲ್ಲಿ ಏನಂತ ಖುಷಿಯಾಗಿರ್ಬೇಕು ಅಂದ್ರೆ ಈ ಕ್ಷಣ, ಈ ಮೂಮೆಂಟ್ ಬದುಕ್ಬಿಡಿ ಸಾಕು. ಬಿ ಪ್ರೆಸೆಂಟ್. ಏನಕ್ಕೂ ತಲೆ ಕೆಡಿಸ್ಕೊಂಬೇಡಿ. ಅಂಡ್ ಒಂದು ಒಳ್ಳೆ ಜೋಕ್ ಮುಖಾಂತರ ಏನ್ ಮಾಡ್ತೀನಿ, ನಗ್ಬೇಕು ಇವಾಗ. ಈ ಜೋಕ್ ಅಟ್ಲೀಸ್ಟ್ ಇವಾಗ ಆಗೋಯ್ತು. ಒಂದು 2 months ಮುಂಚೆ ನಡೆದಂತ ಘಟನೆ. ಒಂದ್ಸರಿ ಮನೇಲಿ ಮಶ್ರೂಮ್ ಫ್ರೈ, ನಮ್ಮ ಅಡಿಗೆ ಮಾಡ್ತಾರಲ್ಲ ಮನೇಲಿ, ಅವ್ರು ಚೆನ್ನಾಗಿ ಮಾಡ್ತಾರೆ ಆಕ್ಚುಲಿ. ಅವ್ರು ನಮ್ಗೂ ಮಶ್ರೂಮ್ ಫ್ರೈ ಏನೋ ಮಾಡಕ್ಕೆ ಹೇಳಿದ್ರು, ಅಮ್ಮ ಮಾಡಿಟ್ಟಿದ್ರು. ನಾನು ಎಲ್ಲೋ ಹೋಗ್ಬೇಕಿತ್ತು, ಅವತ್ತು ಅರ್ಜೆಂಟ್ ಇತ್ತು ನನಗೆ. ಡೈನಿಂಗ್ ಟೇಬಲ್ ಕೂತ್ಕೊಂಡು ಅರ್ಜೆಂಟ್ ತಿಂತಿದ್ದೀನಿ, ಏನೋ ಹಾಕೊಂಡೆ, ಗ್ರೇವಿ ಮಶ್ರೂಮ್ ಹಾಕೊಂಡು ತಿಂತಿದ್ದೀನಿ. ಖಾರ, ವಿಪರೀತ ಖಾರ. ನಂಗೆ ಮಶ್ರೂಮ್ ಇಷ್ಟ, ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ತುಂಬ ವಿಪರೀತ ಖಾರ. ನನಗೆ ಅಕ್ಕ ಏನಕ್ಕ ಇಷ್ಟು ಖಾರ ಇಟ್ಟಿದ್ದೀರಾ ಅಂತಂದ. ಆಮೇಲೆ ಖಾರ ಇದೆ ಸರ್, ಓಕೆ ನೀರು ತಂದಿಟ್ಟು ಇನ್ನೊಂದು ಎತ್ಕೊಂಡು ವಿಪರೀತ ಖಾರ ಆಗ್ತಾ ಇಲ್ಲ ನನ್ನ ಕೈಲಿ. ಇಲ್ಲಿ ಡೈನಿಂಗ್ ಟೇಬಲ್ ತಿಂತೀನಿ, ಅಲ್ಲಿ ಟಿವಿಲಿ ಬಿಗ್ ಬಾಸ್ ಬರ್ತಿದೆ. ಅವರು ತಿಂತಿದ್ದೀನಿ, ಏನಕ್ಕ ಹಿಂಗೆ ಇಟ್ಟಿದಾರ ಖಾರ, ನಂಗೆ ಆಗ್ತಿಲ್ಲ ಅಂತಂದ್ರೆ ಅವ್ರು ಏನ್ ಅನ್ಬೇಕು? ನೀರು ಬೇಕಾ, ಸಕ್ಕರೆ ಕೊಡ್ಲಾ ಅಂತ ಕೇಳ್ಬೇಕಲ್ಲ. ಅಲ್ಲಿದ್ದವರು ಅವ್ರಿಗೆ ನಾ ಇಲ್ಲಿ ಖಾರ ಏನು ಸರ್, ನಂಗೆ ಸುದೀಪ್ ಸರ್ ತುಂಬಾ ಇಷ್ಟ ಸರ್. ನನಗೆ ಜೋರಾಗಿ ನಗಕ್ ಶುರು ಆಗ್ಬಿಟ್ಟೆ. ಅಯ್ಯೋ, ನನ್ಗೆ ಇಲ್ಲಿ ಖಾರ ಅಂತಿದೆ, ನೀವು ಅಲ್ಲಿ ಬಿಗ್ ಬಾಸ್ ಸುದೀಪ್ ಸರ್ ಇಷ್ಟ ಅಂತಿದ್ದೀರಾ ಅಂತ. ಅಂದ್ರೆ ಲೈಫ್ ಅಷ್ಟೇ. ಅವ್ರು ಏನ್ ಹೇಳಿದ್ರು ನಾವು ನಗ್ಬೇಕು. 1 2 3. ಓಕೆ, ಹಿಂಗೆ ಬಿಟ್ರೆ ಇನ್ನು ಜಾಸ್ತಿ ಮಾತಾಡ್ತಾನೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನಮ್ಮ ಪಾಡ್ಕಾಸ್ಟ್ ನೋಡಿದಕ್ಕೆ. ಸೈನಿಂಗ್ ಆಫ್. ಎಸ್, ಆಕ್ಚುಲಿ ಆಲ್ಸೋ ಅವ್ರು ಹೇಳಿದ್ದು ಒಂದು ಮಾತು ಕರೆಕ್ಟ್. ಏನಂತಂದ್ರೆ ಅವರು ಪಾಡ್ಕಾಸ್ಟ್ ಅಲ್ಲಿ ಬರೆಯುವಂತಹ ಕಾಮೆಂಟ್ಸ್ಗಳು ಸಾರಿ, ಆಕ್ಚುಲಿ ಪೀಪಲ್ ತುಂಬಾ ಅರ್ಥ ಮಾಡ್ಕೊಂತಾರೆ. ನೀವು ಹೇಳೋ ರೀತಿ ಆಗಿರ್ಬೋದು, ಅಥವಾ ನೀವು ಕರ್ಕೊಂಬಂದಿರೋ ಗೆಸ್ಟ್ಗಳು ಮಾತಾಡೋದಾಗಿರ್ಬೋದು. ಸೊ ಆಕ್ಚುಲಿ ಅವ್ರು ಥ್ಯಾಂಕ್ಸ್ ಹೇಳಬೇಕು. ಬಾಯ್.